व्याख्यानसरस्वती पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशथेरंशुभिप्लावयन्माम् आविर्भूयादनघमहिमा मानसे वागधीशः ध्यायेदिन्दीवराहं निजकरकमले दक्षिणे दण्डमक्रियम् सम्ये पाशं दधारं जगन्नतजगते रूप्यपीठालयस्थम् काञ्चीग्रैवेयहारां गतकटककिरीटाङ्गुलीयां द्विभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्ये नमस्ते प्राणेश प्रणतविभवाय वन्मगात् नमस्वामी रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्व प्रदिश सुदृशन्नो जय जया रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणश्च विष्णुना प्रेरितश्रीचतुष्टयर्थं करिष्ये कर्म चाखिलं स्वस्तिस्तु सतां हरि ओम। ಕಡಗೂರು ಬಿಡಿದ ಪೊಡವಿಗೊಡೆಯನಾದ ಶ್ರೀಕೃಷ್ಣನನ್ನು ಮನಸ ನೆನೆದು ಕ್ಷೇತ್ರಸ್ವಾಮಿಯಾದಂತಹ ಶ್ರೀಭೂಸಹಿತನಾದ ಲಕ್ಷ್ಮೀ ಜನಾರ್ದನನಿಗೆ ಒಡಮಟ್ಟು ನೆರೆದ ಎಲ್ಲ ಸಜ್ಜನರಿಗೂ ವಂದಿಸಿ ಗುರುಗಳ ಸ್ಮರಣೆಯ ದಾರಿಯಲ್ಲಿ ಆಚಾರ್ಯರ ಬದುಕನ್ನು ಯಥಾಶಕ್ತಿ ಚಿಂತಿಸುವ ಪ್ರಯತ್ನದ ಮುಂದಿನ ಕಂತುಗಳಿಗೆ ಪ್ರವೇಶಿಸೋಣ. ಆಚಾರ್ಯರು ವಾಸುದೇವ ಅನ್ನುವ ಹೆಸರಿನಿಂದ ನಡಿಲ್ಲಾಯರ ಮನೆಯಲ್ಲಿ ಹುಟ್ಟಿ ಬಂದವರು. ಈ ನಡಿಲ್ಲಾಯ ಅನ್ನೋದು ಸಾಮಾನ್ಯವಾಗಿ ಅವರ ಮನೆಯನ್ನು ಗುರುತಿಸುವ ರೀತಿ. ನಾವೀಗ ಇಷ್ಟನೆಯ ಮೇನು, ಇಷ್ಟನೆಯ ಅಡ್ಡ ರಸ್ತೆ ಅಂತೆಲ್ಲ ಗುರುತಿಸಿ ಇವತ್ತು ಹೇಳುವ ರೀತಿಯಲ್ಲಿ ಅವತ್ತು ಇರುವ ಊರಿನ 10 ಮನೆಗಳಲ್ಲಿ ಪೂರ್ವಕ್ಕೆ ಸರಿಯಾಗಿ ಇದ್ದಾಗ ಅದು ಮೂಡಿಲ್ಲಾಯ, ಪೂರ್ತಿ ಪಶ್ಚಿಮಕ್ಕೆ ಇದ್ರೆ ಅದು ಪಡಿಲ್ಲಾಯ, ಪೂರ್ತಿ ದಕ್ಷಿಣಕ್ಕಿದ್ರೆ ಅದು ತೆಂಕಿಲ್ಲಾಯ, ಪೂರ್ತಿ ಉತ್ತರಕ್ಕಿದ್ರೆ ಅದು ಬಡಕಿಲ್ಲಾಯ. ಅಲ್ಲಿ ಮನೆಯಲ್ಲಿ ಆ ಊರಲ್ಲಿ ಎಲ್ಲೂ ಇಲ್ಲದ ಒಂದು ಸುಂದರವಾದ ಕೆರೆ ಅಂದರೆ ಕೆದಿಲ್ಲಾಯ. ಆ ಊರಿನಲ್ಲಿ ಆ ಮನೆಯಲ್ಲೇ ತುಂಬ ಕಂಗಿದೆ ಅಂದರೆ ಕಂಗಿಲ್ಲಾಯ. ತುಂಬ ದೊಡ್ಡ ತೋಟ ಇದೆ, ಚೆನ್ನಾಗಿ ಅದನ್ನ ನೋಡ್ಕೊಳ್ತಾ ಇದ್ದಾರೆ ಅಂದಾಗ ಅದು ತೋಟಂತಿಲ್ಲಾಯ, ತೋಡ್ತಿಲ್ಲಾಯ, ದೊಡ್ಡ ತೋಡಿದ್ದವ್ರ ಮನೆ ಆದರೆ. ಹೀಗೆ ಒಂದೊಂದು ಊರಿನಲ್ಲಿ ಇದ್ದ ಹೆಬ್ಬಲಸು ಇದ್ದ ದೊಡ್ಡ ಮನೆ ಆಗಿದ್ರೆ ಅದು ಪೆಜತ್ತಾಯ. ಹೀಗೆಲ್ಲ ಒಂದು ಊರುಗಳ ಮಧ್ಯದಲ್ಲಿ ಮನೆಯ ವೈಶಿಷ್ಟ್ಯವನ್ನು ಗುರುತಿಸಿ ಒಬ್ಬರನ್ನ ಮನೆಯ ಸಂಕೇತವನ್ನು, ಅಡ್ರೆಸ್ ಅನ್ನು ನಾವು ಪರಿಚಯಿಸಿಕೊಳ್ಳುವ ಒಂದು ವಿಧಿಯಾಗಿ ಈ ಮಾತುಗಳೆಲ್ಲ ಬರ್ತವೆ. ಅಂದರೆ ಸಾಮಾನ್ಯ ಈ ಆಚಾರ್ಯರ ಜೀವನ ಚರಿತ್ರೆಯನ್ನು ಓದುವವರಿಗೆ ಇಲ್ಲಿಯ ಪರಿಸರದ ಬಗ್ಗೆ ಪ್ರಜ್ಞೆ ಇದ್ದು ನೋಡಿದರೆ ಇದರಲ್ಲಿರುವ ಎಲ್ಲ ಪ್ರದೇಶದ ವ್ಯವಸ್ಥೆ, ಕುಲದ ವ್ಯವಸ್ಥೆ, ವಸ್ತುಗಳನ್ನು ಬಳಸುವ ಶಬ್ದಗಳ ವ್ಯವಸ್ಥೆ ಇದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಆಚಾರ್ಯರ ಜೀವನದ ಪ್ರತಿಯೊಂದು ಘಟನೆಯನ್ನು ಉಲ್ಲೇಖ ಮಾಡುವಾಗ ಇಲ್ಲಿಯ ಸಂಸ್ಕೃತಿಯ ಪರಿಚಯ ಇದ್ದು ಓದಿದಾಗ ಇದರ ಬಗ್ಗೆ ಬಹಳಷ್ಟು ಹೆಮ್ಮೆಯೂ ಅನಿಸುತ್ತೆ ಮತ್ತು ಹೆಚ್ಚು ಸರಿಯಾಗಿ ಅರ್ಥ ಆಗುತ್ತೆ. ಆಚಾರ್ಯರು ನಡಿಲ್ಲಾಯ ದಂಪತಿಗಳಿಗೆ ಅನಂತಾಸನ ಪ್ರಸಾದವಾಗಿ ಹುಟ್ಟಿ ಬಂದವರು. ಬಾಲ್ಯದಿಂದಲೇ ಅನೇಕ ತರದ ಲೀಲೆಗಳನ್ನು ತೋರುತ್ತಾ ದೇವತೆಗಳು ಮೆಚ್ಚುವಂತೆ, ಅವರು ಅಚ್ಚರಿ ಪಡುವಂತೆ ಅನೇಕ ಮಹಿಮೆಗಳನ್ನು ತೋರಿದರು. ಹುಟ್ಟಿನ ಹೊತ್ತಿನಲ್ಲೇ ಮತ್ತೊಂದು ಜೀವವನ್ನು ಪಕ್ಕಕ್ಕೆ ಸರಿಸಿ ತಾನು ಪ್ರವೇಶ ಮಾಡಿದ್ರಿಂದ ಹಿಡಿದು 3 ವರ್ಷದ ಹುಡುಗ ಸುಮಾರು 3.5 ಕಿಲೋಮೀಟರ್ ದೂರದ ತನಕದ
ಪ್ರಯಾಣವನ್ನು ಒಬ್ಬನೇ ನಡೆಸಿ ತಂದೆ ತಾಯಿಗಳಿಗೆ ಮತ್ತೆ ಸಿಕ್ಕಿ ಅಚ್ಚರಿ ಹುಟ್ಟಿಸಿದ, ನನ್ನ ಜೊತೆಗೆ ದೇವರಿದ್ರು ಅಂತ ಹೇಳ್ತಾ. ಗುರುಕುಲದಲ್ಲಿ ತೋಟಂತಿಲ್ಲಾಯರು ಅಂದ್ರೆ ಮೊದಲು ಅವರಿಗೆ ಮನೆಯಲ್ಲಿ ಒಬ್ಬ ಹಸು ಕೊಟ್ಟ ಹಿರಿಯನನ್ನು ನೆನಪಿಸಿಕೊಡ್ತಾರೆ, ಮೂಡಿಲ್ಲಾಯ ಅಂತ. ಪಾಠ ಹೇಳಿದವರು ತೋಟಂತಿಲ್ಲಾಯರು. ಆಶ್ಚರ್ಯ ಅಂದ್ರೆ ತೋಟಂತಿಲ್ಲಾಯರು ಪಾಠ ಮಾಡ್ತಾ ಮಾಡ್ತಾ ಆ ಹುಡುಗನಿಂದಲೇ ಅದಕ್ಕೆ ಅರ್ಥ ತಿಳಿದು ಮೋಕ್ಷವನ್ನು ಪಡೆದರು ಅಂತ. ಐತರೆಯ ಸೂಕ್ತದ ಅರ್ಥವನ್ನೆಲ್ಲ ಹೇಳುವಾಗ, ಒಪ್ಪಿಸುವಾಗ ಅದರ ಜೊತೆಗೆ ಅದರ ಅರ್ಥವನ್ನು ಸೇರಿಸಿ ಹೇಳ್ತಿದ್ದಂತೆ ಗುರುಗಳಿಗೆ ವಾಪಸ್. ಹೀಗೆ ಆ ಒಂದೊಂದು ನಡೆಯಲ್ಲೂ ಕೂಡ ಪರಿಪೂರ್ಣತೆಯನ್ನು ಹೊಂದಿದ್ದವರಿಗೆ ತಾನು ಸ್ಥಾನದಲ್ಲಿ ನಿಂತು ಹೇಳಬೇಕಾದ ಅನಿವಾರ್ಯತೆಯನ್ನು ದೊಡ್ಡವರ ಬಾಯಿಯಲ್ಲಿ ಮತ್ತೆ ಮತ್ತೆ ಕೇಳಿ ದೃಢವಾಗಿ ಸನ್ಯಾಸದ ದೀಕ್ಷೆಗಾಗಿ ಮನಸ್ಸು ಮಾಡಿತು. ಒಳ್ಳೆಯ ಸಂಗತಿಯನ್ನು ಹೇಳುವಾಗ ಸ್ವಲ್ಪ ದುಷ್ಟ ಸಂಗತಿಗಳ ವಿರುದ್ಧ ನಿಲ್ಲಬೇಕಾಗತ್ತೆ. ಹಾಗೆ ನಿಲ್ಲಬೇಕು ಅಂತಂದಾಗ ಅದಕ್ಕೆ ಒಂದು ದಾರಿ ಇರುವಂತಹದ್ದು ಕ್ಷತ್ರ ಧರ್ಮವನ್ನು ಸ್ವೀಕರಿಸಬೇಕು. ಆದರೆ ತನ್ನ ತಾಯಿ ಮತ್ತೆ ಮುಂದೆ ಪಯಸ್ವಿನಿ ತಟದಲ್ಲಿ ಹುಟ್ಟುಕೊಂಡಿದ್ದಾಳೆ ದುರ್ಗಿ ಅಂತ ಭಾವಿಸಿ ದಂಡವನ್ನ ಎರಡು ರೀತಿಯಿಂದ ಹಿಡಿಲಿಕ್ಕೆ ಬರುತ್ತೆ. ಒಂದು ಕ್ಷತ್ರ ಧರ್ಮದ ಪಾಲನೆಗಾಗಿ, ಇನ್ನೊಂದು ಸನ್ಯಾಸ ಧರ್ಮದ ದ್ಯೋತಕವಾಗಿ. ಅದು ನಿಗ್ರಹಿಸಲಿಕ್ಕೋಸ್ಕರ ಇರುವುದಲ್ಲ, ತನ್ನನ್ನು ತಾನು ಸಂಗ್ರಹಿಸಿಕೊಳ್ಳಿಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ತಾಯಿ ಮುಂದೆ ಬರುವ ದುಷ್ಟ ಸಂಹಾರದ ಕಾರ್ಯವನ್ನು ನೆನೆದು ತಾನು ಜ್ಞಾನದ ಮಾರ್ಗದಲ್ಲಿಯೇ ಹೆಚ್ಚು ಸಜ್ಜನರನ್ನು ತಿದ್ದಬೇಕು ಅಂತ ಬಯಸಿ ಜನಸ್ಯಮಾನಂತ ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ. ನಾನು ಸನ್ಯಾಸ ಧರ್ಮ ಅಂದ್ರೆ ಹೇಗಿರ್ಬೇಕು, ಆ ಧರ್ಮದ ಪಾಲನೆಯ ಮಹತ್ವ ಏನು ಅಂತ ತಿಳಿಸುವುದಕ್ಕೋಸ್ಕರ ಆ ದಾರಿಯಲ್ಲೇ ನಾನು ಸಾಗುವನಾಗ್ತೇನೆ ಅಂತ ಯೋಚಿಸಿ, ಯಾಕೆಂದ್ರೆ ಜ್ಞಾನದ ದಾರಿ ಸರಿಯಾಗಿ ನಡೆದರೆ ಮಾತ್ರ ಜೋರು ಮಾಡಿ ಎಷ್ಟು ದಿವಸ ಅಂತ ಒಬ್ಬರನ್ನು ಹತೋಟಿಯಲ್ಲಿ ಇಡ್ಬೋದು. ಅವರಿಗೆ ಅನ್ನಿಸ್ಬೇಕು ನಾನು ಮಾಡ್ತಾ ಇರೋದು ತಪ್ಪು, ಇದು ಸರಿ ಹೋಗ್ಬೇಕು ಅಂತ. ಅದಕ್ಕೋಸ್ಕರ ತಿಳುವಳಿಕೆಯನ್ನು ಸರಿಯಾಗಿ ಕೊಟ್ಟರೆ ಮುಂದೆ ಯಾರ ಅಧಿಕಾರದಲ್ಲಿ ಇಲ್ಲದೇ ಇದ್ರು, ಯಾರು ಜೋರು ಮಾಡುವವರು ಅವರ ಮನಸ್ಸೆ ಅಲ್ಲದೇ ಹೋದ್ರು, ಅವರವರ ಕೆಲಸವನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಯಾಕೆಂದ್ರೆ ನಂಗೆ ಮಾಡಬೇಕು ಅಂತ ಅನ್ನಿಸಿ ಮಾಡಬೇಕು. ಅದಕ್ಕಾಗಿ ಜ್ಞಾನವನ್ನು ಸರಿಯಾಗಿ ಕೊಡಬೇಕು ಅನ್ನುವ ಯೋಚನೆಯಿಂದ ಆಚಾರ್ಯರು ಎಲ್ಲವನ್ನು ತೊರೆಯುವ ಮನಸ್ಸು ಮಾಡಿ ಮನೆಯಲ್ಲಿ ಏಳಿಗೆ ಮಣೆ, ಕಂಬ, ಪಾತ್ರೆ, ಒಲೆ ಎಲ್ಲದಕ್ಕೂ ಹೋಗಿ ನಮಸ್ಕಾರ ಮಾಡ್ತಾ ಇದ್ರು. ಹುಡುಗ 10 ವರ್ಷದ ಹುಡುಗ. ತಂದೆಗೆ ಬಹಳ ಖುಷಿ ಆಯ್ತು. ಏನು ಪ್ರಾಪರ್ಟಿ ಮೇಲೆ ಮಗುವಿಗೆ ಆಸಕ್ತಿ, ಇಷ್ಟು ಎಲ್ಲದರಲ್ಲೂ ನಮಸ್ಕಾರ ಮಾಡಿ ಮಾಡಿ ಪ್ರೀತಿ ಮಾಡ್ತಾ ಇದೆ. ಕೇಳಿದ್ರಂತೆ ಅಪ್ಪ, ಏನ್ ಮಾಡ್ತಾ ಇದ್ದಿ ಮಗು? ಅವನು ಹೇಳ್ತಾನೆ, ನಿವೇದನೆ ಕಿಂ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿಂ ಯಥಾವಿಧಿ. ಅಪ್ಪ, ನಾನು ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ. 10 ಹುಡುಗ ಹೇಳಿದ ಮಾತಿಗೆ ದೊಡ್ಡವರು ಅಷ್ಟು ತಲೆಕೆಡಿಸಿಕೊಳ್ಳಿಲ್ಲ, ಅವರಿಗೆ ಅರ್ಥವೂ ಆಗಲಿಲ್ಲ. ಆದರೆ ಇದೇ ಹುಡುಗ ಮುಂದೆ 72 ವಯಸ್ಸಿನಲ್ಲಿ ಭಾಗವತ ತಾತ್ಪರ್ಯಕ್ಕೆ ಅರ್ಥವನ್ನು ಬರೆಯುವಾಗ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಅದರ ಮಂಗಲ ಪದ್ಯದ 2ನೆಯ ಸಾಲಿಗೆ ಅರ್ಥ ಬರೆಯುವಾಗ ವಸ್ತು ಅಂದರೆ ವಾಸಯನೇದಂ ಯತಸ್ತುನ್ನಂ, ಎಲ್ಲ ಜಗತ್ತನ್ನು ವಾಸಿಸುತ್ತಾ ಎಲ್ಲ ಜಗತ್ತಿನೊಳಗೆ ಸೇರಿಕೊಳ್ಳುತ್ತಾ ಅದರ ಪ್ರಚೋದನೆ ಮಾಡುವವರಿಗೆ ವಸ್ತು ಅಂತ ಹೆಸರು. ದೇವರ ಒಂದು ಸುಂದರವಾದ ಹೆಸರು ವಸ್ತು ಅಂತ. ನಮಗೆ ವಸ್ತು ಅಂದ್ರೆ ಯಾವುದು ಪಾತ್ರೆ ಪರಡಿ ಇತ್ಯಾದಿ ಮಾತ್ರ. ಆ ಹುಡುಗನಿಗೆ ವಸ್ತು ಅಂದ್ರೆ ದೇವರ ನೆನಪಿತ್ತು. ಹಾಗಾಗಿ ಎಲ್ಲ ಆಕೃತಿಯಲ್ಲೂ ಇರುವ ಭಗವಂತನನ್ನ ಸ್ಥೂಲೇ ಭಗವತೋ ರೂಪೇ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ಅದೇ ಸ್ವರೂಪದ ಆಕೃತಿ ಇದೆ. ಅದನ್ನು ನೆನೆದು ನಮಸ್ಕಾರ ಮಾಡಿದ್ದನ್ನು ತಂದೆ ನೋಡಿ ಸಂತೋಷ ಪಟ್ಟರು ಅಷ್ಟೇ ಹೊರತವರು ಏನ್ ಮಾಡ್ತಿದ್ದಾರೆ ಅಂತ ಪೂರ್ತಿ ಆಳ ಗೊತ್ತಾಗಲಿಲ್ಲ. ಹುಡುಗ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದ. ಮನೆಯಲ್ಲಿ ಎಲ್ಲರೂ ಗಾಬರಿಯಿಂದ ಹುಡುಕ್ತಾ ಬಂದ್ರು. ಹುಡುಕಿದಾಗ ಕೊನೆಗೆ ಗೊತ್ತಾಯಿತು ಅನಂತಾಶ್ರಮದಲ್ಲಿ ಇದ್ದಾನೆ ಅಂತ. ಅಲ್ಲಿಗೆ ಓಡಿ ಹೋದ್ರು. ಓಡಿ ಹೋದ್ರೆ ಅಲ್ಲೊಬ್ರು ಯತಿಗಳಿದ್ರು. ವಿಶಿಷ್ಟವಾದ ಯತಿ ಅಂದ್ರೆ ನಿಯತಿಯಲ್ಲಿ ಇರುವವರು ಅಂತ, ತನ್ನನ್ನು ತಾನು ನಿಗ್ರಹಿಸಿಕೊಂಡಿರುವವರು ಅಂತ. ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾದ ನಿಷ್ಠೆ ಉಳ್ಳಂತಹ ಯತಿಗಳಾಗಿದ್ರು. ಅವರಿಗೊಂದು ವಿಶಿಷ್ಟವಾದ ಘಟನೆ ಇತ್ತು. ಇಲ್ಲಿ ಬಂದು ನೆಲೆಸಿ ಈ ಭೇಟಿ ಆಗುವುದಕ್ಕೊಂದು ಕಾರಣವನ್ನ ನಾರಾಯಣ ಪಂಡಿತರು ನೆನಪಿಸ್ತಾರೆ. ಅಥೈಷ ಪುರೈಷ ಕೃಷ್ಣ ಕರಸಿದ್ಧಿ ಶುದ್ಧಿ ಮಧ್ವರಾನ್ನ ಭುತ್ಯ ಕಿಲ ಪಾಂಡವಾಲಯೇ. ಅವರ ಹೆಸರು ಅಚ್ಯುತ ಪ್ರಜ್ಞರು ಅಂತ. ಆ ಅಚ್ಯುತ ಪ್ರಜ್ಞರು ಪೂರ್ವದಲ್ಲಿ
ಹಿಂದಿನ ಯಾವುದೋ ಜನ್ಮದಲ್ಲಿ ಪಾಂಡವರು ಯಾವಾಗ, ನಾನಾಗ ಭೀಮನ ಪೂರ್ವದ ಪ್ರಸಂಗವನ್ನ ವಿವರಿಸುವಾಗ ಹೇಳಿದ್ದೆ, 88,000 ಜನ ಯತಿಗಳು, ಋತ್ವಿಜರು, ಸ್ನಾತಕರು ಎಲ್ಲ ಸೇರಿ ಅವರ ಪಾಠವನ್ನು ಕೇಳ್ತಾ ಇದ್ರು ಅಂತ. ಆ ಅಕ್ಷಯ ಪಾತ್ರೆಯಲ್ಲಿ ಬಡಿಸಿದ ಅನ್ನವನ್ನ ಎಲ್ಲರಿಗೂ ಕೂಡ ಆದ ಮೇಲೆ ಅವರು ಸ್ವೀಕರಿಸಿ ನಿತ್ಯದ ಆಹಾರದ ಪದ್ಧತಿಯನ್ನು ಮುಗಿಸ್ತಾ ಇದ್ರು. ಆ ಪ್ರಸಂಗದಲ್ಲಿ ಅಚ್ಯುತ ಪ್ರಜ್ಞರು ಹಿಂದಿನ ಜನ್ಮದಲ್ಲಿ ದ್ರೌಪದಿಯ ಕೈಯಿಂದ ಕೃಷ್ಣಾಕರಸಿದ್ಧ ಶುದ್ಧಿಮತ್, ಕೃಷ್ಣ ಅಂತಂದ್ರೆ ದ್ರೌಪದಿ ದೇವಿಯ ಕೈಯಿಂದ ಸಿದ್ಧವಾದ ಭಗವತ್ ಪ್ರಸಾದವನ್ನ ಕೈ ನೀಡಿ ಪ್ರೀತಿಯಿಂದ ಇದು ಸುಲಭದಲ್ಲಿ ಸಿಗುವಂಥದ್ದಲ್ಲ ಅಂತ ನೆನೆದು ಸ್ವೀಕರಿಸಿದ್ದರ ಪರಿಣಾಮ ಜ್ಞಾನವನ್ನು ಶುದ್ಧೀಕರಿಸಿಕೊಳ್ಳುವ ಯೋಗ್ಯತೆಯನ್ನು ಕೂಡಿದಂತಹ ಒಬ್ಬ ಶಿಷ್ಯನನ್ನ ಸಂಪಾದಿಸುವ ದೊಡ್ಡ ಭಾಗ್ಯ ಒದಗಿತು ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲಿಯಾದರೂ ನಾವು ದೇವಸ್ಥಾನದಲ್ಲಿ ಅಥವಾ ಯಾವುದೋ ಒಬ್ಬ ಸಜ್ಜನರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸುವಾಗ ಅವರು ತುಂಬಾ ಭಗವದ್ಭಕ್ತಿಯಿಂದ ಕರ್ತವ್ಯವನ್ನು ನಿರ್ವಹಿಸುವವರಾಗಿ ಅವರಲ್ಲಿ ನಾವು ಆ ಪ್ರಸಾದವನ್ನು ಸ್ವೀಕರಿಸಿದರೆ ಅದರ ಫಲ ನಾವು ಎಲ್ಲಿಯಾದರೂ ಗೊತ್ತಿಲ್ಲದೆ ಇನ್ನೆಲ್ಲೋ ದಾರಿ ತಪ್ಪುವ ಪ್ರಸಂಗ ಬಂದರೂ ನಮ್ಮನ್ನು ಸರಿದಾರಿಗೆ ತರಬಲ್ಲ ಒಬ್ಬ ಹಿರಿಯ ವ್ಯಕ್ತಿಯ ಸಂಘದಿಂದ ನಮ್ಮ ಬದುಕನ್ನು ನಾವು ಸ್ವಚ್ಛ ಮಾಡಿಕೊಳ್ಳಬಹುದು ಅಂತ. ಹೀಗೆ ಆಚಾರ್ಯರ ಸಂಘ ಆಗುವುದಕ್ಕೆ ಪೂರ್ವದ ಕಾರಣವೊಂದನ್ನು ನಾರಾಯಣ ಪಂಡಿತರು ಹೇಳಿ, ಹೀಗೆ ಅಚ್ಯುತ ಪ್ರಜ್ಞೆಯನ್ನು ಪೂರ್ವದಲ್ಲಿ ಸ್ವೀಕರಿಸಿದ ಒಂದು ಮಾತಿದೆ, ಪಾತಕೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚನೆ ವೈಷ್ಣವಸ್ಯಾನ್ನಂ ತದಭಾವೇ ಜಗತ್ತಿದೆ ಅಂತ. ತುಂಬಾ ದೊಡ್ಡ ದುರ್ಗತಿಗೆ ಕಾರಣವಾದ ಪಾಪವನ್ನು ನಮ್ಮನ್ನು ಸುತ್ತಿಕೊಂಡು ಯಾವ ಸತ್ಕರ್ಮವನ್ನು ನಡೆಸಿದ್ರೂ ಅದು ದಕ್ಕದೇ ಹೋಗುವಂತಹ ಸ್ಥಿತಿ ಇದ್ದಾಗ ಮತ್ತೆ ಅದರ ಪಾಪಗಳಿಂದ ದೂರವಾಗಿ ಸದ್ಗತಿಯನ್ನು ಪಡೆದು ಸತ್ಕರ್ಮದ ಫಲವನ್ನು ಉಣ್ಣುವುದಕ್ಕಾಗಿ ಒಬ್ಬ ಸಜ್ಜನನಾದ, ವೈಷ್ಣವ ಶಬ್ದಕ್ಕೆ ನಾವೊಂದು ಪ್ರಸಿದ್ಧವಾದ ಹಾಡು ಕೇಳ್ತೇವೆ, ವೈಷ್ಣವ ಜನತೋ ಕಹಿಯೇ ಪರಾರಿ. ಆ ಇಡೀ ಸಮುದಾಯದ ಅಂದ್ರೆ ಒಂದು ವರ್ಗಕ್ಕೆ ಸೇರಿದವರು ಅಂತ ಅರ್ಥಲ್ಲ. ವೈಷ್ಣವ ಅಂದ್ರೆ ಏನು, ಇನ್ನೊಬ್ಬರಿಗೆ ನೋವಾದ್ರೆ ಅದು ನನಗೆ ನೋವಾಯಿತು ಅಂತ ಭಾವಿಸಿದ್ರೆ ಎಲ್ಲ ಕಡೆಯಲ್ಲೂ ವಾಸುದೇವ ಅನ್ನುವ ರೂಪ, ವಾಸುದೇವ ಸರ್ವವಿಧಿ ಸಮಹಾತ್ಮ ಸುದುರ್ಲಭ, ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಭಗವಂತ ಇದ್ದಾನೆ, ಯಾಕೆಂದ್ರೆ ವಿಷ ಪ್ರವೇಶನೆ, ಎಲ್ಲದರೊಳಗೆ ಪ್ರವೇಶಿಸಿದ ಭಗವಂತ ಇದ್ದಾನೆ ಅನ್ನುವ ನೆನಪಿನೊಂದಿಗೆ ಭಗವಂತನನ್ನು ಯಾರು ಕಾಣುತ್ತಿರ್ತಾನೋ ಅಂತಹ ವೈಷ್ಣವನ ಮನೆಯ ಒಂದು ತುತ್ತು ಅನ್ನವನ್ನ ತಿಂದ್ರೆ ಯಾವ ಗ್ರಹಚಾರದ ದೋಷ ಇದ್ರು, ಯಾವ ತರದ ಪಾಪಗಳಿದ್ರು, ಎಷ್ಟೇ ಕೃತ್ಯದಿಂದಾಗಿ ಅವನು ಅನರ್ಥಕ್ಕೆ ಈಡಾಗಿದ್ರು ಅದೆಲ್ಲ ದೋಷವನ್ನ ಆತ ಕಳೆದುಕೊಳ್ತಾನೆ ಅಂತ. ಅವರೇ ಪಾಪ ತುಂಬಾ ದುರ್ಗತಿಯಲ್ಲಿದ್ದಾರೆ, ನಾವು ಕೇಳುದು ಸರಿಯಾಗಲ್ಲ ಅಂತ ಅನಿಸಿದ್ರೆ, ಅನ್ನ ಸಿಗದೆ ಇದ್ರೆ ತದಭಾವೇ ಜಲಪಿಗೆ, ಒಂದು ಲೋಟ ನೀರಾದ್ರೂ ಕೊಡಿ ಅಂತ ಕೇಳಿ ಆ ಮನೆಯಲ್ಲಿ ನೀರು ಕುಡಿದು ಬಂದ್ರೆ ನಮ್ಮ ಮಾನಸಿಕವಾದ ದೈಹಿಕವಾದ ಎಲ್ಲಾ ತರದ ಪೂರ್ವಕರ್ಮದಿಂದ ಬಂದ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ. ಈಗ ಬಿದ್ದ ಪೆಟ್ಟು ಗಾಯ ಆಗಿದ್ದನ್ನ ಚರ್ಮ ಸರಿಯಾಗಿ ಹೊಂದಿ ಗುಣ ಆಗಬೇಕು. ಆ ದೋಷವನ್ನ ನೀವು ಹೀಗೆ ನಮ್ಗೆ ಹಾಗಾದ್ರೆ ಒಂದು ದೋಷ ಇದೆ ಕುಡಿದು ಬರ್ತೇನೆ ಅದು ಮನೆಯಲ್ಲಿ ಅಂದ್ರೆ ಅದೆಲ್ಲ ಹೇಳಿದ್ದೀವಿ. ಯಾವುದು ನಮ್ಮ ಅಂತರಂಗದ ಬೆಳವಣಿಗೆ ತುಂಬಾ ದೊಡ್ಡ ಮಾರಕವಾದ ಪಾಪದ ಮೂಟೆ ಇದೆಯೋ ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಅಥವಾ ಏನು ಒಳ್ಳೇದು ಮಾಡಿದ್ರೆ ಅದರಿಂದ ಪರಿಣಾಮ ಕೆಟ್ಟದ್ದೇ ಆಗಿರುತ್ತೆ ಅಂತ ಅನ್ನುವ ಸ್ಥಿತಿ ನಮ್ಮ ಮನಸ್ಸನ್ನು ನಾವು ಒಳ್ಳೆಯದನ್ನೇ ಮಾಡಿರ್ತೇವೆ. ನಾವು ಯಾವತ್ತೂ ಯಾರ ವಿರುದ್ಧವೂ ದ್ವೇಷದಿಂದ ಮಾಡಿಲ್ಲ, ಹಾಗಿದ್ರೂ ಅದು ಕೆಟ್ಟದಾಗಿ ನಮಗೆ ಪರಿಣಮಿಸುವ ಕೆಲವು ಪಾಪಕರ್ಮಗಳ ಲೇಪದಿಂದಾಗಿ ಮನುಷ್ಯ ಕಷ್ಟಪಡುವ ಹೊತ್ತಿಗೆ ಸಜ್ಜನರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ತಿಂದ್ರೆ ಅದು ಅವನ ಎಲ್ಲ ಪಾಪಗಳನ್ನು ದೂರೀಕರಿಸುತ್ತೆ. ಹಾಗೆ ಆಚಾರ್ಯರ ಕಾಲದಲ್ಲಿ ಅಂದ್ರೆ ಭೀಮನ ಕಾಲದಲ್ಲಿ ಪಡೆದ ಅನ್ನದ ಫಲ ಅಚ್ಯುತ ಪ್ರಜ್ಞರಿಗೆ, ಅಲ್ಲಿ ಸನ್ಯಾಸಿಗಳಾಗಿದ್ದವರಿಗೆ ಹೀಗೊಂದು ಯತಿಯಾಗಿ ಆಚಾರ್ಯರ ಸಂಘ ಒದಗುವುದಕ್ಕೆ ಕಾರಣವಾಯಿತು. ಅವರು ಬಹಳ ಕಾಲದಿಂದ ಅನಂತಾಸನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ನನಗೆ ಯಾಕೆ ಪ್ರಾರ್ಥನೆ ಮಾಡ್ತಿದ್ರು ಅಂದ್ರೆ ಅವರ ಪೂರ್ವದ ಗುರುಗಳೊಬ್ರು ಇದ್ರು. ಅವರು ತಮಗೆ ಸಾವು ಸಮೀಪಿಸಿದಾಗ ಈ ಪ್ರಸಂಗವನ್ನ ಹೇಳುವುದರ ಉದ್ದೇಶ ಏನಿತ್ತು ಅಂದ್ರೆ ನಾರಾಯಣ ಪಂಡಿತರಿಗೆ ಒಬ್ಬ ಜೀವನದ ಎಲ್ಲ ಹಂತಗಳನ್ನು ತಲುಪಿ ಅವನ ದೀರ್ಘಕಾಲಿಕವಾದ ಜಿಜ್ಞಾಸಿಕೆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿ ಕೊನೆಗೆ ಅದನ್ನು ಸೋತಾಗ ತಾನು ಮಾಡಿದ ತಪ್ಪನ್ನು ನಂತರದವರು ಮಾಡಬಾರದು ಅನ್ನುವ ಕರುಣೆಯಿಂದ ಕರೆದು ಹೇಳುವ ಪ್ರಸಂಗ ಸಾವಿನ ಹೊತ್ತಿಗೆ
ಸುಳ್ಳು ಹೇಳುವ ಪ್ರಸಂಗ ಇರುವುದಿಲ್ಲ. ನಾನು ಹೇಗೂ ಜೀವವನ್ನ ತೊರೆಯುತ್ತಾ ಇದ್ದೇನೆ. ಇಂಥ ಪ್ರಸಂಗದಲ್ಲಿ ನನ್ನ ಮುಂದಿನ ಪೀಳಿಗೆಯವರು ಈ ಕಷ್ಟದಲ್ಲಿ ಒದ್ದಾಡಬಾರದು ಅಂತ ಒಬ್ಬರು ಹಿರಿಯ ಸ್ವಾಮಿಗಳು, ಇವರಿಗಿಂತ ಅಚ್ಯುತ ಪ್ರಜ್ಞರಿಗಿಂತ ಹಿರಿಯ ಸ್ವಾಮಿಗಳೊಬ್ಬರು ಪ್ರಾಣವನ್ನ ಬಿಡುವಾಗ ಅತ್ಯಂತ ವಿನಯಶೀಲರಾದಂತಹ ಯತಿಗಳವರು ಅವರು ಹೇಳಿದ್ರಂತೆ, ಉಪನಿಷತ್ತುಗಳು, ವೇದಗಳು, ಇತಿಹಾಸ, ಪುರಾಣ ಇವುಗಳಲ್ಲಿ ಎಲ್ಲ ಕಡೆಯಲ್ಲೂ ಭಗವಂತನ ಕಾರುಣ್ಯವನ್ನು ಹೇಳ್ತಾ ಇದೆ. ಅದು ಭಗವಂತ ತುಂಬಾ ಕರುಣಾಶಾಲಿ, ಅವ್ರು ನಮ್ಮನ್ನು ಯಾವತ್ತೂ ಕೈ ಬಿಡುವವರಲ್ಲ, ಅವರು ಗುಣಗಳಿಂದ ಕೂಡಿದ ಕಡಲು ಅಂತ ಇಷ್ಟೆಲ್ಲ ಬೋಧಿಸಿ ಕೊನೆಗೆ ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ಪರಂ ಯಜೃಂಭೇಂದ್ರ ಯಥಾಸ್ಫುಟಂ ಸ್ಥಿತಿ ಅರಿವು ಬಂದಾಗ ಎಲ್ಲವೂ ಹೋಗಿ ಆ ಮೂಲ ಶಕ್ತಿ ನಾನೇ ಆಗ್ತೇನೆ ಅಂತ ಅನ್ನೋದು ನನ್ನ ತಲೆಗೆ ಎಷ್ಟು ಯೋಚನೆ ಮಾಡಿದ್ರು ಅರ್ಥ ಆಗುವ ಸಂಗತಿ ಅಲ್ಲ. ನನಗೆ ಈಗ ಸ್ಪಷ್ಟವಾಗಿ ನನ್ನ ಮಿತಿಯ ಅರಿವಿದೆ. ಏನು ಅಂದ್ರೆ, ನನಗೆ ಈ ದೇಶತಃ ವ್ಯಾಪ್ತಿ ಇಲ್ಲ. ನಾನು ಈಗ ಇಲ್ಲಿದ್ದೇನೆ ಅಂದ್ರೆ ಮನೆಯಲ್ಲಿ ಏನಾದ್ರೂ ಅನರ್ಥ ನಡೆದ್ರೆ ನಾನು ಇಲ್ಲಿದ್ದೆ, ಮನೆಯಲ್ಲಿ ಇದ್ದಿದ್ರೆ ಏನಾದ್ರೂ ಸರಿ ಮಾಡ್ತಿದ್ದೆ ಅಂತ ನಾವು ಹೇಳ್ತೇವೆ. ಅದರ ಅರ್ಥ ಏನು? ನಾನು ಇಲ್ಲಿರುವಾಗ ಇಲ್ಲಿ ಮಾತ್ರ ಇರ್ಲಿಕ್ಕಾಗುತ್ತೆ, ಇನ್ನೊಂದು ಕಡೆ ಇರ್ಲಿಕ್ಕಾಗುತ್ತೆ. ಇದು ನನಗೆ ಎಷ್ಟು ಕಾಲದಿಂದ ಯೋಚಿಸಿದ್ರು ಇದು ಒಂದು ದಿವಸ ನಾನು ಕೂಡ ಆ ಮನೆಯಲ್ಲೂ ಇರ್ಲಿಕ್ಕಾಗುತ್ತೆ ಒಟ್ಟೊಟ್ಟಿಗೆ ಹೇಳಿ ಬರುವುದಿಲ್ಲ. ಇದು ನನ್ನ ಇಡೀ ಜೀವನದ 100 ವರ್ಷದ ಆಯುಷ್ಯದಲ್ಲಿ ನಾನು ಎಷ್ಟು ಯೋಚಿಸಿದ್ರು ನನ್ನ ಮಿತಿ ನಾನು ಇರುವ ದೇಹದ ಒಳಗೆ ಮಾತ್ರ. ಕಾಲದ ಮಿತಿ, ನಮ್ಮ ಅಜ್ಜನ ಕಾಲದಲ್ಲೆಲ್ಲ ನಾನು ಇದ್ದಿದ್ರೆ ಏನ್ ಮಾಡ್ತಿದ್ನೋ, ಈಗ ಎಂಥದ್ದು ಉದ್ಯೋಗಕ್ಕೆ ಅವಕಾಶ ಇರುತ್ತೆ, ಕಾಲಷ್ಟು ಉದ್ಯೋಗ ಇರುತ್ತೆ. ನಾವು ಬಯಸಿದ ಉದ್ಯೋಗ ಸಿಗುದಿಲ್ಲ ಅಂತಷ್ಟೇ. ಯಾಕೆಂದ್ರೆ ಒಬ್ಬನ ಉದ್ಯೋಗ ಇನ್ನೊಬ್ಬ ಮಾಡಿ ಮುಗಿಸಿದ ಮೇಲೆ ಅವನ ಉದ್ಯೋಗ ಬಿಟ್ಟ, ಇವನ ಉದ್ಯೋಗ ಮಾಡಿದ, ಇನ್ನೊಬ್ಬರ ಉದ್ಯೋಗ ಕಸಿದೋಯ್ತು, ಅವನ ಉದ್ಯೋಗ ಮಾಡುವವರು ಇಲ್ಲ ಅಂತ ಆಯ್ತು. ಇದು ಇವತ್ತಿನ ಪರಿಸ್ಥಿತಿ. ಆದ್ರೆ ನನಗೊಂದು ದೈಶಿಕವಾದ ಅಂದ್ರೆ ಕಾಲದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಇಲ್ಲಿ ಇಲ್ಲ ಅನ್ನೋದಾದ್ರೆ, ಆ ಕಾಲದಲ್ಲಿ ಇದ್ದಿದ್ರೆ ನಾವು ಆ ಕಾಲದಲ್ಲಿ ಇದ್ದಿದ್ದು ನಮ್ಗೆ ಎಚ್ಚರ ಇಲ್ಲ. ಯಾಕಂದ್ರೆ ನಮ್ಗೆ ಇರುವುದು ಈ 100 ವರ್ಷದ ಕಾಲ. ಅದರಲ್ಲೂ ನಿದ್ದೆಯಲ್ಲಿ ಎಷ್ಟು ಹೋಗುತ್ತೆ, ಬಾಲ್ಯದಲ್ಲಿ ಎಷ್ಟು ಹೋಗುತ್ತೆ, ವೃದ್ಧಾಪ್ಯದಲ್ಲಿ ಇನ್ನೂ ಅರ್ಥ ಆಗದೆ ಹೋಗುತ್ತೆ. ಉಳಿದದ್ದು ಒಂದಿಷ್ಟು ಕಾಲದಲ್ಲಿ ವ್ಯವಸ್ಥೆಯನ್ನು ನನ್ನ ಬಗ್ಗೆ ನಾನು ಹೇಳುದು. ಆದ್ರಿಂದ ನನಗೆ ಕಾಲದ ಮಿತಿ ಇದೆ, ದೇಶದ ಮಿತಿ ಇದೆ. ಇನ್ನು ನಾನು ಇನ್ನೊಂದು 50 kg ಭಾರ ಜಾಸ್ತಿ ಇದ್ದಿದ್ರೆ ನಾನು ಇದನ್ನು ಎತ್ತಿ ನಿಮ್ಮ ಮನೆಗೆ ತಂದು ಹಾಕ್ತಿದ್ದೆ. ನಾನೇ ಎತ್ತಿದ್ರೆ ಇನ್ನೊಂದು ಆ ಕಡೆ ತೂಗ್ಬಿಡುತ್ತೆ ನನ್ನನ್ನು ಆ ಕಡೆಗೆ. ನನ್ನ ಹತ್ರ ನೀವು ತಗೊಂಡು ಬನ್ನಿ ಅಂತ ಹೇಳಿದ್ರೆ, ಈ ಕೆಲವೊಮ್ಮೆ ರಕ್ತ ಕೊಡಿ ಅಂತ ಕೇಳಿದ ತಕ್ಷಣ ಒಬ್ರು ಕೊಡ್ಲಿಕ್ಕೆ ಹೋದ್ರಂತೆ. ಕೊಟ್ಟವ್ರು ಅಲ್ಲೇ ತಲೆ ಸುತ್ತಿದ್ದು ವಾಪಸ್ ಅವರಿಗೆ ಇನ್ನೊಂದು ಕಡೆ ಕೊಡ್ಬೇಕಾಗಿತ್ತು. ನನ್ನದೇ ಮಿತಿ ನನಗೆ ಕಮ್ಮಿ ಇದ್ದಾಗ ನಾನು ಇನ್ನೊಬ್ಬರಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಏನೂ ಅರ್ಥ ಇಲ್ಲ. ಹಾಗಾಗಿ ನನಗೆ ಸಾಮರ್ಥ್ಯದ ಮಿತಿ ಇದೆ, ನನಗೆ ಆಗುದಿಲ್ಲ ಅಂತ ಗೊತ್ತಾಗುತ್ತೆ. ನನ್ನ ಗುಣದ ಮಿತಿ ಇದೆ. ನಾನು ಎಷ್ಟು ಅನ್ಕೊಳ್ತೇನೆ ಸಿಟ್ಟು ಮಾಡಬಾರ್ದು ಅಂತ, ಆದ್ರೂ ಅದು ಎಲ್ಲಿಂದ ಸಿಟ್ಟು ಬರುತ್ತೋ ಗೊತ್ತಿಲ್ಲ. ನಾವೇ ಹೇಳ್ಕೊಡ್ತೇವೆ, ನಮಗೆ ಮಾಡಬಾರ್ದು ಗೊತ್ತಿದೆ, ಮಾಡುವಾಗ ತೊಂದರೆ ಆಗುತ್ತೆ ಅಂತ ಗೊತ್ತಿದೆ. ಆಗ ಕೈಗೆ ಏನ್ ಸಿಕ್ಕಿದ್ದು ಅದನ್ನು ಎಸಿದ್ದೇನೆ ಅಂತಲೂ ನೆನಪಿರುತ್ತೆ. ಸಿಟ್ಟು ಬಂದಾಗ ಎಲ್ಲೂ ಮರೆತು ಹೋಗುತ್ತೆ. ಇದು ನನ್ನ ಕಂಟ್ರೋಲ್ ಇಲ್ಲದೆ ಆಗುವ 100 ತರದ ಬೇರೆ ಬೇರೆ ಸಮಸ್ಯೆಗಳು. ಇದು ನನ್ನ ಮಿತಿ. ನನಗೆ ಇದರಿಂದ ಆಚೆಗಿರ್ಲಿಕ್ಕೆ ಬರುವುದಿಲ್ಲ, ನನ್ನನ್ನು ನಾನು ನಿಗ್ರಹಿಸಿಕೊಳ್ಳಿಕ್ಕೆ ಬರ್ತಾ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ನಾನು ಒಂದು ದಿವಸ ಪರಿಪೂರ್ಣನಾದವನಾಗಿ ಬಿಡುತ್ತೇನೆ. ನನಗೆ ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ಸಂಪೂರ್ಣ ಸ್ಥಿತಿ ಅನ್ನೋದು ಹೇಗೆ ಒದಗಲಿಕ್ಕೆ ಸಾಧ್ಯ? ಇದನ್ನು ನಾನು ಯೋಚಿಸಿ 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 ನಿನಗೆ ಈಗ ಹೇಳ್ತಾ ಇದ್ದೇನೆ. ನನ್ನ ಇದು ಕಡೆಕಾಲದ ಬಹಳ ಕಾಲದ ಅನುಭವದ ಮಾತನ್ನು ಹೇಳ್ತಾ ಇದ್ದೇನೆ. ದೇವರನ್ನು ನಾವು ಗುಣಪೂರ್ಣ ಅಂತ ಚಿಂತಿಸುವುದರಲ್ಲಿ ಹೆಚ್ಚು ಸುಖ ಇದೆ. ಮತ್ತು ಅಂಥ ಗುಣಪೂರ್ಣನಾದ್ರೆ ಮಾತ್ರ ನಮ್ಗೇನ್ ಬೇಕೋ ಅದನ್ನು ಅವನ ಹತ್ರ ನಾವು ಕೇಳಲಿಕ್ಕಾಗುತ್ತೆ. ಏನೂ ಗುಣಗಳಿಲ್ಲದ ಒಬ್ಬನ ಹತ್ರ, ಈಗ ಒಬ್ಬನಿಗೆ ಅವನಿಗೆ ದಾರಿದ್ರ್ಯ ಇದೆ, ನಾವು ನನ್ನ ಹತ್ರ ಹೋಗಿ 1 ಲಕ್ಷ ಕೊಡಿ ಅಂದ್ರೆ ಅವನ ನಮ್ಮ ಕಡೆಗೆ 1 ಲಕ್ಷ ಕೊಡ್ಲಿಕ್ಕೂ ಅವನಿಗೆ ತಾಕತ್ತಿಲ್ಲ. ನಮ್ಮ ಕಡೆ ತಿರುಗಿ ನೋಡುವಷ್ಟು ತಾಕತ್ತ. ನಾವು ಅವನ ಹತ್ರ ಸಂಪಾದನೆಯ ಒಂದು ಪಾಲು ಕೊಡು ಅಂತ ಕೇಳಿದ್ರೆ, ಹಾಗಾಗಿ ಯಾರ ಹತ್ರ ಇದೆಯೋ ಅವ್ರ ಹತ್ರ ಕೇಳುವುದ್ರಲ್ಲಿ ಅರ್ಥ ಇದೆ. ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರ ಹತ್ರ ಹೋಗಿ ಶರಣಾದ್ರೆ ರಕ್ಷಣೆ ಸಿಗುವ ಭರವಸೆ ಇದೆ. ಹಾಗಾಗಿ ಯಾರ ಹತ್ರ ಸಂಪೂರ್ಣ ಗುಣ ಸಂಪತ್ತಿದೆಯೋ ಅವನಲ್ಲಿ ಬೇಡಬೇಕು ಅಂತ ಅನ್ನೋದೇ ಶಾಸ್ತ್ರಗಳಲ್ಲಿ ಪ್ರಾರ್ಥನೆ ರೂಪದಲ್ಲಿ ಬಂದ ಸಂಗತಿ. ಇಲ್ಲಾಂದ್ರೆ ಆ ಪ್ರಾರ್ಥನೆಗಳಿಗೆ ಎಲ್ಲ ಏನರ್ಥ? ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡಿ ಪಡೆದ ವೇದದ ಮಾತುಗಳು ಕೊನೆಗೆ ಅದೇನು ಹೇಳುವುದಿಲ್ಲ ಅಂದ್ರೆ 1000 ವರ್ಷದ ತಪಸ್ಸಿಗೆ ಏನರ್ಥ? ಹೀಗೆಲ್ಲ ನಾನು ಯೋಚನೆ ಮಾಡಿ ನನಗೆ ಮನಸ್ಸಿಗೆ ಬಂದ ಸಂಗತಿ ನಿನಗೆ ಹೇಳ್ತಾ ಇದ್ದೇನೆ. ಭಗವಂತ ಗುಣಪೂರ್ಣನಿದ್ದಾನೆ. ನಾವೇ ಕಲ್ಪಿಸಿಕೊಂಡ ಹಾಗೆ ಅದರಲ್ಲೊಂದು ತಿಳಿಯದ ಏನೂ ಅರಿಯಲು ಬಾರದ ಒಂದು ಶಕ್ತಿ, ಎಲ್ಲ ಅರಿತಂತೆ ಕಾಣುವ ಶಕ್ತಿಯಿಂದ ಹೀಗೆಲ್ಲ ನನಗೆ ಮನಸ್ಸಿಗೆ ನಾನೇ ಊಹಿಸಿದ ತರ್ಕದಿಂದ ಸಿದ್ಧವಾದ ಸಂಗತಿ ಹೊರತು ಶಾಸ್ತ್ರದಲ್ಲಿ ಹಾಗೆ ಎಲ್ಲರೂ ಕೂಡ ಈ ರೀತಿಯಾದ ಮಾತುಗಳನ್ನು ಹೇಳಿ ಬರುವುದಿಲ್ಲ ಅಂತ ಹೀಗೆ ಹೇಳಿದ್ರಿಂದ ನೀನು ಹಾಗಾಗಿ
ಗುಣಚಿಂತನೆಯ ಮಾಡುವ ಕಡೆಗೆ ಮನಸ್ಸು ಮಾಡು ಅಂತ ಹಿರಿಯರು ಹೇಳಿ ಪ್ರಾಣವನ್ನು ಬಿಟ್ಟ ಆ ಒಂದು ಕೊನೆಯ ಕಾಲದ ಮಾತಿನ ನೋವು ಏನಿತ್ತು ಅದು ನಿರಂತರ ಮನಸ್ಸಿನಲ್ಲಿದ್ದರಿಂದ ಅನಂತಾಸನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ನನಗೆ ಹೌದು ಅಂತ ಗುರುಗಳ ಮಾತು ಅನ್ನಿಸಿದೆ. ಆದರೆ ಅದನ್ನು ಸಮರ್ಥಿಸ್ಲಿಕ್ಕೆ ನನ್ನ ಸುತ್ತ ಇರುವ ಇಲ್ಲಿಯ ಇತರರ ಏನೆಲ್ಲ ವಾದದ ಶೈಲಿ ಇದೆ, ಇದು ನನ್ನನ್ನ ಸರಿ ಅಂತ ಒಪ್ಪಿಕೊಳ್ಳಿಕ್ಕೆ ನನಗೆ ಬಿಡ್ತಾ ಇಲ್ಲ. ನಾನು ತಿಳಿದದ್ದೇ ತಪ್ಪಿರಬಹುದು, ಅವರು ಯಾಕಂದ್ರೆ ನನಗೂ ಗೊತ್ತಿಲ್ಲ, ಅವರು ಹೇಳಿದ್ದಾಗಲೂ ಖಂಡಿಸಲಿಕ್ಕೆ ನನಗೆ ಬರ್ತಾ ಇಲ್ಲ. ನಾನು ಹೇಗೆ ಇದನ್ನು ನಿಯಮ ನಿರ್ಧಾರ ಮಾಡುವುದು ಹೇಗೆ? ಇದೇ ಸರಿ ಅದೇ ತಪ್ಪು, ಅಥವಾ ಅದೇ ಸರಿ ಇದೇ ತಪ್ಪು ಅಂತ ಗೊತ್ತಾಗುವುದು ಹೇಗೆ? ಎರಡು ತರದ ಸತ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಒಂದು ಸತ್ಯ ಆಗಬೇಕು, ಒಂದು ಸುಳ್ಳಾಗಬೇಕು. ಸತ್ಯದಲ್ಲಿ ಮೂರು ತರ: ಕಾಣುವ ಸತ್ಯ, ಕಾಣದ ಸತ್ಯ, ಕಂಡು ಅರ್ಥ ಆಗದ ಸತ್ಯ. ಇದೆಲ್ಲ ನಮ್ಮ ಭಾಷೆ ಅಷ್ಟೇ, ಸತ್ಯ ಒಂದೇ. ಹಾಗಾಗಿ ನನಗೆ ಇದರಲ್ಲಿ ಯಾವುದು ಸತ್ಯ ಅನ್ನೋದು ನನಗೆ ಗೊತ್ತಾಗಬೇಕು ಅನ್ನುವ ಬಯಕೆಯಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಅನಂತಾಸನನ ಎದುರುಗಡೆ ಕೂತಿದ್ದಾಗ ಒಂದು ವಿಶೇಷ ದಿನದಲ್ಲಿ ಒಬ್ಬ ಇದ್ದಕ್ಕಿದ್ದಂತೆ ಅವನ ಮೈ ಮೇಲೆ ಏನೋ ಒಂದು ಶಕ್ತಿಯ ಆವೇಶ ಉಂಟಾಗಿ ಭವಿಷ್ಯತ ಶಿಷ್ಯವರಾಧಿ ವಿದ್ಧಿಮಾಂ ಇತಿ ಪ್ರವಿಷ್ಟ ಪುರುಷತ್ತಮಭ್ಯಧಾತ್. ಒಬ್ಬ ಇದ್ದಕ್ಕಿದ್ದಂತೆ ಮೈಯಲ್ಲಿ ದೇವರನ್ನ ಹೊತ್ತವನಂತೆ ಬಂದು ಈ ಯತಿಗಳ ಅಚ್ಯುತ ಪ್ರಜ್ಞರ ಕೈ ಹಿಡಿದು, ನಿಮ್ಮನ್ನ ಚೆನ್ನಾಗಿ ಮುನ್ನಡೆಸುವ ಶಿಷ್ಯನೊಬ್ಬ ನಿಮ್ಮ ಕೈಗೆ ಸಿಗ್ಲಿಕ್ಕಿದ್ದಾನೆ, ಬಿಡಬೇಡಿ, ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ಇವರಿಗೆ ಮತ್ತು ಆಶ್ಚರ್ಯ ಆಯಿತು. ಸ್ವಲ್ಪ ದಿವಸದ ಹಿಂದೆ ಆ ಕಲ್ಲಿನ ಕಂಬದ ಮೇಲೆ ನಿಂತೊಬ್ಬ ಆಡಿದ್ದ, ಇಡೀ ಜಗತ್ತಿಗೆ ಒಳ್ಳೆಯದನ್ನು ಬಯಸುವ, ಭಗವಂತನ ಸರಿಯಾದ ತತ್ವವನ್ನು ತಿಳಿಸುವ ಒಬ್ಬ ವಿಶಿಷ್ಟ ವ್ಯಕ್ತಿ ಅವತರಿಸಲಿದ್ದಾನೆ. ಇದೇ ಪ್ರಸಂಗದಲ್ಲಿ ಮತ್ತೊಮ್ಮೆ ಅವರಿಗೂ ಅಂಥದ್ದೇ ಒಂದು ಎಚ್ಚರ ಆದಾಗ ಕಾಯ್ತಾ ಇದ್ರು. ಯಾರು ಬರ್ತಾರೆ, ಹೀಗೆ ಶಿಷ್ಯನಾಗಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಅನ್ನುವ ಪ್ರಸಂಗದಲ್ಲೇ ಈ ಹುಡುಗ ಮನೆ ಬಿಟ್ಟು ಮನೆಯಲ್ಲಿರುವ ವಸ್ತುಗಳಿಗೆಲ್ಲ ನಮಸ್ಕರಿಸಿ ಬಂದು ಗುರುಗಳ ಬುಡದಲ್ಲಿ ಕುಳಿತು ನನಗೆ ಸನ್ಯಾಸ ಕೊಡಿ ಅಂತ ಕೇಳ್ತಿದ್ದಾನೆ. ಸನ್ಯಾಸ ಕೇಳಿದರ ಉದ್ದೇಶ ಹಿಂದೆಯೇ ನಾವು ನೆನಪು ಮಾಡಿಕೊಂಡಂತೆ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವುದಕ್ಕೆ ಒಂದು ಸ್ಥಾನ ಬೇಕು. ಆ ಸ್ಥಾನವನ್ನ ಸಂಸ್ಥಾನದಿಂದ ಮಾತ್ರ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಯತ್ಯಾಶ್ರಮವೇ ಉತ್ತಮ ಅಂತ ಭಾವಿಸಿ ಅಲ್ಲಿ ಬಂದಿದ್ದ. ಅಪ್ಪ ಬಂದು ಸಿಟ್ಟಾಯ್ತು ಅವರಿಗೆ. ಸಿಟ್ಟು ಬಂದು ಹೇಳಿದ್ರು, ಏನಪ್ಪ ನೀನು ಹೀಗೆಲ್ಲ ಮಾಡಬಾರ್ದು. ಇಲ್ಲ ಇಲ್ಲ, ನಾನು ಗುರುಗಳ ಹತ್ರ ಬಂದಿದ್ದೇನೆ, ವಾಪಸ್ ಬರುವ ಆಲೋಚನೆ ಇಲ್ಲ. ಅಪ್ಪನಿಗೆ ಒಂಥರ ಅಸಹಾಯಕತೆ ಮೂಡಿ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ. ಈ ಕೆಲವೊಮ್ಮೆ ವಯಸ್ಸಿನಿಂದ ಚಿಕ್ಕವರಾದ್ರು ನಿಮ್ಮೊಂದು ದೊಡ್ಡ ನಮಸ್ಕಾರ ಮಾಡ್ತೇನೆ, ಒಮ್ಮೆ ಈ ಸತ್ತು ನನ್ನ ಮಾತು ಕೇಳು ಅಂತ ಹೇಳುವ ಹಾಗೆ ತಂದೆ ಏನ್ ಮಾಡಿದ್ರು ಅಂದ್ರೆ, ನತಿರ್ನ ಶುಶ್ರೂಷು ಜನಾಯ ಶಸ್ಯತೆ ನತಂಭವತ್ಯಾಂ ಸ್ಫುಟಮತ್ರ ಸಾಂಪ್ರತಂ. ಅಪ್ಪ ಉದ್ದಂಡ ನಮಸ್ಕಾರ ಮಾಡಿದ್ರು ಮಗನಿಗೆ. 10 ವರ್ಷದ ಹುಡುಗ. ನಾವಾದ್ರೆ ಗಾಬರಿಯಾಗಿ ಪಕ್ಕಕ್ಕೆ ಹಾರಿ, ಅಯ್ಯೋ ನೀನು ಹೀಗೆ ಮಾಡಿದ್ರೆ ಅಂದ್ರೆ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡೋ ಕ್ರಮ ಇಲ್ಲ, ಆಯುಷ್ಯ ಹ್ರಾಸ ಆಗುತ್ತೆ ಅಂತ ಲೆಕ್ಕ. ಮಾಡಿಸಿಕೊಂಡವರು ಯಾರಿದ್ದಾರೋ ಅವರ ಆಯುಷ್ಯ ಕಮ್ಮಿ ಆಗಿದೆ. ಯಾಕೆಂದ್ರೆ ಅದಕ್ಕೊಂದು ಶಾಸ್ತ್ರೀಯವಾದ ಹಿನ್ನೆಲೆಯನ್ನು ಅವ್ರು ಹೇಳೋದು ಏನು ಅಂದ್ರೆ, ಯಾರಲ್ಲಿ ಭಗವಂತನ ಸನ್ನಿಧಾನ, ದೇವತೆಗಳ ಸನ್ನಿಧಾನ, ಸಜ್ಜನಿಕೆಯ ಗುಣ ಜಾಸ್ತಿ ಇರುತ್ತೋ ಅವರನ್ನ ಕಂಡಾಗ ನಮಗೆ ಗೊತ್ತಿಲ್ಲದೆ ಇದ್ರು ನಮ್ಮೊಳಗೆ ನೆಲೆಸಿದ ಸಾತ್ವಿಕ ಶಕ್ತಿ ಅಂತ ಎದ್ದು ನಿಲ್ಲುತ್ತೆ. ನಾವು ಎದ್ದೇಳಿಲ್ಲ ಅಂದ್ರೆ ಅದು ಮಾತ್ರ ಏಳುವ ಪ್ರಸಂಗದಿಂದಾಗಿ ಘರ್ಷಣೆ ಆಗುತ್ತೆ ದೇಹದ ಒಳಗೆ. ಆ ಘರ್ಷಣೆಯನ್ನು ನಮ್ಮ ದೇಹ ತಾಡುವುದಿಲ್ಲ, ಅದು ಯಾವುದೋ ಒಂದು ರೀತಿಯಲ್ಲಿ ಎಫೆಕ್ಟ್ ಕೊಡುತ್ತೆ. ಯಾವಾಗ ನಾವು ದೊಡ್ಡವರು ಬಂದಾಗ ಎದ್ದು ನಿಲ್ತೇವೆ ಅಂತಂದಾಗ ನಾವು ಅವರ ಒಳಗಿನ ಇಷ್ಟದ ಕಾರ್ಯವನ್ನು ನಾವು ಅದನ್ನು ನಡೆಸಿದ್ದೇವೆ. ಅದರಿಂದಾಗಿ ನಮಗೆ ನಮಸ್ಕಾರ ಮಾಡಿ ಅವಕಾಶ ಸಿಕ್ಕಿತು ಅನ್ನುವ ಕಾರಣಕ್ಕಾಗಿ ದೇವತೆಗಳು ಕೂಡ ಆ ಶರೀರದಲ್ಲಿ ಮತ್ತಷ್ಟು ಬಲವನ್ನು ತುಂಬಿಕೊಳ್ತಾರೆ ಅನ್ನೋದು ಇಷ್ಟು ಶಾಸ್ತ್ರೀಯವಾಗಿ ಆಡುವ ಮಾತು. ಆದ್ರೆ ಇಲ್ಲಿ ಆ ಶಾಸ್ತ್ರವನ್ನು ಮೀರಿ ತಂದೆ ವಿಷಯವನ್ನು ತಿಳಿದಿದ್ರೂ ಕೂಡ ಉದ್ದಂಡ ನಮಸ್ಕಾರ ಮಾಡಿದಾಗ ಬೇರೆಯವರಾದ್ರೆ ಗಾಬರಿಯಾಗಿ ಹೋಗ್ತಿದ್ರು. ಆ ಹುಡುಗನಿಗಿದ್ದ ದೃಢ ನಿರ್ಧಾರ ಏನು ಅಂದ್ರೆ, ಅಪ್ಪನ ಹತ್ರ ನಗ್ತಾ ಹೇಳ್ತಾನೆ, ಅಪ್ಪ ಯಾವಾಗಲೂ ಚಿಕ್ಕವರಿಗೆ ನಮಸ್ಕಾರ ಮಾಡುವುದು ಅಂದ್ರೆ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡುವುದಕ್ಕೆ ಒಪ್ಪಿಕೊಳ್ಳುವುದು ಅಂತ ಅರ್ಥ. ನಾನು ಚಿಕ್ಕವನಾದ್ರೂ ನೀನು ನಮಸ್ಕಾರ ಮಾಡಿದ್ದೀರಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಹಾಗೆ ಸನ್ಯಾಸ ಭಾವ ಇದೆ. ಅದಕ್ಕೆ ದೀಕ್ಷೆ ಅಂತ ಅನ್ನೋ ಒಂದು ವೇಷ ಬರಬೇಕಷ್ಟೇ, ಬಿಟ್ರೆ ನೀವು ನಮಸ್ಕಾರ ಮಾಡುವುದರ ಮೂಲಕ ನನ್ನ ಯತ್ಯಾಶ್ರಮಕ್ಕೆ ನೀವೇ ಪರ್ಮಿಷನ್ ಕೊಟ್ಟದ್ದು. ಮಾತೇ ಕಟ್ಟಿ ಹೋಯ್ತಪ್ಪನಿಗೆ. ಅಪ್ಪ ಏನ್ ಅನ್ಕೊಂಡಿದ್ರು ಅಂದ್ರೆ, ನಮಸ್ಕಾರ ಮಾಡಿದ ತಕ್ಷಣ ಅಪ್ಪಪ್ಪ ನೀವು ಹೀಗೆ ಮಾಡಬೇಡಿ, ನೀವು ನಮಸ್ಕಾರ ಮಾಡಿ ನನಗೆ ಅನ್ಯಾಯ ಮಾಡಬೇಡಿ, ನಾನು ಮನೆಗೆ ಬಂದ್ಬಿಡ್ತೇನೆ ಅಂತ ಹೇಳ್ತಾರೆ ಅಂತ ತಂದೆ ತಲೆಯಲ್ಲಿತ್ತು. ಆ ಹುಡುಗನಿಗಿದ್ದ ದೃಢ ನಿರ್ಧಾರ
ಅದನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಮತ್ತು ಒಂದ್ಸರ್ತಿ ಸ್ವಲ್ಪ ದಿವಸಗಳು ಹೀಗೆ ಹೋಗಿ ಬರ್ತಾ ಇದ್ದ ಹುಡುಗ ಅಲ್ಲೇ ಇದ್ದು ಬಿಟ್ಟಿದ್ದ. ಅಪ್ಪ ಮತ್ತೊಂದು ದಿವಸ ಹೋಗಿ ಮತ್ತೆ ಆ ಮಾತಿಗಾಗಿ, ಅಂದ್ರೆ ಈಗ ಹೋಗಿ ಕೇಳಿದ ತಕ್ಷಣ ಕೊಡುದಿಲ್ಲ ಅಲ್ಲ, ಸ್ವಲ್ಪ ದಿವಸ ಅಲ್ಲೇ ಹುಡುಗ ಹೇಗಿದ್ದಾನೆ, ಏನ್ ಮಾಡ್ತಾನೆ ಇತ್ಯಾದಿಗಳನ್ನ ತಿಳ್ಕೊಳ್ಳಿಕ್ಕೆ ಶಿಷ್ಯನನ್ನಾಗಿ ಅಲ್ಲೇ ಇರಿಸಿಕೊಂಡಿದ್ದಾರೆ. ಮತ್ತೊಂದು ದಿವಸ ಹೋದ್ರು. ಮತ್ತೊಂದು ದಿವಸ ಅಂದ್ರೆ ಮನೆಯಲ್ಲೇ ಕೂತು ಬಹಳ ಬಾರಿ ಯೋಚನೆ ಮಾಡಿದ್ರು, ಹೇಗೆ ಇವನನ್ನ ಮನೆಗೆ ವಾಪಸ್ ಕರ್ಕೊಂಡು ಬರುವುದು ಅಂತ. ಕರ್ಕೊಂಡು ಬರುವುದು ಅಂತ ಯೋಚಿಸಿ ಒಂದು ತಲೆಯಲ್ಲಿ ಒಂದು ಉಪಾಯ ಹೊಳೆದಿದೆ. ಮತ್ತೆ ಬಂದಿದ್ದಾರೆ ಅಪ್ಪ. ಬಂದವರು ಮಗನನ್ನು ಎದುರುಗೊಂಡು ಸುತಸ್ಯ ಕೌಪೀನ ಧೃತೋ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ಕೋಪದಿಂದ ನಡುಗುವ ತುಟಿಗಳಿಂದ ಕೂಡಿ ಬಿಡುಗಣ್ಣನ್ನು ಬಿಡುತ್ತಾ ಹುಡುಗನ ಮುಂದೆ ನಿಂತು ಹೇಳ್ತಾರೆ, ನೀನು ನಾನು ಇಷ್ಟು ಕಳಕಳಿಯಿಂದ ನಿನ್ನನ್ನು ಕೇಳಿಕೊಂಡ್ರು ಮನೆಗೆ ಬಾರದೆ ದೀಕ್ಷೆ ತಗೊಳ್ತೇನೆ ಅಂತ ಹಠ ಮಾಡುವುದಾದ್ರೆ ನಾನು ಕೆರೆಯೋ ಬಾವಿಯೋ ನೋಡ್ಕೊಳ್ಬೇಕಾಗುತ್ತೆ, ಎಚ್ಚರಿಕೆ. ಹುಡುಗ ಹುಟ್ಟಿದ್ದ ಬಟ್ಟೆಯನ್ನೇ ತಕ್ಷಣವೇ ತೆಗೆದು ಎರಡು ಹರಿದು ಅದನ್ನ ಕೌಪೀನವಾಗಿ ಉಟ್ಟು ಕ್ಷಣೇನ ಕೌಪೀನ ಧರೋ ನಿಜಂ ಪಟಂ ವಿದಾರ್ಯ ಹೇತಾತ ಪುರುಷ್ವ ಸಾಹಸಂ. ನೋಡ್ಕೊಳ್ಳಿ, ತೊಂದರೆ ಯಾವ್ದಾದ್ರು ಬಾವಿ ಕೆರೆ ನೋಡ್ಕೊಳ್ಳುದಿದ್ರೆ ನೋಡ್ಕೊಳ್ಬಹುದು ಅಂತ. ಅದು ತಕ್ಷಣದಲ್ಲಿ ಯೋಚನೆ ಮಾಡಿ ಆಮೇಲೆ ಅವನು ಆ ತಂದೆ ಮಾತು ಮುಗಿಸುವಾಗ ಆಯ್ತು ನೀವೇನಾದ್ರೂ ಸಾಹಸ ಮಾಡಬಹುದು ಅಂತ. ಅಪ್ಪನಿಗೆ ಗಾಬರಿ ಆಗ್ಬಿಡ್ತು, ನಿನ್ ಮಗ ಹೀಗೆ ಹೇಳ್ತಾನಲ್ಲ ಅಂತ. ಅವರು ಗಾಬರಿ ಅಂದ್ರೆ ವ್ಯಥೆಗೊಳಗಾಗಿಲ್ಲ. ಮಗ ಮತ್ತೆ ತಕ್ಷಣ ಒಂದು ಮಾತು ಹೇಳ್ತಾನೆ. ಇಷ್ಟು ಹೇಳಿ ನಾವಂದ್ರೆ ಹಾಗಾದ್ರೆ ಒಂದು ಎದುರಾಡೋದೇ ಒಂದು ಗುಣವ, ಏನಾದ್ರು ಮಾಡ್ಕೊಳ್ಳಿ. ನಾವು ತುಂಬಾ ನಮ್ಮ ಮಕ್ಕಳಲ್ಲಿ ಬೇಕಾದಷ್ಟು ಅಂತ ಮಾತು ಕೇಳ್ತೀವಿ ನಾವು. ಹಾಗಾದ್ರೆ ಅವರು ಒಂದು ಇದೇ ರೀತಿ ಅಂದ್ರೆ ಈ ರೀತಿಯಾದ ಒಂದು ಪರಂಪರೆಗೆ ವಾಸುದೇವ ಹಾಕಿಕೊಟ್ಟ ಒಂದು ಶುದ್ಧ ಪರಂಪರೆ ಇದು ಅಂತ ಹೇಳಿಕ್ಕಾಗತ್ತಾ? ಆ ಮಾತು ಹೇಳಿದ ತಕ್ಷಣ ಒಂದು ಮಾತು ಹೇಳ್ತಾನೆ ಹುಡುಗ, ಶುಭಾಂತರಾಯನ್ನ ಭವಾಂಶ್ಚರೇತಿ. ಅಪ್ಪ, ನಾನು ಯಾವ ಕಾರಣಕ್ಕೋಸ್ಕರ ಈ ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಿದೆ ಅಪ್ಪ. ನೀವೇ ಎಷ್ಟೋ ಬಾರಿ ನಾನು ಇದು ಸರಿ, ಇದು ತಪ್ಪು, ಇದು ಹೀಗಾಗಬೇಕು, ಇದು ಹೀಗಾಗಬಾರದು ಅಂತ ಹೇಳುವಾಗ ಇದಕ್ಕೆ ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಸ್ಥಿತಿಯಲ್ಲಿರುವವನು ಹೇಳಿದರೆ ಇದು ಸಮಾಜದಲ್ಲಿ ನಿಲ್ಲುವುದಿಲ್ಲ ಅಂತ ನೀವೇ ಹೇಳಿದ್ದು. ಸತ್ಯವನ್ನು ನನಗೆ ಜಗತ್ತಿಗೆ ಮುಟ್ಟಿಸಬೇಕು ಅಂತ ಅನ್ನುವ ಅದಮ್ಯವಾದ ಬಯಕೆ ಇದೆ. ಅದನ್ನು ನಡೆಸಲಿಕ್ಕೋಸ್ಕರ ನಾನು ಈ ದೀಕ್ಷೆಯನ್ನು ತೆಗೊಳ್ತಾ ಇರುವಂಥದ್ದು. ಇದು ಕೇವಲ ನಿನ್ನ ಮನೆಯ ಒಬ್ಬರ ಸಮಸ್ಯೆಯನ್ನು ನಾನು ಪರಿಹರಿಸಲಿಕ್ಕೆ ಹೊರಟದ್ದಲ್ಲ, ಇದು ಜಗತ್ತಿನ ಅವಶ್ಯಕತೆಯನ್ನು ಪೂರೈಸಲಿಕ್ಕೋಸ್ಕರ ನಾನು ತೆಗೆದುಕೊಳ್ತಾ ಇರುವ ನಿರ್ಧಾರ. ನೀವು ತಡೆ ಮಾಡಬಾರದು. ಶುಭಾಂತರಾಯ, ಶುಭ ಅಂದ್ರೆ ಒಳ್ಳೆಯದು, ಅಂತರಾಯ ಅಂದ್ರೆ ದೋಷ, ಅದ ತಡೆ ಕಾಲಡ್ಡ ಹಾಕುವುದು ಅಂತ ಹೇಳ್ತಾರೆ. ಒಳ್ಳೆಯ ಕೆಲಸಕ್ಕೆ ಅಡ್ಡಗಾಲು ಹಾಕುವುದಿಲ್ಲ ನಿಮ್ಮಂತಹ ತಿಳಿದವರು ಅಂತಾರೆ. ಅಪ್ಪನಿಗೆ ಮಗು ಹೇಳಿದ್ರಲ್ಲಿ ಒಂದು ಚೂರು ತಪ್ಪಿರಲಿಲ್ಲ. ಸಾಹಸ ಮಾಡುವಂತ ಒಂದು ಸರ್ತಿ ಕಡುವಾಗಿ ಹೇಳಿದ ಮಾತಿದ್ರು ಅದರ ಹಿಂದಿನ ಮನಸ್ಸಿದ್ದದ್ದು ನಾನು ಒಳ್ಳೆಯ ಕೆಲಸ ಮಾಡೋಕಪ್ಪ, ನೀನು ಕಾಲಡ್ಡ ಹಾಕಬೇಡ ಅಂತ ಹೇಳಿದಾಗ ಬಾಯಿ ಕಟ್ಟಿ ಹೋಯ್ತು, ಮಾತಾಡ್ಲಿಕ್ಕೆ ಬರಲಿಲ್ಲ. ಇದು ನಮಗೂ ಒಂದು ಒಳ್ಳೆ ಪಾಠ. ಇದು ಏನು ಅಂದ್ರೆ ಸಾಮಾನ್ಯವಾಗಿ ಇವತ್ತು ಇದ್ದಕ್ಕಿದ್ದಂತೆ ನಮಗೆ ಕೆಲವು ವಿಷಯದಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ. ಏನೋ ಒಂದು ದೃಢ ಅಂತ ನಿರ್ಧಾರ ತಗೊಳ್ತೇವೆ. ಏನೋ ಒಂದು ಕೋಪ ಬಂದ ತಕ್ಷಣ ನನಗೆ ಬೇಡವೇ ಬೇಡ ಅಂತ ಹೇಳಿಬಿಡುದು, ಇನ್ನೊಂದು ಸರ್ತಿ ಹೋಗುದೇ ಇಲ್ಲ ಅನ್ನೋದು, ಏನೋ ಒಂದು ಅವಮಾನ ಆಯಿತು ಅಂತ ಆಮೇಲೆ ಮಾತೇ ಬಿಟ್ಬಿಡುದು. ಈ ತರ ಏನೇನೋ ಸಣ್ಣ ಪುಟ್ಟ ಕಾರ್ಯಗಳಿಗೆ ನಾವು ತೀಕ್ಷ್ಣವಾದ ಪ್ರತಿಕ್ರಿಯೆಗಳನ್ನು ಕೊಡ್ತೇವೆ. ಅಥವಾ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಯಾವುದು ಅವರ ಮನೆಯಲ್ಲಿ ಒಂದು 2-3 ಡಿವೋರ್ಸ್ ಕೇಸು, ಹೆಂಡತಿ ಗಂಡ ಜಗಳ ಇತ್ಯಾದಿಗಳನ್ನು ನೋಡಿ ಈ ಹೊಸ ಪೀಳಿಗೆ ಮದುವೆನೇ ಬೇಡ ಅಂತ ಕೂತಿರ್ತಾರೆ. ಅಂದ್ರೆ ಆಮೇಲೆ ಇನ್ನು ಆ ಮಕ್ಕಳನ್ನ ಹೆತ್ತು ಅವುಗಳನ್ನ ಸಾಕಿ ಅವುಗಳನ್ನ ಬೆಳೆಸಿ ಅವುಗಳಿಗೆ ಬೇಕಾದ ಕಾರ್ಯ ಕೈಂಕರ್ಯದಲ್ಲಿಯೇ ಜೀವನವನ್ನು ಕಳೆಯುವುದು ತುಂಬಾ ಕಷ್ಟದ ಕೆಲಸ, ಬೇಡವೇ ಬೇಡ ಅಂತ ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿ ಕೊಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಉತ್ತರ ಇಲ್ಲ. ಬೇಡ ಅನ್ನೋದರ ಹಿನ್ನೆಲೆ ಏನಂದ್ರೆ ಸಮಸ್ಯೆಯಿಂದ ಪಾರಾಗಬೇಕು ಹೊರತು ಉತ್ತಮವಾದ ಒಂದು ಗುರಿಗೋಸ್ಕರ ನಾನು ಇದನ್ನು ಬೇಡ ಅಂತ ಹೇಳ್ತೇನೆ ಅಂತ ಅನ್ನೋ ನಿರ್ಧಾರ ಇಲ್ಲ. ಸರಿ, ಮದುವೆ ಆಗದೆ ಏನ್ ಮಾಡ್ತೀನಿ? ಇರ್ತೇನೆ, ಹೀಗೆ ದುಡಿತೇನೆ, ತಿಂತೇನೆ, ಉಣ್ತೇನೆ, ಮಲಸ್ತೇನೆ. ಅದು ಅದಕ್ಕೋಸ್ಕರ ಮನುಷ್ಯನಾಗಿ ಹುಟ್ಟಬೇಕಾಗಿರ್ಲಿಲ್ಲ. ಪ್ರಾಣಿಗಳಾಗಿ ಹುಟ್ಟಿದ್ರು ಆ ಕಾರ್ಯ ತಾನೇ ನಡೀತಾ ಇತ್ತು. ಅಂದ್ರೆ ಈ ನಿರ್ಧಾರದ ಹಿಂದೆ ನಾನು ಮುಂದೆ ತೆಗೆದುಕೊಂಡು, ಯಾಕೆಂದ್ರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅನ್ನುವ 4 ಆಶ್ರಮಗಳು ಕೂಡ ಎಲ್ಲವೂ ಒಂದೊಂದು ದೃಷ್ಟಿಯಲ್ಲಿ ತುಂಬಾ ದೊಡ್ಡವುಗಳೇ. ಬ್ರಹ್ಮಚರ್ಯ ಅನ್ನೋದು ಅಸಾಧಾರಣವಾದ ಆಶ್ರಮ, ಯಾಕೆಂದ್ರೆ ಅದು ತುಂಬಾ ನಮಗೆ ಕಲಿಕೆಯ ಸಮಯ. ಎಷ್ಟು ಆ ಸಮಯದಲ್ಲಿ ನಾವು ಚೆನ್ನಾಗಿ ಕಲಿತೇವೋ ಅದು ಮುಂದಿನ 3 ಆಶ್ರಮಗಳಲ್ಲೂ ನಮ್ಮನ್ನ ಬಲಿಷ್ಠರನ್ನಾಗಿಸುತ್ತೆ.
ಅದಾಗಿ ಮತ್ತೆ ಗೃಹಸ್ಥಾಶ್ರಮ ಅಂತಂದ್ರೆ ಅದು ಇನ್ನೂ ವಿಶಿಷ್ಟವಾದ ಜವಾಬ್ದಾರಿಯನ್ನು ಹೊರುವ ಆಶ್ರಮ. ಯಾಕೆಂದ್ರೆ ಬ್ರಹ್ಮಚಾರಿ, ವಾನಪ್ರಸ್ಥ, ಸನ್ಯಾಸ ಈ ಮೂರು ಆಶ್ರಮಗಳನ್ನು ನೋಡಿಕೊಳ್ಳುವ ಆಶ್ರಮ. ಇದರ ನಂತರ ಮತ್ತೆ ಗಾರ್ಹಸ್ಥ್ಯವನ್ನ ಪಾಲಿಸಿ ಅದರಿಂದ ಉಂಟಾದ ಅನುಭವದಿಂದ ಹೆಚ್ಚು ಕಾಲ ಭಗವಂತನ ಕಡೆಗೆ ಮನಸ್ಸು ಕೊಟ್ಟು ಸಾಮಾಜಿಕ ಜವಾಬ್ದಾರಿ, ಮನೆಯ ಸಮಸ್ಯೆಗಳಿಂದ, ಅಂದ್ರೆ ಸಮಸ್ಯೆಗಳು ಅಂತಂದ್ರೆ ಮನೆಯ ಎಲ್ಲ ಹೊಣೆಯನ್ನ ಮಕ್ಕಳಿಗೆ ಒಪ್ಪಿಸಿ ಆ ಮೂಲಕ ತಾನು ಕೇವಲ ಹೆಚ್ಚು ಅಂತರಂಗದ ಚಿಂತನೆಗಾಗಿ ಹೆಂಡತಿಯ ಜೊತೆಗೇ ಬದುಕುವುದನ್ನು ವಾನಪ್ರಸ್ಥ ಅಂತ. ಅದು ದಾರಿ ಕಷ್ಟ ಆಗ್ತಾ ಇದೆ, ಇನ್ನೂ ಹೆಚ್ಚು ಆಳಕ್ಕೆ ನಾನು ಇಳಿಬೇಕು ಅಂತ ಅನ್ನಿಸಿ ಅವನು ಸನ್ಯಾಸ ತೆಗೆದುಕೊಳ್ತಾನೆ. ಕೇವಲ ಭಗವತ್ ಚಿಂತನೆ ಹೊರತು ಇನ್ನೇನೂ ಅಲ್ಲ ಮನಸ್ಸಿನಲ್ಲಿ ಇಲ್ಲ ಅಂದಾಗ ಅವನಿಗೆ ಸನ್ಯಾಸಾಶ್ರಮ ಹಿರಿದು ಅದು ಬಾಲ್ಯಾದ್ವಾ, ಗೃಹಾದ್ವಾ, ವನಾದ್ವಾ. ಸನ್ಯಾಸ ಅಂತ ಅನ್ನೋದು ತಗೊಳ್ಳಿಕ್ಕೆ ಅವನು ಮದುವೆ ಆದ್ಮೇಲೆ ತಗೊಳ್ಬೇಕು, ಅವನು ವಾನಪ್ರಸ್ಥಾಶ್ರಮ ಆದ್ಮೇಲೆ ತಗೊಳ್ಬೇಕು, ಅವನು ಬ್ರಹ್ಮಚಾರಿಯಾಗಿದ್ರೆ ಮಾತ್ರ ಯತಿಯಾಗಲಿಕ್ಕೆ ಯೋಗ್ಯ. ಇದು ಯಾವ ನಿಯಮಗಳು ಮುಖ್ಯ ಅಲ್ಲ. ನಿಯಮದಲ್ಲಿ ಪ್ರಧಾನವಾದದ್ದು ಯಾವುದು ಅಂದ್ರೆ ಯದಹರೇವ ವಿರಜೇತ್ ತದಹರೇವ ಪ್ರೌರಜೇತ್. ಯಾವಾಗ ಅವನಿಗೆ ವೈರಾಗ್ಯ ಬಂತು, ಗಾರ್ಹಸ್ಥ್ಯದಲ್ಲೇ ಬಂತು ಅಂತ ಇಟ್ಕೊಳ್ಳಿ, ಆಯ್ತು. ಬಾಲ ಬ್ರಹ್ಮಚಾರಿ ಆಗಿರುವಾಗಲೇ ಅವನಿಗೆ ಆ ರೀತಿ ತೆಗೆದುಕೊಳ್ಬೇಕು ಅಂತ ಅನಿಸ್ತು. ಬಾಲ ಬ್ರಹ್ಮಚರ್ಯವನ್ನೇ ಬಿಟ್ಟು ಅವನು ಸನ್ಯಾಸಕ್ಕೆ ಬಂದ, ಬಾಲ ಸನ್ಯಾಸಿ ಆದ, ಅವನಿಗೆ ಸರಿ ಹೋಗುತ್ತೆ. ಆದ್ರೆ ಮದುವೆ ಆದ್ರೆ ಒಳ್ಳೆಯದು, ಬ್ರಹ್ಮಚಾರಿಯಾಗಿ ತಗೊಳ್ಳೋದು ಸರಿಯಲ್ಲ, ಇದು ಯಾವುದು ನಿಯಮ ಮುಖ್ಯ ಅಲ್ಲ. ಅವನಿಗೆ ವಿರಾಗ ಇದೆ ಅಂದ್ರೆ ಅವನು ಸನ್ಯಾಸ ತಗೊಳ್ಳಿಕ್ಕೆ ಯೋಗ್ಯ. ವಿರಾಗ ಅನ್ನೋದು ಹೆಂಡತಿ ಕಾಟ ಕೊಡ್ತಾಳೆ ಅಂತ ಬಂದದ್ದಾಗಿರಬಾರದು. ದೊಡ್ಡ ಕಂಪನಿ ಮುಳುಗು ಹೋಯಿತು, ಸಾಲದವರು ಹಿಂದಿನಿಂದ ಓಡಿಸ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಬರಬಾರದು. ಅಥವಾ ನಾನು ಸೇರುವ ಯಾವುದೋ ಒಂದು ಮಠದಲ್ಲೋ ಅಥವಾ ಸಂಸ್ಥಾನದಲ್ಲೋ ಬೇಕಾದಷ್ಟು ಸಂಪತ್ತು ಸಿಗುತ್ತೆ ಅನ್ನೋದಕ್ಕೋಸ್ಕರ ಹೋಗಬಾರದು. ಇದೆಲ್ಲವನ್ನೂ ಬಿಟ್ಟು ನನಗೆ ಅಂತರಂಗದ ಚಿಂತನೆಯೇ ಮುಖ್ಯ, ಸಮಾಜದ ಒಳಿತಿಗಾಗಿ ನಾನು ದೂರದ ದೃಷ್ಟಿಯಿಂದ ಈ ಸತ್ಯವನ್ನು ನಾನು ಸ್ವೀಕರಿಸಲಿಕ್ಕೆ ಸಿದ್ಧನಿದ್ದೇನೆ ಎನ್ನುವ ಎಚ್ಚರ ಇದ್ರೆ ನಿಯಮಗಳಲ್ಲಿ ಎಷ್ಟು ನಾವು ಗಟ್ಟಿಯಾಗಿ ನಿಲ್ತೇವೋ ಅದೆಲ್ಲವೂ ಗುಣವಾಗುತ್ತೆ. ಆದರೆ ನಮಗೊಂದು ದೂರದ ಗುರಿಯೇ ಇಲ್ಲ, ದಾರಿ ಮೊದಲೇ ಗೊತ್ತಿಲ್ಲ, ಅಪಾಯದಿಂದ ಪಾರಾಗಬೇಕು ಅಂತ ಹಾರಿದ್ದು, ಎಲ್ಲಿ ಹಾರಿದ್ದೇನೆ ಅಂತ ಗೊತ್ತಿಲ್ಲ, ಬಾಣಲೆಯಿಂದ ಹಾರಿದ, ಆದರೆ ಅದು ಬಿದ್ದದ್ದು ಬೆಂಕಿ. ಇದಾಗುತ್ತೆ ನಮ್ಮ ಪರಿಸ್ಥಿತಿ. ಆಚಾರ್ಯರು ಹಾಗೆ ಹಾರಲಿಲ್ಲ ಅಂತ ಅನ್ನೋದಕ್ಕೆ ಈ ಕಥೆ ನಮಗೆ ಅರ್ಥ ಮಾಡಿಸುವುದೇನು ಅಂದ್ರೆ, ಇಷ್ಟು ಕಟುವಾಗಿ ಅಪ್ಪ ಮಾತಾಡುವಾಗಲೂ ತನ್ನ ನಿರ್ಧಾರದಲ್ಲಿ ಒಂದು ಅಂತರಂಗದಲ್ಲಿ ಸರಿಯಾದ ಮಥನ ಇತ್ತು, ಅದರಿಂದಾಗಿ ವಿಮರ್ಶೆ ಮಾಡಿ ತೆಗೆದುಕೊಂಡ ನಿರ್ಧಾರ ಅದರಿಂದಾಗಿ ವಿಚಲಿತನಾಗಲಿಲ್ಲ. ಈ ಕೆಲವರು ಏನೋ ಒಂದು ಸಿಟ್ಟಿಗೂ ಇನ್ನೇನೋ ಸಮಸ್ಯೆಗೂ ಪಾರಾಗಬೇಕು ತಗೊಂಡ್ರು, ಆಮೇಲೆ ಮತ್ತೆ ಅದರಲ್ಲೂ ಸಮಸ್ಯೆ ಇರುವುದಾಗಿ ನಾನು ತಗೊಂಡದ್ದೇ ತಪ್ಪಾಯ್ತೋ ಏನೋ, ನಾನು ಇರಬಾರ್ದಿತ್ತು, ಇಲ್ಲಿ ಹೀಗಾಗಬಾರ್ದಿತ್ತು, ಆ ಕಡೆ ಅದು ಬಿಸಿ ತುಪ್ಪ ಇದ್ದ ಹಾಗೆ, ಆ ಕಡೆ ನುಗ್ಲಿಕ್ಕಿಲ್ಲ, ಈ ಕಡೆ ಉಗುಳಿಕ್ಕಿಲ್ಲ ಅನ್ನುವ ಸ್ಥಿತಿ ಬರುವಂತೆ ಮಾಡಿಕೊಳ್ಬಾರ್ದು. ಈ ಪ್ರಸಂಗವನ್ನು ನಾವು ಮನಸ್ಸಿನಲ್ಲಿ ನಮಗೇನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವ ವಿಷಯದಲ್ಲಿ ತುಂಬಾ ವಿಚಲಿತನಾಗ್ತಾ ಇದ್ದೇವೆ, ತುಂಬಾ ಅಲುಗಾಟ ಮನಸ್ಸಿನಲ್ಲಿ ಕಾಡ್ತಾ ಇದೆ ಎಂದಾಗ ಈ ಭಾಗದ 4-6 ಪದ್ಯಗಳನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ಮತ್ತೆ ಮತ್ತೆ ಓದಿದ್ರೆ ನಾವೊಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಮಗೆ ಸರಿಯಾದ ದಾರಿ ತೋರಿಸುವಂತ ಆಚಾರ್ಯರನ್ನು ಪ್ರಾರ್ಥಿಸಿ ನಾವು ಈ ಕಾರ್ಯಕ್ಕೆ ಕೈ ಇಟ್ರೆ ಅದು ಖಂಡಿತ ಸರಿಯಾದ ನಿರ್ಧಾರಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ ಅನ್ನೋದು ಈ ಚಿಂತನೆಯಿಂದ ನಮಗೆ ಸಿಗಬಹುದಾದ ಫಲ. ಸರಿ, ಆಚಾರ್ಯರು ತಂದೆಯನ್ನು ಒಪ್ಪಿಸಿದ್ರು, ಅಪ್ಪ ಮನೆಗೆ ಹೋದ್ರು. ಆದರೆ ಅಪ್ಪ ಹೋಗುವಾಗ ಒಂದು ಮಾತು ಹೇಳಿದ್ರು, ನಾನು ಒಪ್ಕೊಳ್ತೇನೆ, ತಂದೆಯಾಗಿ ತಿಳಿದವನು ಅಂತ ನೀನು ನನಗೆ ಕೊಟ್ಟ ಒಂದು ಪಟ್ಟದಿಂದಾಗಿ ಜ್ಞಾನದ ಕಾರ್ಯಕ್ಕೆ ನೀನು ಹೊರಡ್ತಾ ಇದ್ದಿ, ಇದಕ್ಕೆ ನಾನು ವಿಘ್ನ ಉಂಟು ಮಾಡಿ ಸರಿಯಲ್ಲ ಅನ್ನೋದು ನನಗೆ ಅರ್ಥ ಆಗಿದೆ. ಆದರೆ ಒಂದು ಕರುಳ ವೇದನೆ. ಯಾಕೆ, ಏನಾಗಿದೆ ಅಂದ್ರೆ ಈ ಹಿಂದೆ 2 ಮಕ್ಕಳನ್ನ ತಾಯಿ ಕಳ್ಕೊಂಡಿದ್ದಾಳೆ. ಅಕ್ಕ ಒಬ್ಬಳಿದ್ದಾಳೆ, ಅದು ಬಿಟ್ಟು ಗಂಡು ಮಕ್ಕಳು 2 ಹುಟ್ಟಿದ್ದನ್ನು ಕೂಡ ಮೃತವು ಭ್ರಾತರು ಪೂರ್ವತನವು ಹಿಂದೆ ಹುಟ್ಟಿದ 2 ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ತಾಯಿ. ಈಗ ಈ ಒಂದು ಮಗು ಕೊನೆಯ ಕಾಲಕ್ಕೆ ಒಂದು ಗಂಡು ಮಗು ನನ್ನನ್ನ ನೋಡ್ಕೊಳ್ಳುತ್ತೆ, ತಂದೆ ತಾಯಿಗಳು ಸಹಜವಾಗಿ ವಯಸ್ಸಾದ ಮೇಲೆ ಬಯಸುವಂತಹದ್ದು ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಬಯಕೆ. ಈ ಕಾಲಕ್ಕೆ ತಾಯಿಯಾದವಳು ಹೇಗೆ ಸಹಿಸಿಕೊಳ್ತಾಳೆ? ಅದಕ್ಕೆ ಅವಳು ಒಪ್ಪಿದ್ರೆ ನಾನು ಒಪ್ತೇನೆ. ನಾನೀಗ ಒಪ್ಪಿಗೆ ಕೊಡುವುದೇನು ಅಂದ್ರೆ ನಿನ್ನನ್ನ ನಾನು ತಡೆಯುವುದಿಲ್ಲ ಅಂತ ಅಷ್ಟೇ. ಆದ್ರೆ ಅದು ಒಪ್ಪಿಗೆ ಸಿಗಬೇಕು ಅಂದ್ರೆ ನನಗಿಂತ ಹೆಚ್ಚು ನಿನ್ನ ಅಮ್ಮನ, ಯಾಕೆಂದ್ರೆ ತನ್ನ ಶರೀರದ ಎಲ್ಲ ಭಾಗವನ್ನು ಹಂಚಿಕೊಂಡು ನಿನಗೆ ಶರೀರ ಕೊಟ್ಟು ಇಲ್ಲಿಯ ತನಕ ಹೊಟ್ಟೆಯಲ್ಲಿಟ್ಟುಕೊಂಡು ಪೋಷಿಸಿ ಬೆಳೆಸಿ ಇದೆಲ್ಲ ಕಷ್ಟಗಳನ್ನು ನುಂಗಿ ಅವಳು ಮಾಡಿದ ಪ್ರಯತ್ನಕ್ಕೆ ಅವಳ ಒಪ್ಪಿಗೆ ಇಲ್ಲದಿದ್ರೆ ನೀನು ಈ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನನ್ನ ಒಪ್ಪಿಸುವ ಹೊಣೆ ನನ್ನದು.
ನೀವು ಮನೆಗೆ ಹೋಗ್ಬಹುದು ಅಂತ ಅಪ್ಪನಿಗೆ ಹೇಳಿ ಕಳುಹಿಸ್ತಾನೆ ಹುಡುಗ. ಸರಿ, ಮನೆಗೆ ಬರ್ತಾನೆ. ಅಪ್ಪ ಮೊದಲೇ ಚೆನ್ನಾಗಿ ಗಾಳಿ ಹಾಕಿ ಇಟ್ಟಿದ್ದಾನೆ. ಅವ್ನು ಬರ್ತಾನೆ, ಅವ್ನ ಮುಖ ನೋಡ್ಬೇಡ, ಅವ್ನು ಮಾತಾಡಿಸ್ಬೇಡ, ಅವ್ನು ಏನ್ ಕೇಳಿದ್ರು ಆಗಲ್ಲ ಅಂತಾನೆ ಹೇಳ್ಬಿಡ, ಅಷ್ಟೇ ಹೊರತು ಎಂಥದ್ದು ಉತ್ತರ ಕೊಡೋಣ, ಅವ್ನ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗ್ಬೇಡ. ಮನೆಗೆ ಬಂದಾಗ ಅಮ್ಮ ಹಾಗೆ ಮಾಡಿದ್ರು, ನೋಡ್ಲಿಲ್ಲ, ಮಾತಾಡಿಸ್ಲಿಲ್ಲ, ಮುಖ ತಿರುಗಿಸ್ ಅಮ್ಮ ಅಂತಂದ್ರೆ ತಿರುಗು ನೋಡ್ಲಿಲ್ಲ. ನಾನೇನೋ ನಿನ್ನ ಹತ್ರ ಕೇಳಬೇಕಿದೆ ಅನ್ನೋದಕ್ಕೂ ಹೂನು ಹೂನು ಏನೂ ಆಗಲಿಲ್ಲ. ಕೊನೆಗೆ ಬಹಳ ಹೊತ್ತು ಹೀಗೆ ಆದ ಮೇಲೆ ಅಮ್ಮನ ಹತ್ರ ಎದುರುಗಡೆ ಬಂದು ಕೂತ. ಅಮ್ಮ, ನಾನೊಂದು ಸಂಗತಿಯನ್ನು ನಿನ್ನ ಮುಂದೆ ಹೇಳಬೇಕಿದೆ, ನೀನು ಅದನ್ನು ಹೇಗೆ ಸ್ವೀಕರಿಸ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನದು ಅಚಲವಾದ ಒಂದು ನಿರ್ಧಾರ ಇದೆ, ಆದರೆ ಆ ನಿರ್ಧಾರದಿಂದ ನಿನಗೆ ತೊಡಕಾಗಬಾರದು ಅನ್ನೋದಕ್ಕೋಸ್ಕರ ನಿನ್ನ ಮುಂದೆ ಬಂದಿದ್ದೇನೆ. ಬದುಕಿ ಉಳಿದ ಮಗು ಕಣ್ಣು ಮುಂದೆ ಸನ್ಯಾಸಿಯಾಗಿಯಾದರೂ ಇರ್ತಾನೆ ಅನ್ನೋ ಅಪೇಕ್ಷೆ ಇದ್ರೆ ನನಗೆ ಒಪ್ಪಿಗೆ ಕೊಡು. ಒಂದು ವೇಳೆ ನೀನು ಒಪ್ಪಲಿಲ್ಲ ಅಂದ್ರೆ ನಿನ್ನ ಕಣ್ಣಿಗೆ ಕಾಣಿಸದೆ ಹೊರಟು ಹೋಗ್ತೇನೆ ನಾನು. ಸನ್ಯಾಸ ತಗೊಳ್ಳಲ್ಲ ಇಲ್ಲಿ, ಆದ್ರೆ ನಿನ್ನ ಕಣ್ಣಿಗೆ ಯಾವತ್ತೂ ಕಾಣಿಸಲ್ಲ ನಾನು. ನಿನಗೆ ಕಣ್ಣಿಗೆ ಕಾಣಿಸದೆ ಸನ್ಯಾಸ ತಗೊಳ್ಳದೆ ಇರಬೇಕು. ಕಣ್ಣಿಗೆ ಕಾಣಿಸಿ ಸನ್ಯಾಸಿಯಾಗಿ ಓಡಾಡುವಂತಹ ಪರಿಸ್ಥಿತಿ ನಿನ್ನ ಮುಂದೆ ಬರಬೇಕು. ಯೋಚನೆ ಮಾಡಿ, ಯಾವ ತಾಯಿ ಕನಿಷ್ಠ ಕಣ್ಣ ಮುಂದಾದ್ರೂ ಇರ್ಲಿ ಅಂತ ಬಯಸ್ತಾಳೆ ಹೊರತು ಕಾಣದೇ ಹೋಗ್ಲಿ ಅನ್ನೋ ಬಯಕೆ ಅಂತೂ ಒಡ್ಡಲ್ಲ. ಅಮ್ಮ ಹೇಳಿದ್ರು, ನನ್ನ ಕಣ್ಣ ಮುಂದೆ ನೀನು ಇರಬೇಕು, ಹಾಗಾದ್ರೆ ನನ್ನ ಸನ್ಯಾಸಕ್ಕೆ ಅವಕಾಶ ಕೊಡಬೇಕು. ಮಾತಾಗಲಿಲ್ಲ. ಮತ್ತೆ ಮುಂದೆ ಅವಳಿಗೆ ಬೆಳೆಸಲಿಕ್ಕೆ ಅವಕಾಶ ಇರಲಿಲ್ಲ. ನನ್ನ ಹತ್ರ ಇರುವುದೇ 2 ಬೆರಳು ಮುಟ್ಲಿಕ್ಕೆ. ಒಂದು ಹೀಗೆ ಸಿಗ್ತೇನೆ, ಒಂದು ಹೀಗೆ ಸಿಗಲ್ಲ. ಸಿಗದೆ ಹೊರಟು ಹೋಗ್ತೇನೆ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಸನ್ಯಾಸ ತಗೊಳ್ಳಲ್ಲ. ಅದನ್ನ ನಾನು ನಿನ್ನ ಮಾತು ನಡೆಸ್ತೇನೆ, ಅದು ನಿನ್ನ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಕಣ್ಣಿಗೆ ಕಾಣಿಸ್ತೇನೆ ಅನ್ನುವ ನಿನಗೆ ಸಂತೋಷ ಬರಬೇಕಾದ್ರೆ ನಾನು ಸನ್ಯಾಸ ತಗೊಂಡು ಇಲ್ಲೇ ನಿನ್ನ ಕಣ್ಣು ಮುಂದೆನೆ ಬೇಕಾದಷ್ಟು ಕಾರ್ಯಗಳನ್ನು ಮಾಡುವುದಕ್ಕೆ ಓಡಾಡ್ತೇನೆ. ತಾಯಿ ಸುಮ್ಮನಾಗ್ಬಿಟ್ರು, ಒಪ್ಕೊಂಡು ಹೋದ. ಗುರುಗಳಲ್ಲಿ ದೀಕ್ಷೆಯನ್ನು ಪಡೆದ. ಅಚ್ಯುತ ಪ್ರಜ್ಞರು ಅಂದ್ರೆ ಅದರ ಪೂರ್ವದಲ್ಲಿ ಅವರ ಪರಂಪರೆಯಲ್ಲಿ ಬಂದ ಪ್ರಜ್ಞ ಶಬ್ದದ ಒಂದು ಬಳುವಳಿಯ ಹಾಗೆ ಅವರಿಗೆ ಪೂರ್ಣ ಪ್ರಜ್ಞ ಅನ್ನುವ ಹೆಸರು ಕೊಟ್ಟರು. ಪೂರ್ಣ ಪ್ರಜ್ಞ. ಆದರೆ ಇಡೀ ಮಧ್ವ ವಿಜಯದಲ್ಲಿ ಎಲ್ಲಿಯೂ ಕೂಡ ಪೂರ್ಣ ಪ್ರಜ್ಞ ಅನ್ನೋ ಹೆಸರು ನೇರ ಉಪಯೋಗ ಮಾಡಲಿಲ್ಲ. ಪ್ರಮೇಯ ನವಮಾಲಿಕಾ ಅಂತ ಈ ಇಡೀ ಮಧ್ವ ವಿಜಯದ ಒಂದು ಸಾರಭೂತವಾದ ಒಂದು ಕೃತಿ ಇದೆ. ನಾರಾಯಣ ಪಂಡಿತರೇ ಬರೆದ ಸಂಗ್ರಹ ಕೃತಿ, ಮಧ್ವಚರಿತದ ಸಂಗ್ರಹ ಕೃತಿ. ಅದರಲ್ಲಿ ಪೂರ್ಣ ಪ್ರಜ್ಞ ಅನ್ನೋ ಶಬ್ದವನ್ನು ಬಳಸ್ತಾರೆ. ಇಲ್ಲಿ ಪೂರ್ಣಬೋಧ ಅಂತ ಬಳಸ್ತಾರೆ. ಅದು ಕಾವ್ಯದಲ್ಲಿ ಒಂದು ಶೈಲಿ. ನೇರವಾಗಿ ಎಲ್ಲವನ್ನೂ ಬಿಡಿಸಿ ಹೇಳುವುದಿಲ್ಲ. ಕೆಲವೊಂದು ಸ್ವಲ್ಪ ತಲೆ ಇದೆ ಅಲ್ವಾ, ಉಪಯೋಗಿಸಿ ಅಂತ ಶಬ್ದಗಳನ್ನ ಅಲ್ಲಿ ಅಚ್ಯುತ ಪ್ರಜ್ಞ ಅನ್ನೋ ಶಬ್ದವನ್ನು ಬಳಸಲಿಲ್ಲ. ಅಚ್ಯುತ ಪ್ರೇಕ್ಷ ಅಂತ ಬಳಸ್ತಾರೆ. ಪ್ರೇಕ್ಷ ಅನ್ನೋ ಶಬ್ದ ಬಳಸಿ ಮತ್ತೆ ನಾರಾಯಣ ಪಂಡಿತರು ಅದಕ್ಕೊಂದು ಭಾವಪ್ರಕಾಶಕ ಬರೆಯುವಾಗ ಪ್ರೇಕ್ಷ ಅನ್ನೋ ಶಬ್ದಕ್ಕೆ ಪ್ರಜ್ಞಾ ಅನ್ನೋ ಅರ್ಥವನ್ನು ಬರೀತಾರೆ. ಭಗವಂತನನ್ನ ಚೆನ್ನಾಗಿ ಕಂಡವರು, ಭಗವಂತನಲ್ಲಿ ಒಳ್ಳೆಯ ಪ್ರಜ್ಞೆ ಇದ್ದವರು ಅನ್ನುವ ಆ ಅಚ್ಯುತ ಪ್ರಜ್ಞರ ಕೈಯಲ್ಲಿ ಪೂರ್ಣ ಪ್ರಜ್ಞ ಅನ್ನುವ ಹೆಸರಿನಿಂದ ಶಿಷ್ಯತ್ವವನ್ನ ವಹಿಸಿದ್ದಾರೆ. ರೂಪ್ಯಪೀಠದಲ್ಲಿಯೇ ಶೇಷನ ನೆಲೆ ಆಸನದ ಮೇಲೆ ಮಲಗಿದ ಅನಂತಾಸನ ಅವರಿಗೆ ದೀಕ್ಷೆಯನ್ನು ಕೊಡುವುದಕ್ಕೆ ಸಾಕ್ಷಿಯಾಗಿ ನಿಂತ. ಮತ್ತೆ ನಿಮಗೆ ಈಗ ಶಿಷ್ಯತ್ವವನ್ನು ಕೊಟ್ಟಿದೆಯಲ್ವಾ, ನನ್ನ ಪ್ರಸಾದ ನಿನಗದೇ ಅಂತ ದೇವರ ಬಾಯಿಯಿಂದ ಮಾತು ಬಂದಂತೆ ಅವರಿಗೆ ಅಚ್ಯುತ ಪ್ರಜ್ಞರಿಗೆ ಆ ವಿಷಯದಲ್ಲಿ ಅವರಿಗೆ ಯಾರೋ ಒಬ್ಬ ಆವೇಶಯುಕ್ತನಾದ ವ್ಯಕ್ತಿ ಬಂದು ಹೇಳಿ ಹೊರಟು ಹೋದ. ಆಮೇಲೆ ಅವರಿಗೆ ಅಂದ್ರೆ ಇಲ್ಲಾಂದ್ರೆ ಯಾರ್ಯಾರೋ ಶಿಷ್ಯತ್ವ ತಗೊಳ್ತಾ ಇರ್ತಾರೆ. ನನಗೆ ಭಗವಂತ ಕಳುಹಿಸಿಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಗೊತ್ತಾಗೋದಕ್ಕೆ ಅವಕಾಶ ಇರಲಿಲ್ಲ ಅನ್ನುವ ಹಾಗೆ ಭಗವಂತನೇ ತಿಳಿಸಿ ಕೈಗೆ ಕೊಟ್ಟು ಹೋದ ಆ ಶಿಷ್ಯನನ್ನ ಚೆನ್ನಾಗಿ ನೋಡಿಕೊಳ್ಳುವ ಮನಸ್ಥಿತಿಯನ್ನ ಅವರು ಆ ಮಾತಿನ ನಂತರ ಹೊಂದಿದ್ರು. ಶುರುವಾಯಿತು. ಶಿಷ್ಯ ಅಂತಾನೆ ಪಾಠ ಎಲ್ಲ ಆಗಬೇಕು. ಹುಡುಗನಿಗೆ ಪಾಠ ಶುರುವಾಯಿತು. ಹುಡುಗ ಪಾಠದ ಮಧ್ಯದಲ್ಲಿ 100 ಪ್ರಶ್ನೆ. ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ, ಇನ್ನೊಂದೇನು, ಮತ್ತೊಂದೇನು, ಇದು ಹೀಗೆ ಹೇಳಬಾರ್ದಲ್ವ. ಯಾರಾದ್ರೂ ಒಂದು ಕೃತಿಯನ್ನ ಬರೆಯುವಾಗ ಸುಮ್ಮನೆ ಒಂದು ಹೇಳುವಾಗ ಈ ಗ್ರಂಥವನ್ನ ಅಂದ್ರೆ ಯಾವುದೇ ಒಂದು ಗ್ರಂಥವನ್ನು ಬರೆಯುವಾಗ ಒಂದು ನಮಸ್ಕಾರ ಪೂರ್ವಕವಾಗಿ ನಡೀಬೇಕು. ಮೊದಲು ನಮಸ್ಕಾರದಿಂದಲೇ ಶುರುವಾಗಬೇಕು. ನನ್ನನ್ನು ನಾನು ನಮಸ್ಕರಿಸುತ್ತೇನೆ. ಹಾಗಿದ್ರೆ ನಾನು ನಿಮ್ಗೆ ಯಾಕೆ ನಮಸ್ಕಾರ ಮಾಡಬೇಕು? ನೀವೇ ನಾನು, ನಾನೇ ನೀವು ಆದ್ಮೇಲೆ ನೀವು ನನ್ನ ನಮಸ್ಕಾರಕ್ಕೆ ಮಧ್ಯದಲ್ಲಿ ಒಂದು ಅಂತರ ಇದೆ. ನೀವು ದೊಡ್ಡವರು, ನಾನು ಚಿಕ್ಕವರು ಅಂತ ಆಗುದು ಎರಡು ಬೇರೆ ಬೇರೆ ಆದ್ರೆ ಮಾತ್ರ. ಎರಡು ಒಂದೇ ಶಕ್ತಿ, ಎರಡು ತುಂಡುಗಳಾದ್ರೆ
ನಾನು ಗುರು ನೀನು ಶಿಷ್ಯ ಅಥವಾ ನೀನು ಗುರು ನಾನು ಶಿಷ್ಯ ಅನ್ನುವ ಈ ವ್ಯತ್ಯಾಸ ಎಲ್ಲಿ ಬಂತು ಅನ್ನುವ ಹಾಗೆ ಕೆಲವು ಜಿಜ್ಞಾಸೆಗಳನ್ನೆಲ್ಲ ಹುಡುಗ ವ್ಯಕ್ತಪಡಿಸ್ತಾನೆ. ನಿನಗೆ ಪಾಠ ಮಾಡುವಷ್ಟು ಶಕ್ತಿ ನನಗಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಎದ್ದು ಹೋಗ್ಬಿಡ್ತಾರೆ ಒಂದ್ಸಲ. ಹುಡುಗರಿಗೆ ಉಳಿದವರಿಗೆಲ್ಲರಿಗೂ ಒಂದ್ಸಲ ಒಡೆಯಿಂದ ಈ ಪ್ರಶ್ನೆ ಇತ್ತು, ಕೇಳುವ ಧೈರ್ಯ ಇರಲಿಲ್ಲ. ಆದ್ರೆ ಈ ಹುಡುಗ ಕೇಳಿದ ಮೇಲೆ ಆ ಗುರುಗಳು ಸಿಟ್ಟು ಮಾಡಿಕೊಂಡ ಘಟನೆಯನ್ನು ಕಂಡ ಮೇಲೆ ಓ ನಮ್ಮ ಪ್ರಶ್ನೆಗೂ ಅರ್ಥ ಇದೆ ಅಂತ ಅವನಿಗೆ ದೃಢವಾಯಿತು. ಈ ಹೇಳುವ ವಿಷಯದಲ್ಲಿ ಎಲ್ಲೋ ಒಂದಿಷ್ಟು ಕೊರತೆಗಳಿವೆ ಅನ್ನೋದು ಅವರಿಗೆ ದೃಢವಾಗ್ತಾ ಹೋಯಿತು. ಆದ್ರೆ ಯಾವತ್ತೂ ಗುರುಗಳ ಈ ಈ ಪ್ರಶ್ನೆ ಕೇಳಿದ ಮೇಲೆ ಸೇವೆ ಮಾಡುವ ವಿಷಯದಲ್ಲಿ ಹಿಂದೆ ಸರಿಯಿಲ್ಲ. ಗುರುಗಳಿಗೆ ಏನು ಸಮಿತಿಗಳನ್ನು ತಂದು ಕೊಡುದು ಅಥವಾ ಇನ್ನೇನು ಕರ್ತವ್ಯ ನಿರ್ವಹಿಸುವುದು ಅದನ್ನ ತೋಟಂತಿಲ್ಲ ಮನೆಯಲ್ಲಿದ್ದಾಗಲೂ ಮಾಡಿದವನೇ ಹುಡುಗ. ಅಂದ್ರೆ ಅದು ಗುರುಕುಲದಲ್ಲಿ ಇದ್ದಾಗ ಅಥವಾ ಶಿಷ್ಯನಾಗಿ ಕಾರ್ಯವನ್ನು ನಿರ್ವಹಿಸುವಾಗ ಗುರುಗಳು ಹೇಳಿದ ಕೆಲಸವನ್ನು ಮಾಡುವುದು ಅನ್ನುವುದೇ ಅವರ ಯಶಸ್ಸಿನ ಒಂದು ಸಹಜವಾದ ಮೆಟ್ಟಿಲುಗಳು ಅವುಗಳು. ಹಾಗಾಗಿ ಎಲ್ಲ ಗುರು ಸೇವೆಯನ್ನು ಮಾಡ್ತಾ ಮಾಡ್ತಾ ಅನೇಕ ತಿಳುವಳಿಕೆಯನ್ನ ಹೊಂದಿದ ಅನೇಕ ಘಟನೆಗಳು ಅಲ್ಲಿ ನಡೀತಾ ಹೋಗುತ್ತೆ. ಏನಾಯಿತು, ನಿಧಾನಕ್ಕೆ ಬೆಳೆದು ದೊಡ್ಡವರಾಗಿದ್ದ ಒಂದು ಹಂತಕ್ಕೆ ಯುವಕ ಸ್ಥಿತಿಗೆ ಬಂದಾಗ ಗುರುಗಳ ಹತ್ರ ಕೇಳಿದ್ರು, ನಾನು ಒಂದು ಆಸೆ ಇದೆ, ಉತ್ತರದ ಗಂಗೆಯ ತಡಿಗೆ ಹೋಗಿ ಮಿಂದು ಬರಬೇಕು ಅನ್ನೋ ಬಯಕೆ. ಅಷ್ಟೊತ್ತಿಗೆ ಅಚ್ಯುತ ಪ್ರಜ್ಞರು ತುಂಬಾ ಹಚ್ಚಿಕೊಂಡಿದ್ದಾರೆ ಪೂರ್ಣ ಪ್ರಜ್ಞರನ್ನ. ಹೋಗಿ ಬರಬೇಕು ಅಂತ ಕೇಳಿದಾಗ ಅವರು ತಕ್ಷಣದಲ್ಲಿ ಒಪ್ಪಿಕೊಂಡಿಲ್ಲ. ನಿಮ್ಮನ್ನ ಬಿಟ್ಟು ನಾನು ಹೇಗಿರುವುದು, ಶಿಷ್ಯನನ್ನು ಬಿಟ್ಟುಕೊಡಬಾರದು ಅಂತ ದೇವರೇ ಕೊಟ್ಟ ಆದೇಶ. ಅದರಿಂದ ಏನ್ ಮಾಡುದು ಅಂತ ಗೊತ್ತಾಗದೆ ಹೋಗಿ ಅನಂತಾಶ್ರಮದಲ್ಲೇ ಪ್ರಾರ್ಥನೆ ಮಾಡಿದ್ರು, ದೇವರೇ ಈ ಹುಡುಗ ಹೊರಡುತ್ತೇನೆ ಅಂತ ಹೇಳ್ತಿದ್ದಾನೆ, ನನಗೆ ಇವನನ್ನ ಬಿಟ್ಟರೆ ಇನ್ನು ಅಂದ್ರೆ ಸಿಟ್ಟು ಬರ್ತಿತ್ತು ಕೆಲವೊಮ್ಮೆ. ತಾನು ಪೂರ್ವದಲ್ಲಿ ಕಲಿತ ಸಂಗತಿಗಳಿಗೆ ವಿರುದ್ಧವಾಗಿ ಪ್ರಶ್ನೆ ಹಾಕ್ತಾನೆ, ನಾನು ಏನ್ ಕೇಳಿದ್ರು ಅದಕ್ಕೆ ವಾಪಸ್ಸು ಸಮಾಧಾನ ತಗೊಳ್ಳಲ್ಲ ಅದನ್ನ. ಆದ್ರೆ ಆಮೇಲೆ ಹೌದಲ್ವಾ, ನಮ್ಮ ಗುರುಗಳು ಇದೇ ರೀತಿಯಾದದ್ದೇನೋ ಒಂದಿಷ್ಟು ಸಂಗತಿಗಳನ್ನ ನನಗೆ ಹೇಳಿಯೇ ತಾನೇ ಹೋದದ್ದು. ಯಾವಾಗಲೂ ಬಹಳ ಕಷ್ಟ ಏನು ಅಂದ್ರೆ, ನಾವು ಹುಟ್ಟಿದ ಪರಿಸರದಲ್ಲಿ ಏನು ನಂಬಿಕೆಯಿಂದ ಬೆಳೆದು ಬಂದಿರ್ತೇವೆ ಅದನ್ನು ತಕ್ಷಣದಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಏನ್ ಹೇಳಿದ್ರು ಇಲ್ಲ, ಅದು ನಮ್ಮ ಕಾಲದಲ್ಲಿ ಹೀಗೆ ಇದ್ದದ್ದು, ನಾವು ಹೀಗೆ ಹೇಳುದು, ಇದೇ ಆಗ್ಬೇಕು ಅಂತಾನೆ ಹಠ ಇರುತ್ತೆ. ಅದು ಶಾಸ್ತ್ರದ ವಿಷಯ ಬಿಡಿ, ಒಂದು ಸಣ್ಣ ಮನೆಯಲ್ಲಿ ನಡೆಯುವ ಒಂದು ಸಂಸ್ಕಾರ ಸಂಪ್ರದಾಯದ ವಿಷಯದಲ್ಲೂ ನಮಗೆ ಹಠ ಬಿಡುವುದಿಲ್ಲ. ಹಾಗಾಗಿ ಅವನು ಯಾವತ್ತು ಹುಡುಗ ಕೋಪದಿಂದ ಮಾತಾಡ್ತಿರ್ಲಿ, ಇದಕ್ಕೆ ಏನು ಉತ್ತರ ಹೇಳಿ. ಕೆಲವೊಂದ್ಸರ್ತಿ ಪ್ರಶ್ನೆ ಕೇಳ್ತಿದ್ದ, ಸ್ಪಷ್ಟ ಮಧ್ವರೇ ಭವಿಷ್ಯತಿ ಅಂತ ಹೇಳ್ತಿದ್ರ, ನೀನು ಮುಂದೆ ದೊಡ್ಡವನಾದ್ಮೇಲೆ ಗೊತ್ತಾಗುತ್ತೆ, ನಿಮ್ಗೆ ಉತ್ತರ ಗೊತ್ತಿದೆಯಲ್ವಾ, ಈಗಲೇ ಹೇಳಿ, ಮುಂದೆ ತನಕ ನಾನು ಕಾಯೋಕ್ಕಾಗಲ್ಲ, ನಂಗೆ ಈ ಪ್ರಶ್ನೆಗೆ ಈಗ ಉತ್ತರ ಬೇಕು. ಆವಾಗ ನನಗೆ ಈ ಪ್ರಶ್ನೆ ಬರುದು, ಇನ್ನೇನೋ ಬೇರೆ ಪ್ರಶ್ನೆ ಇರುತ್ತೆ, ಅದಕ್ಕೆ ಅಲ್ಲಿ ಉತ್ತರ ಅಂತ ನೀವು ಕೊಟ್ಟಿದ್ರು, ನನಗೆ ಪ್ರಶ್ನೆನೇ ಬರ್ತೋದ್ರೆ ಆ ಉತ್ತರಕ್ಕೆ ಏನು ಉಪಯೋಗ? ನನಗೆ ಈಗ ಉತ್ತರ ಪ್ರಶ್ನೆಗೆ, ಈ ಬಂದ ಪ್ರಶ್ನೆಗೆ ಆಮೇಲೆ ಉತ್ತರ ಸಿಗುದಲ್ಲ, ಈಗ ಉತ್ತರ ಸಿಗಬೇಕು ಕೇಳ್ತಿದ್ರೆ ಈ ಚಡಿತನ ಗುರುಗಳಿಗೆ ಕಿರಿಕಿರಿ ಆಗ್ತಿತ್ತು. ಆದ್ರೆ ಅವ್ರು ಕೇಳಿದ್ರಲ್ಲಿ ತಪ್ಪಿರ್ತಿರ್ಲಿಲ್ಲ, ಅದರಿಂದಾಗಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಒಂದು ಮನಸ್ಸಿಗೆ ಸಹಜವಾದ ಒಂದು, ಇವತ್ತಿನ ಶಬ್ದ ಇರಿಟೇಷನ್ ಹೇಳುದು ಅನ್ನುವ ತರ ಇದ್ರು, ಅದು ಸ್ವಲ್ಪ ಹೊತ್ತಿಗೆ ಮತ್ತೆ ತಿಳಿಯಾಗಿ ಮತ್ತೆ ಅವನ ಹತ್ರನೇ ಬರ್ತಿದ್ರು, ಅವನ ಹತ್ರನೇ ಚರ್ಚೆ ಮಾಡ್ತಿದ್ರು. ಅದು ಇಷ್ಟು ಒಂಥರ ಒಳಗಿನಿಂದ ಶೀತಲ ಸಮರ ಇದ್ದ ಹಾಗೆ ಇದ್ರು. ಮತ್ತೆ ಯಥಾ ಪ್ರಕಾರ ಮೊದಲಿನಂತೆ ಮಾತುಕತೆ ನಡೀತಾ ಇತ್ತು. ಇದು ಉಳಿದವರಿಗೆಲ್ಲ ಆಶ್ಚರ್ಯ. ಒಂದ್ಸತಿ ಪಾಠದಲ್ಲಿ ಎದ್ದು ಹೋಗ್ತಾರೆ, ಆಮೇಲೆ ಮತ್ತೆ ಪಾಠದಲ್ಲಿ ಒಟ್ಟಿಗೆ ಕೂತ್ಕೊಂಡು ಮತ್ತೆ ನಗ್ತಾ ಕೂತಿರ್ತಾರೆ. ಇದು ಸೌಹಾರ್ದ ಇದ್ದಾಗ, ವಿಷಯದ ದೃಷ್ಟಿಯಿಂದ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರು ಸರಿಯಾದನ್ನ ತಿಳ್ಕೊಳ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ಪ್ರಾಮಾಣಿಕವಾದ ಆಸೆ ಇದ್ರೆ ಅದು ಎಲ್ಲಾ ತರದ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು, ಈಗ ಒಂದು ಮನೆ ಅಂತಂದಾಗ 5-6 ಮಂದಿ 5-6 ತರದ ಆಲೋಚನೆಗಳಲ್ಲಿ ಇದ್ದಾಗಲೂ ಒಂದೇ ಕುಟುಂಬ ನಡೆಯುವುದಿಲ್ವಾ? ಒಬ್ರಿಗೆ ಆಟ ಇಷ್ಟ, ಒಬ್ರಿಗೆ ಧಾರಾವಾಹಿ ಇಷ್ಟ, ಒಬ್ರಿಗೆ ಇನ್ಯಾವುದೋ ಸಿನಿಮಾ ಇಷ್ಟ, ಇನ್ನೊಂದಿಗೆ ಬರೀ ಭಾರತ ಇಷ್ಟ. 5 ಜನ ಈಗೆಲ್ಲ ಬಿಡಿ, ರೂಮಿಗೆ ಒಂದು ಟಿವಿ ಮಾಡಿ ಅದು ಬಿಟ್ಟು ಹೋಗಿದೆ. ಆದ್ರೆ ಒಂದು ಕಾಲದಲ್ಲಿ ಅವರವರು ಒಂದು ಸಮಯ ನಿಗದಿ ಮಾಡ್ಕೊಂಡು, ನಾನು ಈ ಸಮಯದಲ್ಲಿ ನಿಮ್ಗೆ ತೊಂದರೆ ಕೊಡಲ್ಲ, ನೀವು ನೋಡಿ, ಉಳಿದ ಸಮಯದಲ್ಲಿ ನಾನು ನೋಡ್ತೇನೆ ಅಂದ್ರೆ ಹೀಗೊಂದು ಒಡಂಬಡಿಕೆ ಮಾಡಿಕೊಂಡು ಮನೆಯ ಸಾಮರಸ್ಯ ಹಾಳಾಗದಂತೆ ನೋಡಿಕೊಳ್ಳುವ ಒಂದು ವ್ಯವಸ್ಥೆ ಇರ್ತಿತ್ತು. ಮನೆಯಲ್ಲಿ ಇದು ಬಿಡಿ, ಬೇರೆ ವಿಷಯದಲ್ಲೂ ಎಷ್ಟೋ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಮನೆಯಲ್ಲಿ ಒಬ್ಬ ಹೇಳ್ತಾನೆ, ಪಾಠ ವ್ಯವಸ್ಥೆ ಜ್ಞಾನದ ಕಾರ್ಯಗಳನ್ನೆಲ್ಲ ನಾನು ಮಾಡ್ತೇನೆ, ನಾನು ಈ ಒಳಗೆ ನೋಡ್ಕೊಳ್ಳೋ ವ್ಯವಸ್ಥೆ ಎಲ್ಲ ನಾನು ನೋಡ್ತೇನೆ, ಬೆಳೆಯುವುದು, ಮನೆಗೆ ತಂದ ಹಾಕುದು, ವ್ಯವಸ್ಥೆ ನೋಡುದು, ಇಲ್ಲಿಂದ ಹೊರಗೆ ಬಂದಾಗ ಏನ್ ಮಾಡ್ಬೇಕು ಇದನ್ನು ನಾನು ನೋಡ್ತೇನೆ. ಇನ್ನೊಬ್ಬ ಹೇಳ್ತಾನೆ, ನಾನು ನೀವು ಏನ್ ಹೇಳ್ತೀರೋ ಅದನ್ನು ಮಾಡ್ತಾ ಹೋಗ್ತೇನೆ ಅಂತ. ಇದು ಸಹಜವಾಗಿ ಒಂದು ಕುಟುಂಬದಲ್ಲಿ ಅವರವರೇ ಮಾತಾಡಿಕೊಂಡು ಆಗಬಹುದಾದ ಒಂದು ಸಾಮರಸ್ಯದ ಹೊಲ. ಗುರು ಶಿಷ್ಯರಲ್ಲಿ ಈ ಸಾಮರಸ್ಯವನ್ನು ಕಂಡು ಉಳಿದವರೆಲ್ಲ ತುಂಬಾ ಸಂತೋಷ ಪಡ್ತಾರೆ. ಭಗವಂತನ ಬಗ್ಗೆ ಮತ್ತಷ್ಟು ಚೆನ್ನಾಗಿ
ತಿಳ್ಕೊಳ್ಬೇಕು ಅನ್ನೋ ಆಸೆಗೆ ಈ ಶಿಷ್ಯನಲ್ಲಿ ಸರ್ವಜ್ಞತ್ವ ಇದೆ ಅನ್ನೋದು ಅವರಿಗೆ ಹಂತ ಹಂತವಾಗಿ ತಿಳಿತಾ ಹೋಯಿತು. ಅದರಿಂದಾಗಿ ಅವರು ಮತ್ತೆ ಕೋಪ ಕಮ್ಮಿ ಆಗ್ತಾ ಬಂತು. ಪ್ರಶ್ನೆಗಳನ್ನೆಲ್ಲ ಮಾಡಿದ್ರು ಅದರ ಬಗ್ಗೆ ಇನ್ನು ನಾನು ಇದರ ಬಗ್ಗೆ ಜಿಜ್ಞಾಸೆ ವ್ಯಕ್ತಪಡಿಸಿಕೊಳ್ತೇನೆ, ಅದರ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅಂತ ಹೀಗೆ ಹೇಳ್ತಾ ಇದ್ರು. ಈ ಮಧ್ಯದಲ್ಲಿ ಒಂದು ಸಂಗತಿ ಗುರುಗಳು ಅಂದ್ರೆ ತಾಯಿ ಒಪ್ಪಿಗೆ ಕೊಡುವಾಗ, ಮಧ್ಯದಲ್ಲಿ ಒಂದು ವಿಷಯ ಬಿಟ್ಟು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ತಾಯಿ ಒಪ್ಪಿಗೆ ಕೊಡುವಾಗ ಅವಳೊಂದು ಅಪೇಕ್ಷೆ ಪಟ್ಟಂತೂ ಪ್ರಾಮಾಣಿಕವಾಗಿತ್ತು. ಏನಂದ್ರೆ, ಸರಿ ನೀನು ಒಬ್ಬನೇ ಮಗ, ನೀನು ಬಿಟ್ಟು ಹೋದ್ರೆ ನಮ್ಮನ್ನು ಮುಂದೆ ಒಂದು ಅಂತ್ಯಕಾಲದಲ್ಲಿ ನೋಡ್ಕೊಳ್ಳುದು ಅಥವಾ ಆ ನಂತರದಲ್ಲಿ ನಮ್ಗೆ ಆಗಬೇಕಾದ ಸಂಸ್ಕಾರಗಳನ್ನು ಯಾರು ಮಾಡ್ತಾರೆ, ಈ ಬಯಕೆಯಿಂದ ನಾನು ನಿನ್ನ ಹತ್ರ ಇಷ್ಟು ಬೇಡಿಕೆ ಇಟ್ಟದ್ದು ಅಂತ ತಾಯಿ ಹೇಳಿದಾಗ, ನಿನಗೆ ನನಗೊಬ್ಬ ತಮ್ಮ ನಿನಗೊಬ್ಬ ಮತ್ತೊಬ್ಬ ಮಗ ಹುಟ್ಟಿದ ಮೇಲೆನೆ ನಾನು ಹೊರಡುದು ಅಂತ ಒಂದು ಸ್ವಲ್ಪ ಕಾಲ ಕಾದು ಮತ್ತೊಬ್ಬ ತಮ್ಮ ಹುಟ್ಟಿದ ಮೇಲೆ, ಅದಕ್ಕೆ ಅವರು ಉದಾಹರಣೆ ಕೊಡುವಾಗ ಕೃಷ್ಣನಿಗೆ ಗದ ಹುಟ್ಟಿದ ಹಾಗೆ, ಗದ ಅಂತ ಒಬ್ಬ ತಮ್ಮ ಇದ್ದ, ಅದರಿಂದಾಗಿ ಕೃಷ್ಣನಿಗೆ ಗದಾಗ್ರಜ ಅಂತ ಹೆಸರು. ಬಹಳ ಪ್ರೀತಿಯ ತಮ್ಮ, ಅವನು ಏನ್ ಹೇಳಿದ್ರು ಕೃಷ್ಣ ಅದನ್ನು ನಡೆಸ್ತಾ ಇದ್ದ, ಅಷ್ಟು ಆತ್ಮೀಯತೆ ಆ ಹುಡುಗನ ಮೇಲೆ. ಹೇಗೆ ರಾಮನಿಗೆ ಲಕ್ಷ್ಮಣ ಇದ್ನೋ, ಕೃಷ್ಣನಿಗೆ ಗದ ಅನ್ನುವ ತಮ್ಮ ಇದ್ನೋ, ಹಾಗೆ ಆಚಾರ್ಯರಿಗೆ ಒಬ್ಬ ತಮ್ಮ ಹುಟ್ಟಿದ. ಆನಂತರ ಆಚಾರ್ಯರು ದೀಕ್ಷೆಯನ್ನು ಸ್ವೀಕರಿಸಿದ್ರು. ಅದೇ ಮುಂದೆ ಒಬ್ರು ಯತಿಗಳಾಗಿ ನಮಗೆ ಸಿಗುವ ದೊಡ್ಡ ರಹಸ್ಯಗಳನ್ನೆಲ್ಲ ಅರಿತುಕೊಳ್ಳುವಂತಹ ಶ್ರೇಷ್ಠ ಯತಿಗಳಾಗಿ ಬರ್ತಾರೆ. ಹುಡುಗ ಅಂದ್ರೆ ಈ ಆಚಾರ್ಯರು ಬೆಳೆದು ದೊಡ್ಡವರಾಗಿ ಗಂಗೆಗೆ ನಾನು ತೆರಳಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅನಂತಾಸನದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರು. ಆಗ ಅನಂತಾಸನ ಆಚಾರ್ಯರಿಗೇನೆ ವಿಶೇಷವಾದ ಒಂದು ಆಜ್ಞೆಯನ್ನು ಕೊಟ್ಟರು. ನೀನು ಉತ್ತರದ ಕಡೆಗೆ ಹೋಗಬೇಕಾಗಿಲ್ಲ, ಈ ಅನಂತಾಸನದ ಎದುರು ಭಾಗದಲ್ಲೇ ಇರುವಂತಹ ಸರೋವರದಲ್ಲೇ ಗಂಗೆ ಬರ್ತಾಳೆ. ಇನ್ನು 3ನೇ ದಿವಸಕ್ಕೆ ಅವರು ಯಾವತ್ತು ಪ್ರಾರ್ಥನೆ ಮಾಡಿದ್ರು ಅಲ್ಲಿಂದ 3ನೇ ದಿನಕ್ಕೆ ಗಂಗೆ ಇಲ್ಲೇ ಬರ್ತಾಳೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಅಂದ್ರೆ ಹಾಗೆ ಆಯ್ತು. ಆ 3ನೇ ದಿವಸಕ್ಕೆ ಗಂಗೆಯ ಬುಡದಲ್ಲಿ ಇದ್ದಕ್ಕಿದ್ದಂತೆ ಬೆಳ್ಳೊರೆ ಕೂಡಿದಂತಹ, ಬೆಳ್ಳೊರೆ ಅಂದ್ರೆ ನಮ್ಮ ಪೇಟೆಯಲ್ಲಿ ಬರುವ ಕಾರ್ಖಾನೆಯ ನೊರೆಯ ನೀರಲ್ಲ, ಗಂಗೆಯೇ ನೀವು ದೇವಪ್ರಯಾಗವೋ ರುದ್ರಪ್ರಯಾಗಕ್ಕೋ ಹೋಗಿ ನಿಂತಾಗ ಅದು ಹೊಡೆದು ಬಿಡಿ ಬಿಡಿ ಹಾಲಿನ ಹಾಗೆ ಬರುವುದನ್ನು ನೋಡಿದ್ರೆ ನಿಮ್ಗೆ ಅದರ ಆ ಸೌಂದರ್ಯ ಅರ್ಥ ಆಗುತ್ತೆ. ಹಾಗೆ ಒಳಗಿನಿಂದ ನೊರೆ ತುಂಬಿದ ಬಿಳಿಯಾದ ನೀರು ಇಡೀ ಸರೋವರವನ್ನು ತುಂಬಿಸಿ ಬಿಟ್ಟಿತು. ಆಶ್ಚರ್ಯ ಆಯಿತು. ಶಿಷ್ಯರೊಂದಿಗೆ ಕೂಡಿಕೊಂಡು ಬಂದ ಭಕ್ತರೆಲ್ಲ ಸೇರಿಕೊಂಡು ಗಂಗೆಯಲ್ಲಿ ನಿಂದೆವು ಅಂತ ಸಂತೋಷದಿಂದ ಆಚಾರ್ಯರ ಜೊತೆ ಮುಳುಗು ಹಾಕಿದ್ರು. ದೊಡ್ಡವರ ಜೊತೆ ಮುಳುಗು ಹಾಕುವುದು ಅಂತ ಅನ್ನೋದು ಸಿಗುವುದು ದೊಡ್ಡ ಭಾಗ್ಯ. ಯಾಕೆಂದ್ರೆ ಅವರು ಮಿಂದು ಶುದ್ಧರಾಗುವುದಲ್ಲ, ಮಿಂದು ಶುದ್ಧ ಮಾಡುವುದು. ತೀರ್ಥೀಕುರುವಂತೆ ತೀರ್ಥಾನಿ ಅಂತ. ಯಾಕೆಂದ್ರೆ ಅವರು ಭಗವಂತನನ್ನು ನೆನೆದು ಮುಳುಗ್ತಾರೆ. ಅದರಿಂದಾಗಿ ಆ ನೆನಪಿನ ಭಾರ, ಆ ನೆನಪಿನ ಶಕ್ತಿ, ಆ ನೆನಪಿನ ಪ್ರಸಾದ ಆ ನೀರಿನಲ್ಲಿ ಆವರಿಸಿಕೊಂಡು ಅವರ ಜೊತೆಗೆ ಮುಳುಗಿದವರಿಗೂ ಭಗವಂತನ ಎಚ್ಚರ ಬರುವುದು ಹೆಚ್ಚು ಸಾಧ್ಯವಾಗುತ್ತೆ ಅನ್ನುವ ರೀತಿಯಲ್ಲಿ ಆಚಾರ್ಯರು ಉಳಿದವರ ಜೊತೆಗೆ ಮಿಂದ್ರು, ಸಂತೋಷ ಪಟ್ಟರು. ಅಲ್ಲಿ ದೇವರು ಕೊಟ್ಟಂತಹ ಈ ಶಿಷ್ಯನಿಂದ ನನಗೆ ಎಷ್ಟೆಲ್ಲ ಅನುಕೂಲ ಆಯಿತು ಅಂತ ಸಂತೋಷ ಪಡ್ತಾ ಇದ್ರು. ಆದ್ರೆ ಆ ಕಾಲದಲ್ಲಿ ಒಂದು ವ್ಯವಹಾರ ಇತ್ತು. ಏನು ಅಂದ್ರೆ, ಮಠಗಳಲ್ಲಿ ಸಾಮಾನ್ಯ ಪಂಡಿತರು ಜ್ಞಾನಿಗಳು ಅಂತ ಇದ್ದಾಗ ಬೇರೆ ಮತೀಯರು ಅಥವಾ ಮಠೀಯರು ಬಂದು ವಾದಕ್ಕೋಸ್ಕರ ಚರ್ಚೆ, ಶಾಸ್ತ್ರೀಯವಾದ ವಾಕ್ಯಾರ್ಥ ಗೋಷ್ಠಿಗಳು ನಡೆಯುತ್ತಿದೆ. ಅಲ್ಲೊಬ್ರು ವಾಸುದೇವ ಪಂಡಿತ ಅಂತ ಒಬ್ರು ಬಹಳ ತುಂಬಾ ತಿಳಿದವರು ಜ್ಞಾನಿಗಳು, ಅವರು ಬಂದು ನಿಮ್ಮ ಮಠದಲ್ಲಿ ನನಗೊಂದು ಶಾಸ್ತ್ರಾರ್ಥ ಚರ್ಚೆ ಆಗಬೇಕು ಅಂತ ಕೇಳಿದಾಗ ಆಯ್ತು ಅಂತ ಹೇಳಿ ಪೂರ್ಣ ಪ್ರಜ್ಞ ಶಿಷ್ಯನನ್ನು ಕಳುಹಿಸಿಕೊಟ್ರು. ಮಾತು ಶುರುವಾಗುವಾಗಲೇ ಸ್ವಲ್ಪ ಶುರುವಾಗುವಾಗಲೇ ಈ ಹುಡುಗನ ಬಿರುಗಾಳಿಯಂತಹ ಮಾತಿಗೆ ಅವರು ತತ್ತರಿಸಿ ಹೋದರು. ಆದ್ರೆ ಮಾತು ಸೋತು ಹೋದ ಮೇಲೂ ಅವರು ಏನ್ ಮಾಡಬೇಕು ಗೊತ್ತಾಗಲಿಲ್ಲ ಅವರಿಗೆ. ಅಲ್ಲಿಂದ ಹಾಗೆ ಸೋಲನ್ನು ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋದ್ರು. ಇದು ಬಾಲ್ಯದಲ್ಲಿಯೇ ಇದ್ದ ಅದ್ಭುತ ಪ್ರತಿಭೆ ಆದ್ರಿಂದಾಗಿ ಗುರುಗಳಿಗೆ ತುಂಬಾ ಆಶ್ಚರ್ಯ ಅನಿಸಲಿಲ್ಲ ಮಾತು ಆಡಿ ಸೋಲಿಸಿದ್ರ ವಿಷಯದಲ್ಲಿ. ಯಾಕೆಂದ್ರೆ ತನ್ನಂತರ ಇದಕ್ಕಿಂತ ಪೂರ್ವದಲ್ಲೇ ಬೇಕಾದಷ್ಟು ಈ ಪ್ರಶ್ನೆಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನ್ನನ್ನು ಕಂಗೆಡಿಸಿದ್ದ. ಪುಣ್ಯಕ್ಕೆ ನಾನು ನನ್ನ ಶಿಷ್ಯ ಅಂತ ಸ್ವೀಕರಿಸಿ ಹತ್ತಿರದಲ್ಲಿದ್ದಾಗ ನಂಗೆ ಓಡ ಹೋಗೋ ಪ್ರಸಂಗ ಬರಲಿಲ್ಲ. ಆದ್ರೆ ಅವರು ಯಾರು ಎದುರುಗಡೆ ನಿಲ್ಲಿಕ್ಕಾಗಲಿಲ್ಲ, ಹೊರಟು ಹೋದ್ರು. ಇನ್ನೊಂದ್ಸಲ ಎಲ್ಲ ಶಿಷ್ಯರ ಜೊತೆಗೆ ಉಳಿದವರ ಜೊತೆಗೆ ಕೂತು ಭಾಗವತವನ್ನೆಲ್ಲ ಬರೆದಿಟ್ಕೊಡ್ತಾ ಇದ್ರು. ನಮ್ಗೆ ಈಗದ ಹಾಗೆ ಒಂದು ದುಡ್ಡು ಕೊಟ್ಟೆವು ಪುಸ್ತಕ ತಂದೆವು ಅನ್ನೋ ಕ್ರಮ ಅಲ್ಲ. ನನಗೆ ಬೇಕು ಅಂದ್ರೆ ನಾನು ಮಠಕ್ಕೆ ಹೋಗ್ಬೇಕು,
ಅಲ್ಲಿರುವ ಪ್ರತಿಯನ್ನ ಅವರ ಹತ್ರ ಪರ್ಮಿಷನ್ ತಗೊಂಡು ಅಲ್ಲೇ ಕೂತ್ಕೊಳ್ಬೇಕು. ನಾನು ಒಂದು ತಾಳೆಗರಿಯನ್ನು ತಗೊಂಡು ಬಂದು ಅದನ್ನ ಕಂಠಿಯಲ್ಲಿ ಬರೆದು, ಅದಕ್ಕೆಲ್ಲ ಕ್ರಮ ಇದೆ. ಅದು ಹಸಿಯಾದ ತಾಳೆಯ ಎಲೆಯನ್ನ ಕತ್ತರಿಸಿ ಒಂದು ಆಕೃತಿಯಲ್ಲಿ ತೆಗೆದಿಟ್ಟು ಅದು ಮೊದಲೇ 2 ಜಾಗದಲ್ಲಿ ತೂತು ಮಾಡಿಟ್ಟು ಅದು ಒಣಗುವ ಮುನ್ನವೇ ಚೆನ್ನಾಗಿ ಕೊರೆದು ನಂತರ ಅದಕ್ಕೆ ಮಸಿಯನ್ನ ಸವರಿ ಒಣಗಿಸಿ ಅದನ್ನು ಮತ್ತೆ ನೀರಿನಲ್ಲಿ ತೊಳೆದಾಗ ಆ ಕೊರೆದ ಭಾಗದಲ್ಲಿ ಅಂಟಿಕೊಂಡ ಮಸಿ ಹಾಗೆ ಉಳಿದು ಅಕ್ಷರ ಕಾಣುತ್ತೆ. ಮೇಲಿನ ಭಾಗದ್ದು ಮಸಿ ಎಲ್ಲ ಹೊರಟು ಹೋದ್ರೆ ಪ್ರತಿ ಕಾಣುತ್ತೆ. ಆಮೇಲೆ ಅದು 600, 800, 1000 ವರ್ಷವಾದ್ರೂ ಕೂಡ ಸರಿಯಾಗಿ ಅದಕ್ಕೆ ಪ್ರತಿ ವರ್ಷ ಒಂದು ಸರ್ತಿ ಶುಚಿ ಮಾಡಿ ಅದನ್ನ ಧೂಳಾಗದಂತೆ, ಕೊಳೆಯಾಗದಂತೆ, ಹೊರಗಿನ ಒಂದು ಬಿಸಿಲು ತಾಗುವಂತೆ ಮಾಡಿದ್ರೆ ನಾಶ ಆಗುವುದಿಲ್ಲ. ಹಾಗೆ ಎಲ್ಲರೂ ಕೂಡ ಶಿಷ್ಯರು ಹಿಂದಿನ ಪ್ರತಿಗಳನ್ನೆಲ್ಲ ಮತ್ತೆ ಕಾಯ್ದಿರಿಸುವುದಕ್ಕೋಸ್ಕರ ಮತ್ತೆ ಇನ್ನೂ ಒಂದು ಆಗ ಲಿಪಿಕಾರರು ಅಂತಾನೆ ಒಂದು ವೃತ್ತಿ ಇತ್ತು. ಈಗ ಹೇಗೆ ಟೈಪಿಸ್ಟ್ಗಳು ಅಂತಿದ್ದಾರೆ ಅಥವಾ PDF ಮಾಡಿ ಕೊಡೋರು ಅಂತೆಲ್ಲ ಏನೇನು ನಾವು ಇವತ್ತು ಹೇಳ್ತೇವೆ, ಆ ತರ ಅದು ಒಂದು ಆಗ ಅವರ ವೃತ್ತಿ. ಈ ಲೆಕ್ಕ ಬರೆದಿರುವುದು ಅಂತೆಲ್ಲ ಹೇಗೆ ಇದೆಯೋ ಹಾಗೆ ಆ ಪ್ರತಿಯನ್ನ ತೆಗೆದುಕೊಳ್ಳುವುದು. ಹಾಗೆ ಈ ಪ್ರತಿ ತೆಗೆದು ಬರೆಯುವಾಗ ಗಟ್ಟಿಯಾಗಿ ಓದ್ಕೊಂಡು ಬರೀಬೇಕು. ಗುರುಗಳು ಹೇಳ್ತಾ ಹೋಗ್ತಾರೆ, ಬರೆಯುವವನು ಅದನ್ನ ಮತ್ತೆ ಹೇಳ್ಬೇಕು. ಯಾಕಂದ್ರೆ ಅವನು ಹೇಳುದು ಒಂದು, ಕೇಳಿಸ್ಕೊಳ್ಳೋದು ಒಂದು, ಬರೆಯುವುದು ಇನ್ನೊಂದು ಆಗ್ಬಿಟ್ರೆ 100ಕ್ಕೆ 200 ಕೆಲಸ ಆಗುತ್ತೆ. ನಮ್ಗೆ ಇವತ್ತು ಒಂದು ತಪ್ಪಾದ್ರೆ ಮತ್ತೆ ಕರೆಕ್ಷನ್ ಹಾಕ್ಲಿಕ್ಕಾಗುತ್ತೆ, ಸಿದ್ಧ ಮಾಡಿ ಮತ್ತೆ ಅದನ್ನ ಬೇಡ ಅಂತ ಬಿಟ್ಟು ಬೇರೆ ಪ್ರಿಂಟ್ ತಗೊಳ್ಳಿಕ್ಕಾಗುತ್ತೆ. ಆಗ ಒಂದ್ಸರ್ತಿ ಅದು ಕೊರೆದಾದ್ಮೇಲೆ ಮತ್ತೆ ಅದನ್ನ ತಿರ್ಲಿಕ್ಕಾಗುತ್ತೆ. ನೀವು ಒಂದ್ಸರ್ತಿ ಆ ಮ್ಯಾನುಸ್ಕ್ರಿಪ್ಟ್ ನೋಡಿದ್ರೆ ಅವರಿಗಿರುವ ಶ್ರದ್ಧೆ ಎಷ್ಟು ಅಂತ ಗೊತ್ತಾಗುತ್ತೆ ಬರೆಯುವವರಿಗೆ ಇದ್ದದ್ದು. ಅದು ಇಲ್ಲಿಂದ ಶುರುವಾದ್ರೆ ನಾವು ಬಂದ್ರೆ ಒಂದು ಘಟ್ಟ ಹತ್ತುತ್ತೆ, ಒಂದು ಘಟ್ಟದಿಂದ ಇಳಿಯುತ್ತೆ. ಒಂದು ಪೇಜಲ್ಲಿ 3 ಲೈನ್ ಬರೀಬಹುದು ನಾನು, ಅಥವಾ ಒಂದು ಕುಂಬಳಕಾಯಿ ತರ ಅಕ್ಷರ ಇರುತ್ತೆ, ಒಂದು ಆಕಾಶಕ್ಕೆ ಹತ್ತುತ್ತೆ. ಖಾಲಿ ಪೇಜ್ ಕೊಟ್ರೆ, ಗೆರೆ ಪೇಜ್ ಕೊಟ್ರೆ ಅದರೊಳಗೆ ಬರೀಬಹುದು ಅಷ್ಟೇ. ಆದ್ರೆ ಆ ಮ್ಯಾನುಸ್ಕ್ರಿಪ್ಟ್ ನೋಡಿದ್ರೆ ಇಷ್ಟಿಷ್ಟು ಉದ್ದ ಇರುತ್ತೆ. ಇಲ್ಲಿಂದ ಶುರುವಾಗಿ ಆ ಕೊನೆಯ ತನಕ ಬರೆಯುವ ತನಕ ಕೂಡ ಅದರಲ್ಲೂ ಚಂದ ಮಾರ್ಜಿನ್ ಬಿಡ್ತಾರೆ. ಒಂದಿಷ್ಟು ಭಾಗ ಈ ಕಡೆ ಖಾಲಿ ಜಾಗ ಬಿಡ್ತಾರೆ. ಆ ತೂತು ಕೊರೆಯುವ ಜಾಗದಲ್ಲಿ ಒಂದಿಷ್ಟು ತೂತು, ಆ ತೂತಿನ ಹತ್ತಿರದಲ್ಲಿ ಎಲ್ಲೂ ಅಕ್ಷರ ಬರದಂತೆ ವೃತ್ತಾಕಾರದಲ್ಲೇ ಬಿಡ್ತಾರೆ ಜಾಗ. ಕೊನೆಯಲ್ಲಿ ಮತ್ತೆ ಅದು ಕೊನೆ, ಯಾಕೆಂದ್ರೆ ಈ ಕಟ್ಟಿ ಅದು ಪಕ್ಕದಲ್ಲೆಲ್ಲ ಬಿಸಿಲು ತಾಗಿ ಧೂಳು ಹಿಡಿದು ಇನ್ನೇನು ಆಗಿ ಪಕ್ಕದ ಅಕ್ಷರಗಳೆಲ್ಲ ಮಸಿಯಲ್ಲಿ ಮರೆಯಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕೊನೆಯ ಭಾಗ ಈ ಭಾಗ ಬಿಡ್ತೇವೆ. ಹಾಗೆ ಅವರು ಕೂಡ ಬರೆದು ಇಲ್ಲಿಂದ ಶುರುವಾದ ಕೊನೆಯ ತನಕ ಒಂದು ಕಡೆ ಚೂರು ಮೇಲೆ ಹೋಗಲ್ಲ, ಕೆಳಗೆ ಹೋಗಲ್ಲ. ಹೀಗೆ ಬರಿತಾ ಇರಬೇಕಾದ್ರೆ ಭಾಗವತದ ಪುರಾಣದ ಬರವಣಿಗೆ ನಡೀತಾ ಇತ್ತು. ಒಬ್ಬೊಬ್ರು ಒಂದೊಂದು ಪಾಠವನ್ನು ಹೇಳ್ತಾ ಇದ್ರು. ಗೊಂದಲ ಆಯ್ತು, ಇದೇನು ಒಂದೊಂದು ಕಡೆ ಒಂದೊಂದು ತರ ಹೇಳ್ತಿದ್ದಾರಲ್ಲ, ಇದನ್ನ ಹೇಗೆ ನಿರ್ಧಾರ ಮಾಡುವುದು ಅಂತ. ಆದ್ರೆ ಈ ಪೂರ್ಣಪ್ರಜ್ಞ ಸ್ವಾಮಿಗಳು ಕೂತವರು ಅದು ಈ ತರ ಆಗಬೇಕು ಅಂತ ಆ ಪುಸ್ತಕ ಎಲ್ಲ ಹಿಡ್ಕೊಂಡವ್ರು ಅವರು. ಇವರು ಇದ್ದಕ್ಕಿದ್ದಾಗೆ ಆ 5ನೇ ಸ್ಕಂದದ ಗದ್ಯವನ್ನ, 5ನೇ ಸ್ಕಂದ ಸ್ವಲ್ಪ ಗದ್ಯ ಭಾಗ ಜಾಸ್ತಿ. ನನಗೊಂದು ಕಲ್ಪನೆ ಇದೆ, ಏನಂದ್ರೆ ಗದ್ಯ ಸಾಹಿತ್ಯ ಅಂತ ಅನ್ನೋದು ಈಗ ವೈದೇಶಿಕರಿಂದ ನನಗೆ ಒದಗಿದ ಸಾಹಿತ್ಯ. ಯಾಕಂದ್ರೆ ನಮಗೆ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು ಯಾವ ತಗೊಂಡ್ರು ಪದ್ಯ ರೂಪದಲ್ಲಿ ಬರುವುದು. ಆ ಪದ್ಯದ ಉದ್ದೇಶ ಏನಂದ್ರೆ ಕಲ್ತು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ. ಯಾಕಂದ್ರೆ ಅದೊಂದು ರಿದಮ್ ಇದೆಯಲ್ವಾ. ನಾನು ಚಿಕ್ಕಂದಿನಲ್ಲಿ ಒಮ್ಮೆ ಕಲ್ತು ಬಿಟ್ರೆ ವಿಷ್ಣು ಸಹಸ್ರನಾಮ ಮತ್ತೆ ಅರ್ಥ ಹೋಗುದಿಲ್ಲ. ಅದೇ ನೀವು ವಿಷ್ಣು ಸಹಸ್ರನಾಮದ ಅರ್ಥ ಬಂದಿಟ್ಕೊಂಡು ಬಾಯ್ಪಾಠ ಮಾಡಿ, 3ನೇದಾಗುವಾಗ 6ನೇದಾಗಿರುತ್ತೆ, 6ನೇದಾಗುವಾಗ 10ನೇದಾಗಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು 1000ಕ್ಕೆ 1-2 ನಿಮಿಷ ವಿಷ್ಣು ಸಹಸ್ರ ಮುಗಿದೋಗುತ್ತೆ. ಅದಿಲ್ಲಾದ್ರೂ ಹಾಗೆ ಮುಗಿಯುತ್ತೆ. ಕೆಲವು ಸರ್ತಿ ಕೆಲವು ನಾಮಗಳು ಒಂದೇ ತರ ಇರುವುದನ್ನು ನೋಡಿ ನಮ್ಮ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದು ಮುಗಿದೋಗ್ಬಿಡುತ್ತೆ. ಆದ್ರೆ ಅದು ರಿದಮಿಕ್ ಆಗಿ ಇದ್ದಾಗ ಮರ್ತು ಹೋಗುದಿಲ್ಲ, ಅದೊಂದು ಟೋನ್ ಸೆಟ್ ಆಗಿರುತ್ತೆ ಒಳಗಿನಿಂದ. ಇದು ನಮ್ಮ ಹಿಂದಿನವರ ನೆನಪಿನ ಅಂದ್ರೆ ಗುಟ್ಟು, ಒಳಗಿನಿಂದ ಹೇಗೆ ಅದನ್ನ ಇಟ್ಟುಕೊಳ್ಬೇಕು ಅನ್ನೋದಕ್ಕೊಂದು ಗುಟ್ಟದು. ಆದ್ರೆ ಅಷ್ಟರಲ್ಲಿ ಗದ್ಯ ಗೊತ್ತಿರ್ಲಿಲ್ಲ ಅಂತಲ್ಲ. ಈಗ ಪದ್ಯವನ್ನೇನಾದ್ರೂ ನೆನಪಿಟ್ಕೊಂಡು ಹೇಳ್ತಾನೆ ಎಲ್ಲೋ ಕಲ್ತಿದ್ದ ಅಂತ. ಆದ್ರೆ ಗದ್ಯದ ಭಾಗಗಳನ್ನು ಸ್ವಲ್ಪವೂ ತಪ್ಪಿಲ್ಲದೆ ಯಥಾವತ್ತಾಗಿ ಹೇಳಿದಾಗ ಇದೇ ಸರಿ ಅನ್ನೋದಕ್ಕೆ ಹೇಗೆ ಪ್ರಮಾಣ ಏನು? ನೀನ್ ಹೇಳಿದ್ದಕ್ಕೆ ನಾವು ಯಾಕೆ ಒಪ್ಕೊಳ್ಬೇಕು? ಅಲ್ಲಿ ಇನ್ನೊಂದು ಪುಸ್ತಕ ಇದೆ, ತೆಗೆದು ನೋಡಿ ಅಂತ ಹೇಳಿದ್ರು. ಅವರಿಗೊಂದು ಹಳೆಯ ಮ್ಯಾನುಸ್ಕ್ರಿಪ್ಟ್ ಇದ್ದಿದ್ದು ಗೊತ್ತಿತ್ತು. ಯಾಕಂದ್ರೆ ಎಲ್ಲವೂ ಇವರೆಲ್ಲ ನೋಡುವ ಮುಂಚೆ ಅವರು ಕಣ್ಣಾಡಿಸಿ ಬಿಟ್ಟಾಗಿದ್ದಾದ್ರಿಂದ ಒಂದ್ಸರ್ತಿ ನೋಡಿದ ಆ ಗ್ರಂಥವನ್ನು ಹೇಳಿದ ತೆಗೆದ್ರೆ ಇವ್ರು ಹೇಳಿದ ಚ ಒಂದು ಚೂರು ತಪ್ಪಿಲ್ಲ. ನಾವು ಚಾಚೂ ತಪ್ಪದೆ ಅಂತ ಹೇಳ್ತೇವೆ. ಅದು ವಸ್ತುತಃ ಚ ಅಥವಾ ತು ಅಥವಾ ವೈ ಅಥವಾ ಹಿ, ಈ ಅಕ್ಷರಗಳೆಲ್ಲ ಆ ಕೆಲವೊಮ್ಮೆ ಬರೆಯುವಾಗ ತು ಅಂತ ಹಾಕಿದ್ರು ಓದುವುದು ಹಾಗೆ ಇರುತ್ತೆ, ಚ ಅಂತ ಹಾಕಿದ್ರು ಓದುವುದು ಹಾಗೆ ಇರುತ್ತೆ. ಇದು ವ್ಯತ್ಯಾಸ ಆಗಿರುತ್ತೆ. ಅದರ ಸ್ವಲ್ಪವೂ ಆಚೆ ಈಚೆ ಆಗದೆ, ಚತು ತಪ್ಪದೆ ಸರಿಯಾದ ರೀತಿಯಲ್ಲಿ ಆ ವಾಕ್ಯಗಳನ್ನು ಹೇಳಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಇದೇ ಸರಿ ಇದೆ. ಯಾಕೆಂದ್ರೆ ಯಾವುದೇ ಒಂದು ಪರಿಷ್ಕಾರವು ಸರಿಯಾದ ವಿವರವು ಕೊಡುವಾಗ ಅದರ ಹಿಂದೆ ಮುಂದೆ ಅದೇ ಕಥೆ ಮುಂದುವರಿಬೇಕು. ಹೇಗೇಗೋ ವಾಕ್ಯ ಇಲ್ಲಿ ತನಕ ಒಂದು ಅವನು ಮನೆಗೆ ಬಂದರು, ಆಮೇಲೆ ಬೆಳಿಗ್ಗೆ ಎದ್ದನು ಅಂದ್ರೆ
ಮನೆಗೆ ಬಂದಲ್ಲಿ ಏನ್ ಮಾಡಿದ, ಅದು ಇದು ಎಲ್ಲ ವಾಕ್ಯಗಳು ಸೇರಿ ರಾತ್ರಿ ಮಲಗಿ ಮತ್ತೆ ಹೇಳುವುದಕ್ಕೆ ಒಂದು ಅರ್ಥ ಇರುತ್ತೆ. ಈ ಇದ್ದಕ್ಕಿದ್ದಾಗಿ ಕತ್ತರಿಸಿ ಹೋಗುವ ವಾಕ್ಯಗಳ ಮಧ್ಯದ ಭಾಗಗಳನ್ನೆಲ್ಲ ವಿವರಿಸಿ ಹೇಳಿದ್ರಿಂದಾಗಿ ಈ ವಾಕ್ಯವೇ ಸರಿ ಇದೆ ಅಂತ ಅನಿಸಿ ಹುಡುಗರೆಲ್ಲ, ಉಳಿದವರು ಆ ಯತಿಗಳು ಯಾರು ಶಿಷ್ಯರಿದ್ದವರೆಲ್ಲ ಒಪ್ಪಿಕೊಂಡು ಆ ಅಧ್ಯಾಯಗಳನ್ನೆಲ್ಲ ಹೇಳಿದ್ದನ್ನ ಹಾಗೆ ಬರ್ಕೊಂಡ್ರು. ಹೀಗೆ ಪೂರ್ಣ ಪ್ರಜ್ಞರು ವಿಶಿಷ್ಟವಾದ ಗತಿಯನ್ನ, ತನಗಿರುವ ವಿದ್ಯೆಯಲ್ಲಿರುವ ಗತಿಯನ್ನ ತೋರಿಸಿದರು. ಹಿಂದೆ ಎಲ್ಲ ಮೊದಲು ಅವರಿಗೆ ಶಿಕ್ಷಣ ಸಿಕ್ಕಿ ಸನ್ಯಾಸ ತೆಗೆದುಕೊಂಡಾದ ಮೇಲೆ, ಸನ್ಯಾಸ ಕೊಟ್ಟ ತಕ್ಷಣ ತೀರ್ಥ ಅನ್ನೋ ಶಬ್ದ ಇರ್ತಿರ್ಲಿಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೇಳ್ತಿದ್ರು ಹೊರತು ಪೂರ್ಣ ಪ್ರಜ್ಞೆ ತೀರ್ಥರಲ್ಲವರು. ತೀರ್ಥ ಆಗುದು ಯಾವಾಗ ಅಂದ್ರೆ ಒಂದು ಗುರುಕುಲದ ಅಭ್ಯಾಸ ಅಲ್ಲೊಂದಿಷ್ಟು ಆಗಿರುತ್ತೆ. ಆಮೇಲೆ ವೇದಾಂತ ಸಾಮ್ರಾಜ್ಯದಲ್ಲೂ ಒಂದಿಷ್ಟು ಅವರಿಗೆ ಚೆನ್ನಾದ ಸಿದ್ಧತೆ ಬೇಕು. ಅಲ್ಲಿಯ ಕಲಿಕೆಯ ಅಂಶದ ಉಳಿದ ಎಲ್ಲ ಅಂದ್ರೆ ಅಲ್ಲಿ ತರ್ಕದ ವಿದ್ವಾಂಸರು ಬರ್ತಾರೆ, ಮೀಮಾಂಸಕರು ಬರ್ತಾರೆ, ಇನ್ಯಾವ್ಯಾವುದೋ ಮತೀಯರು ಬರ್ತಾರೆ. ಅದೆಲ್ಲ ಶಾಸ್ತ್ರಗಳಲ್ಲಿಯೂ ಅವರಿಗೆ ಒಳ್ಳೆಯ ಪಳಗುವಿಕೆ ಇದೆ ಅಂತ ಆದ್ಮೇಲೆ ಅವರಿಗೆ ವೇದಾಂತ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂಡಿಸಿ ತೀರ್ಥ ಅನ್ನುವ ಪದವಿಯನ್ನು ಕೊಟ್ಟರು. ಹಾಗೆ ಸಾಕ್ಷಾತ್ ಆನಂದ ತೀರ್ಥ ಅಂತ ಅವರಿಗೆ ಆನಂದವನ್ನೇ ಯಾವಾಗಲೂ ಕೊಟ್ಟು ಎಲ್ಲರ ಮನಸ್ಸಿನಲ್ಲೂ ಬಂದ ದುಗುಡವನ್ನು ಪರಿಹರಿಸುವ ಶಕ್ತಿ ಆದ್ರಿಂದಾಗಿ ಅವರನ್ನ ಆನಂದ ತೀರ್ಥರು ಅಂತ ಕರೆದರು. ಇದರ ನಂತರ ಮತ್ತೆ ಆ ಪೀಠಕ್ಕೆ ಬಂದ ಮೇಲೆ ಅದರ ಪ್ರಸಿದ್ಧಿ ಜಾಸ್ತಿ ಆದ ತಕ್ಷಣ ಇನ್ನಷ್ಟು ಜನರು ಅವರನ್ನ ಸ್ಪರ್ಧೆಯ ದೃಷ್ಟಿಯಿಂದ ಕೆಲವರು ತಿಳ್ಕೊಳ್ಬೇಕು ಅಂತ ಕೆಲವರು ಬಂದರು. ಹಾಗೆ ಬಂದವರಲ್ಲಿ ಅನೇಕ ಜನ ಆಚಾರ್ಯರ ಅಚ್ಯುತ ಪ್ರಜ್ಞರು ಅಂತ ಗುರುಗಳು ಯಾರಿದ್ರು, ಅವರಿಗೊಬ್ರು ತುಂಬಾ ಮಿತ್ರ ಸನ್ಯಾಸಿ ಒಬ್ರು ಇದ್ರು. ಅವರು ತಾರ್ಕಿಕರು. ಅವ್ರ ಹತ್ರ ತುಂಬಾ ಜನ ಶಿಷ್ಯರು. ಅವರು ಒಂಥರ ಈ ಮಾಸ್ ಪ್ರೊಡಕ್ಷನ್ ಇದ್ದ ಹಾಗೆ ತುಂಬಾ ಜನ ತಾರ್ಕಿಕ ಶಿಷ್ಯರನ್ನ ಸಿದ್ಧ ಮಾಡಿದ್ರು. ಆ ಸಿದ್ಧ ಮಾಡಿದ ತಾರ್ಕಿಕರೆಲ್ಲ ಒಂದ್ಸರ್ತಿ ಈ ಅಚ್ಯುತ ಪ್ರಜ್ಞರ ಆಶ್ರಮಕ್ಕೆ ಬಂದಾಗ ನನಗೆ ವಾಕ್ಯಾರ್ಥ ಆಗಬೇಕು ಅಂತಂದ್ರು. ತರ್ಕ ಓದೋರಿಗೆ ಸ್ವಲ್ಪ ಬಹಳ ಇನ್ನೊಬ್ಬರ ನಾವಿವತ್ತು ಬಾಯಲ್ಲಿ ಮಾಡುದು ಅಂತ ಹೇಳ್ತಾರಲ್ಲ, ಹಾಗೇನೆ ಆ ತರ್ಕದಲ್ಲಿ ಒಂಚೂರು ಯಾವುದೇ ಶಾಸ್ತ್ರದ ಏನೇ ವಿಷಯ ಹೇಳಿದ್ರು ನಾನೇ ಸರಿ ಅಂತ ಸಮರ್ಥಿಸುವ ಒಂದು ಸಣ್ಣತನ ಅದು ಬಂದು ಬಿಡುತ್ತೆ ಗೊತ್ತಿಲ್ಲದೆ. ಅದೂ ಸರಿಯಾಗಿ ಕೇವಲ ಒಂದು ಮೆಥಡಾಲಜಿ ಅಂತ ಅಷ್ಟೇ ಎಚ್ಚರ ಇದ್ರೆ ಶಾಸ್ತ್ರವನ್ನು ನಾವು ಸರಿಯಾಗಿ, ಈಗ ವಾದ ಮಾಡುವವನು ಎಷ್ಟೇ ಬಲಿಷ್ಠನಾಗಿದ್ರು ಅಥವಾ ಎಷ್ಟೇ ಅವನದ್ರಲ್ಲಿ ಪ್ರಖರ ವಾಗ್ಮಿಯಾಗಿದ್ರು ಪ್ರಾಮಾಣಿಕತೆ ಇದ್ರೆ ಮಾತ್ರ ಸತ್ಯ ಗೆಲ್ಲುತ್ತೆ. ಆ ವಾಗ್ಮಿತೆ ಅಕಸ್ಮಾತ್ ದುಷ್ಟರ ಕೈ ಸೇರಿದ್ರೆ ದುಷ್ಟತನ ಗೆಲ್ಲುತ್ತೆ. ವಾಗ್ಮಿತೆ ಅನ್ನೋದು ಒಳ್ಳೆ ಗುಣ ಅಥವಾ ಕೆಟ್ಟ ಗುಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ವಾಗ್ಮಿತೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಯಾಕೆಂದ್ರೆ ಕೆಟ್ಟ ವಿಷಯವನ್ನು ಚೆನ್ನಾಗಿ ಪ್ರತಿಪಾದಿಸಿ ಜನರ ತಲೆಗೆ ತುಂಬುವ ಬುದ್ಧಿಜೀವಿಗಳಿಲ್ವ ಇವತ್ತು? ವಾಗ್ಮಿತೆ ಅನ್ನೋದೇ ಗುಣ ಅಲ್ಲ. ವಾಗ್ಮಿತೆ ಅಂತ ಅನ್ನೋದು ಜೊತೆಗೆ ಪ್ರಾಮಾಣಿಕತೆ ಸೇರಿಕೊಂಡ್ರೆ ಆವಾಗ ಸತ್ಯವನ್ನು ಗೆಲ್ಲಿಸುವುದಕ್ಕೆ ಸಾಧ್ಯವಾಗುತ್ತೆ. ಈ ಅಂಶದಲ್ಲಿ ತರ್ಕದ ಬೆನ್ನೆಲುಬನ್ನೇ ನಂಬಿಕೊಂಡು ಬಂದವರೆಲ್ಲ ಆಚಾರ್ಯರ ನಾತಿಗೆ ಬಂದ್ರು. ಬಂದು ಅಲ್ಲಿ ತುಂಬಾ ವಿವರ ಇದೆ. ಏನೊಂದು ವಿಷಯ ಮಾತಾಡ್ತಾರೆ. ಮಾತಾಡಿದಾಗ ಈ ವಿಷಯವನ್ನು ತೀರ್ಮಾನ ಮಾಡುವುದು ಹೇಗೆ ಅಂದ್ರೆ, ತರ್ಕದಲ್ಲಿ ಏನಂದ್ರೆ ಎಲ್ಲದಕ್ಕೊಂದು ಡೆಫಿನೇಷನ್ ಕೊಡಬೇಕು. ಒಂದು ವಿಷಯ ಹೇಳಿದ್ರೆ ಈ ಅರ್ಥದಲ್ಲಿ ನಾನು ಈ ವಿಷಯವನ್ನು ಮಾತಾಡ್ತಾ ಇದ್ದೇನೆ, ಅದಕ್ಕೊಂದು ಲಕ್ಷಣ ಹೇಳ್ತಾರೆ. ಆ ಲಕ್ಷಣ ಹೇಳಿದ ತಕ್ಷಣ ಅದ್ರ ಮೇಲೆ ಒಂದು ಆಕ್ಷೇಪ ಮಾಡ್ತಾನೆ. ಈ ಲಕ್ಷಣ ನೀವು ಹೇಳಿದ ಜಾಗದಲ್ಲಿ ಬರುದು. ಈಗ ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಲಕ್ಷಣ ಅಂದ್ರೆ ಏನು? ಹಸು ಅಂತ ಒಂದು ಪ್ರಾಣಿ ಇದೆ. ನಾವು ಹಸುವಿನ ಲಕ್ಷಣ ಏನು ಅಂತ ಕೇಳಿದ ತಕ್ಷಣ ಕೋಡು ಅಂತ ಅಂದ್ರೆ ನಾವು ಹೇಳ್ತೇವೆ ಎತ್ತಿನಲ್ಲೂ ಇದೆ, ಜಿಂಕೆಯಲ್ಲೂ ಇದೆ, ಆದ್ರಿಂದಾಗಿ ಇದನ್ನ ನೀವು ಹಸುವಿನ ಲಕ್ಷಣ ಅಂತ ಹೇಳಿ ಬರುವುದಿಲ್ಲ. ಇಷ್ಟೇ ವಿಷಯವನ್ನು ಅವರು ಇನ್ನೊಂದು 2 ಪುಟದಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಶಬ್ದದಲ್ಲಿ ಹೇಳ್ತಾರೆ. ಅಲ್ಲ, ಅದಕ್ಕೆ ಇನ್ನೇನು ಒಂದು ಹೇಳ್ತಾರೆ ತಿಳ್ಕೊಳ್ಳಿ. ಒಂದೇ ಗೊರಸಿರುವುದು ಅಂತ. ಅದು ಹಸುವಿನಲ್ಲಿ ಇಲ್ಲವೇ ಇಲ್ಲ. ಹಸುವಿನಲ್ಲಿ ಗೊರಸು 2 ಸೀಡಾಗಿರುತ್ತೆ. ಇನ್ನು ಜಿಂಕೆ ನೋಡಿದ್ರೆ ಅದಕ್ಕೆ ಒಂದೇ ಗೊರಸು. ಈ ಕುದುರೆ, ಜಿಂಕೆ ಇವುಗಳಲ್ಲೆಲ್ಲ ಅದು ನೆಲಕ್ಕೆ ಕಾಲು ಒತ್ತಿದ್ರೆ ಅದು ಛೇದ ಆಗಿಲ್ಲ ಒಳಗೆ. ಈ ಉದ್ದಿನ ಕಾಳಿನ ಹಾಗೆ 2 ಕಾಲಲ್ಲ, ಒಂದೇ ಗೊರಸಿರುತ್ತೆ. ಅದು ಏಕಶಪ ಅಂತ ಕರೀತಾರೆ. ಇದು ಹಸು ಅನ್ನುವ ಪ್ರಾಣಿಯಲ್ಲಿ ಇಲ್ಲದೇ ಇರುವ ಲಕ್ಷಣ. ಇನ್ನೇನೋ ಒಂದು ಕಂದು ಬಣ್ಣದ ಪ್ರಾಣಿ ಯಾವುದೋ ಅದು ಹಸು ಅಂತ ನೀವು ಹೇಳಿದ್ರೆ, ಮತ್ತೆ ಕಂದಲ್ಲದ ಬೇರೆ ರೀತಿಯಲ್ಲಿರುವ ಪ್ರಾಣಿಗಳು ಇವೆ. ಅಂದ್ರೆ ಹಸುವಿನಲ್ಲಿ ಕಂದಲ್ಲದ ಬಿಳಿಯಾದ ಹಸು ಇದೆ, ಕೆಂಪಾದ ಹಸು ಇದೆ, ಗೋಧಿ ಬಣ್ಣದ ಹಸು ಇದೆ, 100 ಬಣ್ಣದ ಹಸು ಇದೆ. ನಮ್ಗೆ ಈಗಂತೂ ಹಂದಿಗಳು ಹಸುವಿನ ಕಾಣುತ್ತೆ, ಏನ್ ಮಾಡ್ಲಿಕ್ಕಾಗಲ್ಲ.
ಅಂತಹ, ಅದಕ್ಕೆ ಶಾಸ್ತ್ರದಲ್ಲಿ ಹಸು ಅಂತ ಹೇಳುವುದೇ ಇಲ್ಲ, ಅದಕ್ಕೆ ಗವಯ ಅಂತಾನೆ. ಅದು ಹಂದಿಯ ಹೈಬ್ರಿಡ್ ಮಾಡಿದ ತಳಿಯನ್ನ ಹಾಲು ಜಾಸ್ತಿ ಆಗ್ಬೇಕು ಅಂತ ಪಾಪ ಅದರ ಕೂಡು, ಅದರ ಗಂಗೆ ತೊಗಲೆಲ್ಲ ನಾಶ ಮಾಡಿ ಅದರ ಸ್ವರೂಪವೇ ಇಲ್ಲ. ಮತ್ತೆ ಅದಕ್ಕೆ ಲಕ್ಷಣ ಹೇಳುವುದೇನು ಅಂದ್ರೆ ಸಾಸ್ನಾದಿ ಮತ್ತು ಹಸುವಿನ ಲಕ್ಷಣ, ಧೇನು ಲಕ್ಷಣ ಸಾಸ್ನಾದಿ. ಸಾಸ್ನ ಅಂದ್ರೆ ನಾವು ಗಂಗೆಯ ತೊಗಲು ಅಂತ ಒಂದು ಮಾತು ಹೇಳ್ತೇವೆ. ಅದು ಹಸುವಿನಲ್ಲಿ ಬಿಟ್ಟು ಬೇರೆ ಯಾವ ಪ್ರಾಣಿಯೂ ನೀವು ನೋಡ್ಲಿಕ್ಕೆ ಸಿಗದೆ ಇರುವಂಥದ್ದು. ಅದನ್ನ ಹಸುವಿಗೆ ನೀವು ಚೆನ್ನಾಗಿ ಪೂಸ್ತಾ ಇದ್ದರೆ ಅದು ಬಹಳ ಆನಂದದಿಂದ ತಲೆ ಎತ್ತಿ ನಿಮ್ಮ ಮೈಯಲ್ಲಿ ಇಟ್ಕೊಂಡ್ಬಿಡುತ್ತೆ. ನೀವು ಎಷ್ಟು ಹೊತ್ತು ಬೇಕಾದ್ರೂ ಮಾಡಿ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ಹಸುವಿಗೆ ಹಾಗೆ ತುಂಬಾ ಪ್ರೀತಿಯಿಂದ ಸವರಿದ್ರೆ ಎಷ್ಟೋ ಜನರ ಪಾಪ ನಾಶ ಆಗುತ್ತೆ ಅಂತ. ಅಷ್ಟು ಅದು ಒಳ್ಳೆ ಕೆಲಸ ಅಂತ. ಅದರ ಮೈಗೆ ಪಾಪ ಅದಕ್ಕೆ ತುರಿಸ್ಕೊಳ್ಲಿಕ್ಕೆ ಬರಲ್ಲ. ನಮ್ಗಾದ್ರೆ ಏನಾದ್ರು ಗಾಯ ಆದ್ರೆ, ಇನ್ನೇನಾದ್ರು ಕಿರಿಕಿರಿ ಕಚ್ಚಿದ್ರೆ ನಾವು ಬೆನ್ನಿಂತಾದ್ರೂ ಕೈ ಹಾಕೋದು. ಅಭ್ಯಾಸ ತಪ್ಪಿದ ಮೇಲೆ ಕೋಲು ಹಾಕಬೇಕು, ಅದನ್ನ ಮಕ್ಕಳ ಹತ್ರ ಬಂದು ಬೆಂತುರಿಸಿ ಅಂತ ಹೇಳಬೇಕು. ಇಲ್ಲ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಹೋಗಬಹುದಾದ ಒಂದು ಅಪೂರ್ವವಾದ ಇಂದ್ರಿಯ ಅಂದ್ರೆ ಕೈ. ಪ್ರಾಣಿಗಳಿಗೆ ಅದಿಲ್ಲ, ಅದರಲ್ಲೂ ಹಸುವಿಗೆ ಇನ್ನೂ ಕಷ್ಟ. ಅದಕ್ಕೋಸ್ಕರ ಅದರ ಮೈ ಸವರಿ ತುರಿಸಿ ನಾವು ಅದಕ್ಕೆ ಸೇವೆ ಮಾಡಬೇಕು. ಇದನ್ನ ಸೇವೆ ಅಂತ ಹೇಳುದು. ಹಸುವಿಗೆ ಹಿಂಡಿ ಹಾಕುವುದು, ಹುಲ್ಲು ಹಾಕುದು, ಇದೆಲ್ಲ ಆಯ್ತಲ್ಲ. ಇದರ ಜೊತೆಗೆ ಅದರ ಪಕ್ಕದಲ್ಲಿ ನಿಮ್ಗೆ ಆಶ್ಚರ್ಯ ಆಗಬಹುದು, ಇತ್ತೀಚೆಗೆ ಪೇಪರ್ಗಳಲ್ಲಿಯೂ ಬಂದ ಸಂಗತಿ, ವಿದೇಶದಲ್ಲೆಲ್ಲ ತುಂಬಾ ಡಿಪ್ರೆಷನ್ಗೆ ಒಳಗಾದವರು ಹೋಗಿ ಹಸುವನ್ನು ಅಪ್ಪಿಕೊಂಡು ಅದರ ಹತ್ರ 10 ನಿಮಿಷ ಕಾಲ ಕಳೆದು ಬಂದ್ರೆ ಅವನು $25 ಫೈನ್ ಮಾಡ್ತಾನೆ, ಅಂದ್ರೆ ಟಿಕೆಟ್ ತರ ಇಡ್ತಾನೆ. ಅಲ್ಲಿ ಹೋಗಿ 10 ನಿಮಿಷ ಕಳೆದು ಬರ್ತಾರೆ, ಡಿಪ್ರೆಷನ್ ಹೋಯ್ತು. ನಮ್ಮ ಮನೆಯಲ್ಲಿ ಅದು ನಮ್ಗೆ ಹಿಂದಿನಿಂದ ಸಹಜವಾಗಿ ಗೊತ್ತಿದ್ದ ಸಂಗತಿ. ನಮ್ಗೆ ಅದರ ಮಹತ್ವ ಗೊತ್ತಿಲ್ಲದೆ ನಾವು ಯಾವ್ದೋ ಗೋಶಾಲೆ ಅಂತ ಒಂದಿದ್ರೆ ಅಲ್ಲಿ ಕಳಿಸಿ ಅಥವಾ ಇನ್ಯಾರು ಕೊಡೋರಿಗೆ ನಾವು ಮನೆಯಿಂದ ಇದ್ರೆ ಅಯ್ಯೋ ಸಗಣಿ ವಾಸನೆ ಅದು ಇದು, ಅದರಿಂದ ಆಗುವಷ್ಟು ಲಾಭ ಜಗತ್ತಿನಲ್ಲಿ ಇನ್ನೊಂದು ಯಾವ ಪ್ರಾಣಿಗೂ ಆಗಿಲ್ಲ ಸರ್. ಅದು ಕೇವಲ ಇದ್ರೆ ಸರ್, ಅದು ಹಾಲು ಕೊಡಬೇಕಾಗಿಲ್ಲ, ಅದು ಇನ್ನೇನು ನಮ್ಗೆ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿಲ್ಲ. ನಮ್ಮ ಮನೆಯ ಎಲ್ಲಾ ದೋಷಗಳನ್ನು ಪರಿಹರಿಸುತ್ತೆ. ಅದರ ಜೊತೆಗೆ ಅದರ ಇಳುವಿಕೆಯಿಂದ ಎಷ್ಟೋ ರೋಗ ಬರುವುದನ್ನು ತಡೆಯುತ್ತೆ. ಇದು ಅಂದ್ರೆ ನೀವು ಎಲ್ಲೆಲ್ಲೋ ಮೇಲಿಕ್ ಬಿಟ್ಟು ಬೇಡವಾದ ಪದಾರ್ಥ ತಿಂದು ಅದನ್ನು ತಂದ ಹಾಕುವುದನ್ನು ನಾನು ಹೇಳ್ತೇನೆ. ಒಳ್ಳೆಯ ಪ್ರದೇಶದಲ್ಲಿ ಇಟ್ಟುಕೊಳ್ಳಿಕ್ಕೆ ಅವಕಾಶ ಇರುವಷ್ಟು ಕಾಲ ಆದ್ರೂ ನಾವು ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ದೊಡ್ಡ ಫಲ. ಹಾಗೆ ಅದು ಗೋ ಅಂದ್ರೆ ವೇದ ರಕ್ಷಣೆಗೋಸ್ಕರ ಇರುವಂತಹ ಪ್ರಾಣಿ, ಭೂಮಿ ರಕ್ಷಣೆಗೋಸ್ಕರ ಇರುವಂತಹ ಪ್ರಾಣಿ. ಈ ಅಂಶದಲ್ಲಿ ಗೋವು ಅನ್ನೋದು ಅತ್ಯಂತ ಪ್ರಧಾನವಾದದಾದ್ರೆ ಅದೊಂದು ಲಕ್ಷಣ. ಲಕ್ಷಣ ಅಂದ್ರೆ ಅದರ ಗಂಗೆಯ ತೊಗಲಿರುವಂತಹದ್ದು. ಆದಿ ಶಬ್ದದಿಂದ ಆಗ ಗೋಡು ಇಟ್ಕೊಳ್ಳಿ, ಅದರ ಬಣ್ಣ ಇಟ್ಕೊಳ್ಳಿ, ಎಲ್ಲವೂ ಬರುತ್ತೆ. ಆದ್ರೆ ಸಾಸ್ನ ಅನ್ನೋದು ಬಹಳ ಮುಖ್ಯ ಅಂತ. ಈ ವಿಷಯದಲ್ಲಿ ತರ್ಕದ ಚರ್ಚೆಗಳು ನಡೀತವೆ. ನೀವು ಒಂದು ಲಕ್ಷಣ ಹೇಳಿದ್ರೆ ನಾನು ಈಗ ಮಾತಾಡಿದ್ದೆ, ಇದು ಇಲ್ಲಿ ಬರುವುದಿಲ್ಲ, ಇದು ಇಲ್ಲಿ ಬರುತ್ತೆ, ಇದು ಹೀಗಾಗುದಿಲ್ಲ ಹೀಗಾಗುದಿಲ್ಲ ಅಂತ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಒಬ್ಬ ಯಾರೋ ಬಂದವನ ಆಚಾರ್ಯನೇನೋ ಮಾತು ಹೇಳಿದ್ದಕ್ಕೆ 18 ಪ್ರಶ್ನೆಗಳನ್ನು ಮಾಡಿದಂತೆ. ಪ್ರಶ್ನೆ ನೆನ್ಪಿಟ್ಕೊಳ್ಳೋದೇ ಕಷ್ಟ, ಆಮೇಲೆ ಉತ್ತರ ಕೊಡೋದು. ಆಚಾರ್ಯರು ಲೀಲಾಧಾರವಾಗಿ ಅವನು 18 ಪ್ರಶ್ನೆಗಳನ್ನು ಒಮ್ಮೆ ಅನುವಾದ ಮಾಡಿ 18 ಪ್ರಶ್ನೆಗಳು, ನೀವು ಹೀಗೆ ಹೇಳಿದ್ರೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ, ನೀವು ಹೀಗೆ ಹೇಳಿದ್ರೆ ಈ ಉತ್ತರವು ಸರಿ ಹೋಗಲ್ಲ, ನೀವು ಹೀಗೆ ಹೇಳಿದ್ರೆ ಇದು ಸರಿ ಹೋಗಲ್ಲ ಅಂತ ಹೀಗೆ ಆ ವಿಭಾಗಗಳನ್ನೆಲ್ಲವನ್ನು ಅನುವಾದಿಸಿ ಅವರ ಎಲ್ಲಾ ತರ್ಕದ ಪ್ರಶ್ನೆಗಳನ್ನು ಧೂಳಿಪಟಗೊಳಿಸಿದರು. ಈ ರೀತಿಯಾದ ಇದಕ್ಕೆ ಸಂಸ್ಕೃತದಲ್ಲಿ ಅಥವಾ ಶಾಸ್ತ್ರದಲ್ಲಿ ಅನುಮಾನ ಅಂತ ಕರೀತಾರೆ. ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದಲ್ಲಿ ಅನುಮಾನ ಅಂದ್ರೆ ಊಹಿಸುವುದು. ನಿಮ್ಗೆ ಸುಲಭದಲ್ಲಿ ಅರ್ಥ ಆಗಬೇಕಾದ್ರೆ ಊಹಿಸುವುದು ಅನ್ನೋದಕ್ಕೆ, ಸಂಜೆ ಇಲ್ಲಿ ದಿನ 7 ಗಂಟೆಗೆ ಪೂಜೆ ಆಗುತ್ತೆ ಅಂತ ಇಟ್ಕೊಳ್ಳಿ. ನೀವು ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಮನೆಯವರು, ಗಂಟೆ ಶಬ್ದ ಆದ ತಕ್ಷಣ 4 ಸರ್ತಿ ನೀವು ಟೈಮ್ ನೋಡ್ತೀವಿ ಮನೆಯಲ್ಲಿ. ನೋಡಿದಾಗ 7 ಆಗಿದ್ದು ಟೈಮ್ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ 7 ಗಂಟೆಗೆ ಪ್ರತಿ ಸರ್ತಿಯೂ ಪೂಜೆ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ. ನೀವೊಂದು 5-6 ದಿವಸದ ಅಭ್ಯಾಸ ಆದ್ಮೇಲೆ ನೀವು ಒಂದು ಗಂಟೆ ನೋಡ್ಬಿಡ್ತೀವಿ, ಬಾರಿಸಿದ ತಕ್ಷಣ 7 ಆಯ್ತು ಅಂತ ತೀರ್ಮಾನ ಮಾಡ್ತೀವಿ. ಅಂದ್ರೆ ಇದು ಮೊದಲು 4-6 ದಿವಸ ಕಂಡ ಪ್ರತ್ಯಕ್ಷದಿಂದ ಆಮೇಲೆ ನೀವು ಗಂಟೆ ನೋಡದೆ 7 ಆಯ್ತು ಅಂತ ಊಹಿಸ್ತೀರಲ್ವಾ, ಇದನ್ನ ಅನುಮಾನ ಅಂತ. ಅಂದ್ರೆ ನಂಬಬಹುದಾದ ಒಂದು ಪ್ರಮಾಣದಿಂದ ಇನ್ನೊಂದು ವಿಷಯವನ್ನ ಊಹಿಸಿ ನಂಬಲಿಕ್ಕಾಗುವಂತೆ ನಾವು ಒಪ್ಪಿಕೊಳ್ಳುವ ಇನ್ನೊಂದು ಪ್ರಮಾಣವನ್ನ ಅನುಮಾನ ಅಂತ ಕರೀತಾರೆ. ಒಟ್ಟು 3 ರೀತಿಯಾದ ಪ್ರಮಾಣಗಳನ್ನ ಹೇಳ್ತಾರೆ. ಪ್ರಮಾಣ ಅಂದ್ರೆ ಒಪ್ಲಿಕ್ಕಾಗುವ ದಾರಿ, ಒಂದು ಕಂಡಿರಬೇಕು, ಒಂದು ಊಹಿಸ್ಲಿಕ್ಕಾಗಿರ್ಬೇಕು, ಒಂದು ಶಬ್ದದ ಪ್ರಮಾಣ, ಶಬ್ದ ಅಂದ್ರೆ ಕೇಳಿರ್ಬೇಕು. ಇದು 3 ಬಿಟ್ಟು ಬೇರೆ ರೀತಿಯಿಂದ ನಿಮ್ಗೆ ಏನನ್ನೂ ಸಿದ್ಧ ಮಾಡ್ಲಿಕ್ಕೆ ಆಗುದಿಲ್ಲ ಜಗತ್ತಿನಲ್ಲಿ. ಆಶ್ಚರ್ಯ ಅಂದ್ರೆ ತರ್ಕ ಎಲ್ಲ ಮಾಡಿದ್ರು ಕೂಡ ತರ್ಕ ಏನನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಚಾರ್ಯ ಹೇಳಿದ್ರು ಮನೆಗೆ. ಯಾಕೆಂದ್ರೆ ತರ್ಕ, ಈಗ ಉದಾಹರಣೆಗೆ ದೇವರು ಇದ್ದಾನೆ ಅಂತ ನೀವು ಹೇಳಿಕ್ಕೆ ಎಷ್ಟು ತರ್ಕಗಳನ್ನು ಹೇಳ್ಬೋದು, ದೇವರು ಇಲ್ಲ ಅಂತ ಹೇಳಿಕ್ಕೂ ತರ್ಕಗಳಿವೆ. ಅದರಿಂದಾಗಿ ಕೇವಲ ತರ್ಕದಿಂದ ಯಾವುದನ್ನೂ ಪ್ರೂವ್ ಮಾಡಿ ಏನ್ ಬೇಕಾದ್ರೂ ಪ್ರೂವ್ ಮಾಡಬಹುದಾದ್ರಿಂದ ಯಾವುದನ್ನೂ ಪ್ರೂವ್ ಮಾಡಿ ಬರೋದಿಲ್ಲ. ಹೆಣ್ಣು ಯಾರೊಬ್ರು ಬಂಜೆ ಇದ್ದಾಳೆ,
ಬಂಜೆ, ಮಗುವನ್ನು ಹೆರಬೇಕು, ಯಾಕೆಂದ್ರೆ ತಾಯಿ ಆದ್ರಿಂದ. ಕುಂತಿ ಅಂತೆ, ಕುಂತಿ ಒಂದು ತಾಯಿಯಾಗಿ ಮಕ್ಕಳನ್ನು ಹೆರಿಸಿದ್ದಾಳೆ. ಬಂಜೆ ಅವಳು ತಾಯಿಯಾಗಿದ್ದಾಳೆ. ತಾಯಿಯಾದವಳೆಲ್ಲ ಹೆರಲೇಬೇಕಾದ್ರಿಂದಾಗಿ ಬಂಜೆಯು ಹೆರಲಿ. ನಿಮ್ಗೆ ಲೋಕದಲ್ಲಿ ಅನುಭವ ವಿರುದ್ಧ, ಆದ್ರೆ ಮಾತಿನ ದೃಷ್ಟಿಯಿಂದ ಇದನ್ನು ಸರಿ ಅಂತಾನೆ ಹೇಳ್ಬೇಕಲ್ವಾ. ನೀವು ಹೇಳುವ ಅನುಮಾನದಲ್ಲಿ ಏನು ತಪ್ಪಿಲ್ಲ, ದೋಷ ಇಲ್ಲ, ಅನುಮಾನ ಕರೆಕ್ಟ್ ಆಗಿದೆ, ಆದ್ರೆ ಸಿದ್ಧಿ ಆಗುದಿಲ್ಲ. ಬೆಂಕಿ ತಣ್ಣಗಿದೆ, ವಸ್ತುವಾದ್ರಿಂದ ಬೆಂಕಿಯಂತೆ ಅಥವಾ ಇನ್ಯಾವುದೋ ವಸ್ತುವಿನಂತೆ ಅಂತ ಇಟ್ಕೊಳ್ಳಿ. ಒಂದು ವಸ್ತು ಇದೆ, ವಸ್ತುವಿನ ಗುಣ ಇದೆ. ಬೆಂಕಿ ಅನ್ನೋದೊಂದು ವಸ್ತು, ತಣ್ಣಗೆ ಅನ್ನೋದೊಂದು ಗುಣ. ಯಾಕೆ ಬೆಂಕಿಯಲ್ಲಿ ಇರಬಾರದು? ತಕ್ಕದ ಮೂಲಕ ನಾನು ಪ್ರೂವ್ ಮಾಡ್ತೇನೆ. ಅದನ್ನ ಹೇಳ್ತೇನೆ, ದಡ್ಡ ಮುಟ್ಟಿ ನೋಡುತ್ತೆ ಗೊತ್ತಾಗುತ್ತೆ. ಕಣ್ಣಿಗೆ ಪ್ರತ್ಯಕ್ಷಕ್ಕೆ ಸಿಕ್ಕಿದ್ದನ್ನ ನೀನು ತರ್ಕದ ಮೂಲಕ ಅಭಿನಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನೀನು ಹಾಗೆ ತರ್ಕದಿಂದ ಯಾವುದನ್ನು ಸಮರ್ಥನೆ ಮಾಡಿ ಬರಬೇಡ. ಅದರಿಂದಾಗಿ ತರ್ಕ ಅನ್ನೋದು ಯಾವತ್ತೂ ಕೂಡ ಪೂರ್ಣ ಪ್ರಮಾಣ ಆಗುದಿಲ್ಲ. ಅದು ತರ್ಕ ಪ್ರಮಾಣ ಅಲ್ಲ ಅಂತ ಹೇಳಿಲ್ಲ. ಯಾವುದು ಕಂಡ ಸಂಗತಿ, ಅದಕ್ಕೆ ಕಂಡ ಸಂಗತಿಯಿಂದ ಯಾವುದು ಅನುಭವಕ್ಕೆ ಬರುತ್ತೋ ಆ ವಿಷಯದಲ್ಲಿ ನಿಮಗೆ ತರ್ಕ ಪ್ರಮಾಣ ಆಗಬಹುದು. ಅನುಭವಕ್ಕೆ ಬಾರದ ಭಗವಂತನ ವಿಷಯದಲ್ಲಿ ನಾವು ದೇವರನ್ನು ಇಲ್ಲಿ ತರ್ಕ ಕಂಡಿಲ್ಲ. ಅದಕ್ಕಾಗಿ ಕಂಡ ಸಂಗತಿ ಅಲ್ಲ, ಅದನ್ನಾಗಿ ಅದನ್ನು ಅನುಮಾನಿಸ್ಲಿಕ್ಕೂ ಸಾಧ್ಯ ಇಲ್ಲ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಶಬ್ದದಲ್ಲಿ ಹೇಳಿದ್ರು, ಶಬ್ದದ ಸಾಮರ್ಥ್ಯ ಏನು ಅಂದ್ರೆ, ನಾವು ಈಗಾಗಲೇ ಆ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಮಾತ್ರ ಆ ಶಬ್ದ ಹೇಳಿದ ತಕ್ಷಣ ಆ ವಸ್ತು ಗೊತ್ತಾಗುತ್ತೆ. ಜೋ ಅಂತ ನನ್ನ ಶಬ್ದ ಹೇಳ್ತೇನೆ, ಏನು ಅಂತ ಕೇಳಿದ್ರೆ ಏನು ಗೊತ್ತಾಗಲಿಲ್ಲ ನಿಮಗೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಆದ್ರೆ ಅದನ್ನು ಯೋಚನೆ ಮಾಡಿ ಆಮೇಲೆ ಕೇಳಿದ್ರೆ, ಓ ಇದು ಜರ್ಮನ್ ಲ್ಯಾಂಗ್ವೇಜ್, ನಿನ್ನೆ ಹೆಸರೇನು ಅಂತ ಕೇಳಿದ್ದು ಅಂತ ಆಮೇಲೆ ಗೊತ್ತಾಗುತ್ತೆ. ಆ ಶಬ್ದವೇ ಕೇಳಿದವರಿಗೆ ಶಬ್ದ ಕೇಳಿದ ತಕ್ಷಣ ಶಬ್ದ ಕೇಳಿಸಿದಷ್ಟೇ ಅರ್ಥ ಆಗಲಿಲ್ಲ. ಹಾಗಾದ್ರೆ ಶಬ್ದವೂ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಆ ಶಬ್ದಕ್ಕೂ ವಸ್ತುವಿಗೂ ಮೊದಲೇ ಸಂಬಂಧ ಗೊತ್ತಿರಬೇಕು. ಆನೆ ಬಂತು, ಕನ್ನಡ ಬರೆದವನೊಬ್ಬ ಕೂತಿದ್ದಾನೆ, ಕನ್ನಡ ಬರೋರೆಲ್ಲ ಓಡೋದ್ರು, ಇವನಿಗೆ ಕೂತಿದ್ದಾನೆ, ಆನೆ ಬಂತು ಯಾಕೆ ಓಡೋಗ್ಬೇಕು ಅಂತ ಅವ್ರ ಪ್ರಶ್ನೆ. ಬಂದ್ರೆ ಗೊತ್ತಾಗುತ್ತೆ ಆನೆ ಅಂದ್ರೆ ಇದು ಅಂತ, ಓಡೋಷ್ಟು ಮುಗಿದೋಗುತ್ತೆ ಕತೆ. ಅಂದ್ರೆ ಶಬ್ದವೂ ಕೂಡ ಮೊದಲು ಇದು ಆನೆ ಅಂತ ವಸ್ತು ಗೊತ್ತಿದ್ದು ಶಬ್ದ ಕೇಳಿದಾಗ ಅರ್ಥ ಆದ್ರೆ ಕ್ರಿಯೆ ನಡೆಯುತ್ತೆ. ಅದಕ್ಕೆ ಅದೂ ಪ್ರಮಾಣ ಆಗ್ಬೇಕಾದ್ರೆ ಶಬ್ದದ ಅರ್ಥ ಏನು ಅಂತ ಗೊತ್ತಿರ್ಬೇಕು. ನನ್ಗೆ ದೇವರನ್ನು ನೋಡಿಯೂ ಗೊತ್ತಿಲ್ಲ, ಕೇಳಿ ಗೊತ್ತಿದ್ರು ಕೂಡ ಅದು ಹೇಗಿದೆ ಅಂತ ಅನ್ನೋದನ್ನ, ಆನೆ ಅನ್ನೋದನ್ನ ನೋಡಿದ ಮೇಲೆ ತಾನೇ ಆನೆ ಅನ್ನೋ ಶಬ್ದ ಏನು ಅಂತ ಗೊತ್ತಾಗುತ್ತೆ. ದೇವರನ್ನು ನೋಡಿಲ್ಲ ಅಂದ್ರೆ ಈ ಶಬ್ದಕ್ಕೆ ಅವನೇ ಅರ್ಥ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ತರ್ಕದಿಂದ ದೇವರನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಂಡ ಪ್ರಮಾಣ ಅಂತೂ ಇಲ್ಲ. ಹಾಗಾದ್ರೆ ಒಂದೇ ದಾರಿ, ಕಂಡವರ ಮೇಲಿನ ನಂಬಿಕೆಯಿಂದ ಒಪ್ಪಿಕೊಳ್ಳುವುದು. ಯಾರು ಹಿಂದಿನವರು ಋಷಿಗಳು ಕಂಡಿದ್ದಾರೋ ಅವರು ಹೇಳಿದ ಮಾತನ್ನ ಒಪ್ಪಿಕೊಂಡು ನಾನು ಕಾಣುವುದಕ್ಕಾಗಿ ಪ್ರಯತ್ನಿಸುವುದು. ಅವರು ಹೇಳಿದ ಮಾತು ಇರಬಹುದು ಅನ್ನುವ ಸಾಧ್ಯತೆಯನ್ನು ಹೇಳುತ್ತೆ ಹೊರತು ಇದೆ ಅಂತ ಅದು ಕೂಡ ಕನ್ಫರ್ಮೇಶನ್ ಕೊಡಲ್ಲ. ಅದು ಇನ್ಫಾರ್ಮೇಶನ್ ಕೊಡೋದಷ್ಟೇ. ಇನ್ಫಾರ್ಮೇಶನ್ ಯಾವುದು ಕನ್ಫರ್ಮೇಶನ್ ಅಲ್ಲ. ನಾವು ಅದಕ್ಕೋಸ್ಕರ ಪ್ರಯಾಣ ಮಾಡಬೇಕು, ನಾವು ಅದಕ್ಕೋಸ್ಕರ ನಡೆಯಬೇಕು. ಆಗ ನಮಗೆ ಸತ್ಯ ಕಾಣಲು ಸಾಧ್ಯ ಆಗುತ್ತೆ. ಇದಿಷ್ಟು ನಾನು ತುಂಬಾ ವಿಷಯಗಳನ್ನ ಸ್ವಲ್ಪ ನಿಮ್ಗೆ ಅರ್ಥ ಆಗೋಷ್ಟು ಶಾಸ್ತ್ರ ಅಂದ್ರೆ ಕಷ್ಟ ಅಲ್ಲ, ಕಷ್ಟಮಯವಾದ ಶಬ್ದಗಳಲ್ಲಿ ಹೇಳಿದ ಕಷ್ಟ ಅಂತ ಅನ್ಸುತ್ತೆ. ಇದೆಲ್ಲ ಶಾಸ್ತ್ರದಲ್ಲಿ ಬಂದ ಪ್ರತ್ಯಕ್ಷ ಅಂದ್ರೆ ಏನು, ಪ್ರಮಾಣ ಅಂದ್ರೆ ಏನು, ಆಗಮ ಅಂದ್ರೆ ಏನು, ಇದರಲ್ಲಿ ಬಂದ ನಿಯಮಗಳು ಯಾಕೆ ಬಂತು ಅವ್ರು ದೊಡ್ಡ ದೊಡ್ಡ ಶಬ್ದದಿಂದ ಹೇಳ್ತಾರೆ. ಅವನಿಗೆ ಕಕ್ಕಲಿಕ್ಕೆ ಅದರ ಉಳಿದ ಶಿಷ್ಯರು ಗುರುಗಳು ಎಲ್ಲರೂ ಅವತ್ತಿನಿಂದ ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಹೆಸರು ಬಂತಂತೆ. ಅನುಮಾನ ತೀರ್ಥ ಅಂದ್ರೆ ತರ್ಕವನ್ನ ಸರಿಯಾಗಿ ತಾರ್ಕಿಕರನ್ನ ಮಟ್ಟ ಹಾಕುವುದಕ್ಕೆ ಅದಕ್ಕಿಂತ ಹೆಚ್ಚು ಸ್ವಲ್ಪ ಬುದ್ಧಿ ಬೇಕು. ಶತ್ರುವನ್ನ ಎದುರಿಸಬೇಕು ಅಂದ್ರೆ ಅವನಿಗಿಂತ 10 ಪಟ್ಟು ಶಕ್ತಿ ಇದ್ರೆ ಮಾತ್ರ ನಾನು ಸೋಲಿಸಬಹುದು. ಇಲ್ಲಾಂದ್ರೆ ಕೇವಲ ಕೆಲವೊಂದು ಸರ್ತಿ ಡಿಫೆನ್ಸ್ ಮಾಡ್ಕೊಳ್ಬಹುದು, ಸ್ವಲ್ಪ ಕಮ್ಮಿ ಇದ್ರೆ ಸೋತೆ ಹೋಗ್ಬೋದು. ಹಾಗೆ ಒಬ್ಬನನ್ನ ಗೆಲ್ಲಬೇಕು ಅಂದ್ರೆ ಅವನಿಗಿಂತ 10 ಪಟ್ಟು ಬುದ್ಧಿ ಇದ್ರೆ ಮಾತ್ರ ಸಾಧ್ಯ. ಆಚಾರ್ಯರ ಆ ಬುದ್ಧಿ ಶಕ್ತಿ ಅಂತ ಒಂದು ತರ್ಕದ ವಿಷಯದಲ್ಲಿ ಈ ಎಲ್ಲರನ್ನು ಮೀರಿ ನಿಂತಿತ್ತು. ಅದಕ್ಕಾಗಿ ಅವರೆಲ್ಲ ಸುಮ್ಮನಾಗಿ ಬಿಟ್ರು, ಅನುಮಾನ ತೀರ್ಥ ಅಂತ ಅವರಿಗೆ ಹೆಸರು ಕೊಟ್ಟರು. ಆಗ ಮಾಯಾವಾದಿಗಳಿಬ್ರು ಬರ್ತಾರೆ, ಬುದ್ಧಿಸಾಗರ ಮತ್ತು ವಾದಿಸಿಂಹ ಅಂತ. ಅವರಿಬ್ರು ವಾದ ಮಾಡ್ತಾರೆ. ಈ ವಾದ ಮಾಡುವಾಗ ಏನು ಅಂದ್ರೆ, ಈಗ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ತಾ ಇರುವಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೂರು ಎಲ್ಲೋ ಬೇರೆ ಒಂದು ವಿಷಯ ಹೋಗುತ್ತೆ. ನೀವು ಶುರು ಮಾಡಿದ ಯಾವ ವಿಷಯಕ್ಕೆ ಅಂತ ನೀವು ಮತ್ತೆ ಹೋಗ್ಬೇಕು, ಆ ರೀತಿ ಮಾತಾಡ್ತಾನೆ. ಮಾತಾಡಿ ಧೂಳೆಬ್ಬಿಸುವುದು ಅಂತ ಹೇಳುದು. ಈಗ ಯುದ್ಧ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಧೂಳೆಬ್ಬಿಸಿ ಕಾಣದ ಹಾಗೆ ಮಾಡಿ ಅವರನ್ನ ಸೋತರು ತಪ್ಪಿಸಿಕೊಂಡು ಹೋಗಿ ಅವರೇ ಸೋತರು ಅಂತ ಬೊಬ್ಬೆ ಹೊಡೆಯುವುದು. ಇದು ವಾದದಲ್ಲೂ ನಡೆಯುವ ಧೂಳೆಬ್ಬಿಸುವ ಕಾರ್ಯಕ್ರಮ, ತರ್ಕದಲ್ಲಿ ನಡೆಯುವುದು ಅಂತಂದ್ರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೋ ಆ ವಿಷಯವನ್ನ ಪಕ್ಕಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡಿ ಇನ್ನೇನೋ ವಿಷಯ ಚರ್ಚೆ ಮಾಡ್ತಾ ಇರುವುದು.
ಮೂಲ ವಿಷಯ ಬರಲಿಕ್ಕೆ ಇಲ್ಲ. ಇದು ಒಂದು ವಾದದಲ್ಲಿ ನಡೆಯುವ ತಪ್ಪಿಸಿಕೊಳ್ಳುವ ದಾರಿ. ಇವರಿಬ್ರು ಹಾಗೆ ಅನೇಕ ತರದ ವಾದಗಳನ್ನು ಮಾಡಿ ಆಚಾರ್ಯರನ್ನ ಸೋಲಿಸಬೇಕು ಅಂತ ಅನ್ಕೊಂಡು ಬಂದ್ರು. ಆದ್ರೆ ಆಚಾರ್ಯರು ಅಷ್ಟು ಪಕ್ಕ ವಿಷಯದಿಂದ ಪಕ್ಕಕ್ಕೆ ಸರಿಯೋರು ಆಗಿರ್ಲಿಲ್ಲ. ಅದರಿಂದ ಅವೆಲ್ಲ ಮಾಡಿದ ಪ್ರಶ್ನೆಗೆ ಸಂಜೆಯ ಹೊತ್ತಿಗೆ ಇದಕ್ಕೆ ಇಷ್ಟಕ್ಕೆ ಉತ್ತರ ಕೊಡಿ, ಉಳಿದ ಪ್ರಶ್ನೆ ನಾಳೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರು. ನಾವು ನಾಳೆ ಇದಕ್ಕೆ ಉತ್ತರ ನಾವು ನಾಳೆನೇ ಕೊಡ್ತೇವೆ ಅಂತ ಹೇಳಿ ಹೋದ್ರು. ಆದ್ರೆ ವಾದ ಮಾಡುವಾಗ ಒಂದು ಸ್ವಲ್ಪವೂ ಅವರಲ್ಲಿ ಅಳುಕಿರ್ಲಿಲ್ಲ. ಸಾಗರಿ ವಾದ ಮಾಡ್ತಾ ಇದ್ರು. ಜನರೆಲ್ಲ ಏನು ಅದ್ಭುತ ವಾದ, ಆಚಾರ್ಯರು ಚೆನ್ನಾಗಿ ಮಾಡಿದ್ರು, ಅವರು ಚೆನ್ನಾಗಿ ಮಾಡಿದ್ರು ಅಂತ ಅನ್ಕೊಂಡು ಅವ್ರಿಗೆ ಏನ್ ನಡೀತು ಅಂತ ಗೊತ್ತಾಗ್ಲಿಲ್ಲ. ಮರು ದಿವಸ ಬೆಳಿಗ್ಗೆಗೆ ಮತ್ತೆ ಸಮಯ ಬಂದಾಗ ಕರಿಬೇಕಲ್ಲ, ಅವರಿಗೆ ಉಳಿಲಿಕ್ಕೆ ಕೊಟ್ಟ ವಸತಿ ಗೃಹಕ್ಕೆ ಹೋದ್ರೆ ಇಬ್ರು ಗಂಟು ಮುಟ್ಟೆ ಕಟ್ಕೊಂಡು ಓಡೋಗಿದ್ದಾರೆ. ಆಗ ಜನಕ್ಕೆ ಗೊತ್ತಾಯ್ತಂತೆ ನಿನ್ನೆ ಸಂಜೆನೆ ಆಚಾರ್ಯರು ಗೆದ್ದಾಗಿದೆ ಅಂತ. ಇದು ಆಚಾರ್ಯರ ಮಾತಿನಲ್ಲಿ ಎದುರುಗಡೆಯವರು ಕಕ್ಕಾಲಿಕೆ ಮಾಡಬೇಕು. ಎದುರುಗಡೆ ಕೇಳೋರಿಗೆ ಏನಿಸ್ತಾ ಇರುತ್ತೆ ಅಂದ್ರೆ ಅವ್ರಿಗೆ ಮಾತ್ರ ಜೋರು ಮಾತಾಡಿದ ತಕ್ಷಣ ಇವ್ರು ಮಾತಾಡಿದ್ ಸರಿ ಅಂತ. ಈ ರಸ್ತೆಯಲ್ಲಿ ಎಲ್ಲ ಒಬ್ರು ಗಾಡಿ ಇನ್ನೊಬ್ರು ಗಾಡಿ ಜೋರಾಗಿ ತಾಗಿದ್ರು, ವಸುಧಾ ತಪ್ಪು ಮಾಡಿದವನು ಜೋರು ಮಾತಾಡಿ ಬಿಟ್ಟಾರೆ, ಉಳಿದವರೆಲ್ಲ ಅವ್ರದೇ ಸರಿ ಅಂತ ಅವ್ರ ಪರವಾಗಿ ನಿಂತು ಬಿಡ್ತಾರೆ. ಹಾಗೆ ಇದು ತರ್ಕದಲ್ಲೂ ವಾದ ಯಾರಿಗೆ ಮಾತಿನ ಬಲ ಗಟ್ಟಿರುತ್ತೋ ಅವನ ಕಡೆಗೆ ಜನ ವಾಲ್ತಾರೆ. ಅದ್ರಲ್ಲಿ ಸತ್ಯ ಇರಬೇಕು, ಸರಿ ಇರಬಾರ್ದು, ಏನು ಗೊತ್ತಾಗುದಿಲ್ಲ. ಆದ್ರೆ ಆಚಾರ್ಯರು ಅವರಿಗೆ ಮರು ದಿವಸಕ್ಕೆ ಮಾತೇ ಉಳಿಸಿರಲಿಲ್ಲ. ಅದರಿಂದಾಗಿ ಸೋತು ಮೇಲೆ ಜನಕ್ಕೆ ಗೊತ್ತಾಯಿತು. ಹೀಗೆ ಆಚಾರ್ಯರ ನಿರಂತರ ಈ ರೀತಿಯಾದ ಅನೇಕ ಘಟನೆಗಳು ಅವರ ಶಿಷ್ಯರಿಗೆಲ್ಲ ತುಂಬಾ ಧೈರ್ಯ ಕೊಡ್ತಾ ಇತ್ತು. ಭಾಷ್ಯದ ಪಾಠ ನಡೀತಾ ಇತ್ತು, ಬ್ರಹ್ಮಸೂತ್ರ ಭಾಷ್ಯದ ಪಾಠ ನಡೆಯುವಾಗ ಅದರಲ್ಲಿರುವ ದೋಷಗಳನ್ನೆಲ್ಲ ಎತ್ತಿ ಹೇಳ್ತಿದ್ರು. ಶಾಸ್ತ್ರದಲ್ಲಿ ಹೀಗಿದೆ, ಇವರು ಹೀಗಂತ ಹೇಗ್ ಮಾಡ್ತಾರೆ, ಗುಣವಂತ ಅಂತ ದೇವರನ್ನು ಅಷ್ಟು ಪಡ್ಕೊಳ್ತಾ ಇದ್ದಾರೆ. ಅವರೇ ಹೇಳಿದ ಸೂತ್ರಕ್ಕೆ ನೀವು ಹೀಗರ್ಥ ಹೇಳಿದ್ರು, ನಾವೊಂದು ಹೀಗರ್ಥ ಹೇಳ್ತೇವೆ, ಇದು ಎಲ್ಲಿ ಕೊಟ್ಟ ಅಧಿಕಾರ, ವ್ಯಾಸರಿಗಿಂತ ಯಾರಾದ್ರೂ ದೊಡ್ಡವರಿದ್ದಾರೋ ಅಂತ ಆಚಾರ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಸಿಟ್ಟಿನಿಂದ ಗುರುಗಳು ಒಂದ್ಸರ್ತಿ ಸ್ವಲ್ಪ ಆಕ್ಷೇಪ, ಎಲ್ಲ ತಪ್ಪು 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 ಅಂತಿಲ್ಲ, ನೀನೇ ಸರಿಯಾಗಿ ಬರೀಬಾರ್ದ, ಅವಾಗಲೂ ತಪ್ಪು ಹೇಳಿದ್ರೆ ಏನ್ ಶಕ್ತಿ ಇದೆ, ಸಮಸ್ಯೆಯನ್ನು ಹೇಳುದು ದೊಡ್ಡ ಸಮಸ್ಯೆ ಅಲ್ಲ, ಸಮಸ್ಯೆಗೆ ಪರಿಹಾರವನ್ನು ಹೇಳುದು ದೊಡ್ಡ ಗುಣ, ನೀನ್ ಅದನ್ನು ಮಾಡೋದಕ್ಕೆ ಬರೀ ತಪ್ಪಿದೆ ಅಂತ ಹೇಳಿದ್ರೆ ಅಂತ ಆಕ್ಷೇಪ ಮಾಡಿದಾಗ ಆಚಾರ್ಯರು ಬರೀ ಅಂತ ಒಂದು ಗುರುಗಳು ಹೇಳಿದ ಮಾತ್ರ ತಗೊಂಡ್ರು. ನಿಂಗೆ ಅಷ್ಟೆಲ್ಲ ಜ್ಞಾನ ಇದ್ರೆ ಅಂತ ಏನೆಲ್ಲ ಆಕ್ಷೇಪ ಮಾಡಿದ್ರು ಅದು ಯಾವುದನ್ನು ತಗೊಳ್ಳಿಲ್ಲ. ಹೇಗೆ ಅಂದ್ರೆ ಈ ಹಂಸ ಈ ಹಾಲು ಮತ್ತು ನೀರು ಒಟ್ಟಾದಾಗ ಅದು ಕೇವಲ ಹಾಲನ್ನು ಸ್ವೀಕರಿಸಿ ನೀರನ್ನ ಬಿಟ್ಟು ಮುಂದೆ ತನ್ನ ಬಾಡಿಗೆ ಹೊರಟು ಹೋಗುತ್ತೆ. ಗುಣಾಂಶ ತೋಷಿಣ. ಯಾರಾದ್ರೂ ನಮ್ಗೆ ಏನಾದ್ರೂ ಒಂದು ಆಕ್ಷೇಪ ಮಾಡಿದ್ರೆ ಅವ್ರು ಹೇಳಿದ್ರಲ್ಲಿ ಒಳ್ಳೆ ಅಂಶ ಇದ್ರೆ ಅದನ್ನು ತಗೊಂಡು ಅವ್ರ ಆಕ್ಷೇಪ ಮಾಡಿದ ಅಂಶವನ್ನು ಬಿಟ್ಟು ಬಿಟ್ರೆ ನಾವು ಗೆದ್ದು ಬಿಡ್ತೇವೆ. ನಾವು ಅವ್ರು ಹೇಳಿದ್ದಕ್ಕೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಹೊರಗೆ ಅವ್ನು ಹಾಗೆ ಹೇಳಬಾರ್ದು, ಏನ್ ಹೇಳಿದವನು ನನ್ನ ಬಗ್ಗೆ ಅವನು ಯಾಕೆ ಹಾಗೆ ಹೇಳ್ತಾನೆ ಅಂತ ಯೋಚಿಸ್ತಾ ಕೂತ್ರೆ ನಾವು ಯಾವತ್ತೂ ಗುರಿ ಸೇರುವುದು ಅಲ್ಲ, ದಾರಿಯಲ್ಲೂ ಉಳಿಯಲ್ಲ. ಆದ್ರೆ ಆಚಾರ್ಯರು ತೋರಿಸಿದ ಗುಣ ಏನು ಅಂದ್ರೆ ಏನಾದ್ರೂ ಒಂದು ಆಕ್ಷೇಪ ಬಂದಾಗ ಅದರಲ್ಲಿ ಹೇಳಿದ ಅಂಶದಲ್ಲಿ ಯಾವ್ದಾದ್ರು ಒಂದು ಅಂಶಕ್ಕೆ ನಾವು ಉತ್ತರ ಕೊಡಬೇಕಾದದಿದ್ರೆ ಅದಕ್ಕೆ ಮಾತ್ರ ಗಮನ ಕೊಡಿ. ಉಳಿದವರ ಕೊಂಕು ಅಥವಾ ಇನ್ನೇನು ಮಾಡಿದ ಅವಮಾನದ ಮಾತು ಇದು ಯಾವುದಕ್ಕೂ ಗಮನ ಕೊಡಬೇಕಾಗಿಲ್ಲ. ಇದು ಆಚಾರ್ಯರು ಕೊಟ್ಟಂತಹ ಒಂದು ವಿಚಿತ್ರವಾದ ಘಟನೆಯ ಮೂಲಕ ಎಚ್ಚರ. ಆಚಾರ್ಯರು ಬರೆದ್ರು ಕೂಡ, ಅಂದ್ರೆ ಮೊದಲು ಹೇಳಿದ್ರು ಗುರುಗಳಿಗೆ ನೀನು ಅಷ್ಟೆಲ್ಲ ಹೇಳೋಣಾದ್ರೆ ಇದಕ್ಕೆ ನಿಜವಾದ ಅರ್ಥ ಏನು ಹೇಳು. ಆಚಾರ್ಯರವರಿಗೆ ಪೂರ್ತಿಯಾಗಿ ಭಾಷ್ಯದ ಅರ್ಥವನ್ನು ಬಿಡಿಸಿ ಹೇಳಿದರು. ಭಾಷ್ಯದ ಅರ್ಥವನ್ನ ಹೇಳಿದಾಗ ತುಂಬಾ ಆನಂದ ಆಯ್ತು ಅಚ್ಯುತ ಪ್ರಜ್ಞರಿಗೂ. ಅವರ ಜೊತೆಗೆ ಒಬ್ಬರು ಹಿರಿಸ್ವಾಮಿಗಳು ಇರ್ತಿದ್ರು, ಅವರು ಮೊದಲು ಆಕ್ಷೇಪ ಮಾಡಿದ್ದು. ಅಚ್ಯುತ ಪ್ರಜ್ಞರು ಅವರ ಜೊತೆಗಿದ್ದು ಆ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಾಗ ಆ ಸೂತ್ರ ಭಾವ ಅಲ್ಲಿದ್ದ ಎಲ್ರಿಗೂ ಕೂಡ ಹೌದು ಇದೇ ಸರಿಯಾದ ಅರ್ಥ, ಇದರಿಂದಲೇ ನಾವು ನಿಜವಾಗಿಯೂ ಕೂಡ ಭಗವಂತನ ಬಗ್ಗೆ ಹೆಚ್ಚು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರೂ ನಂಬಿಕೆ ಇಟ್ಟುಕೊಂಡ್ರು. ಆನಂತರ ಆಚಾರ್ಯರಿಗೆ ದಕ್ಷಿಣದ ಕಡೆ ಇನ್ನು ಕೆಳಭಾಗದ ಅಂದ್ರೆ ಇವತ್ತಿನ ಕೇರಳ ಈ ಭಾಗದ ಪ್ರದೇಶಗಳಿಗೆ ಹೋಗಬೇಕು ಅಂತ ಅನ್ನಿಸಿ ಕೇಳಿದ್ರು ಗುರುಗಳ ಹತ್ರ. ವಿಷ್ಣು ಮಂಗಲಕ್ಕೆ ಬಂದಿದ್ದಾರೆ. ವಿಷ್ಣು ಮಂಗಲಕ್ಕೆ ಬಂದು ಅಲ್ಲಿ ಒಬ್ಬ ರಾಜ ಇದ್ದ, ಕವೆನಾಡು ಅಂತ ಕರೀತಾರೆ, ಜಯಸಿಂಹ ಅಂತ ಕವೆಸಿಂಹ ಅಂತ ನಾವು ಕರೀತಾ ಇದ್ರು. ಅವನ ಆಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಊಟ ಆದ್ಮೇಲೆ ಯಾರೋ ಒಬ್ಬ ಆಚಾರ್ಯರೇ ನಿಮಗೆ ಹಣ್ಣು ತಗೊಳ್ಳಿ ಅಂತ ಅಲ್ಲಿಯ ನೇಂದ್ರ ಬಾಳೆಯ ಹಣ್ಣನ್ನ ಆಚಾರ್ಯರಿಗೆ ಕೊಟ್ಟಿದ್ದಾರೆ, ಇದು ನೀವೇ ತಗೊಳ್ಬೇಕು. ಅವನ ಹತ್ರ ಒಂಚೂರು ನೀವೇ ತಗೊಳ್ಬೇಕು, ಇದೆಲ್ಲ ಎತ್ತಿಗಳು ತಗೊಳ್ಳಿಕ್ಕಾಗದು, ಈಗಾಗಿ ಹೊಟ್ಟೆ ತುಂಬ ತಿಂದಾಗ ಇದು ಆಗುದಿಲ್ಲ ಅನ್ನೋ ರೀತಿಯಲ್ಲಿ ಅವನ ಮಾತಿನಲ್ಲಿ ಏನೋ ಒಂದು ಭರ ಇದ್ದದನ್ನು ನೋಡಿ ಎಲ್ಲ ಸ್ವಲ್ಪ ತಿಂದ್ಬಿಡು. 100 ಹಣ್ಣುಗಳನ್ನ ಊಟ ಆದ್ಮೇಲೆ ತಿಂದದ್ದು ನೋಡಿ ಅವ್ನು ಗಾಬರಿ ಆದ. ಇನ್ನೊಮ್ಮೆ ಆಕ್ಷೇಪ ಮಾಡ್ಲಿಕ್ಕೆ ನಾನು ಬರಬಾರದು ನಿಶ್ಚಯ ಮಾಡಿ ಅಲ್ಲಿಂದ ಹೊರಟೋದ.
ಪಯಸ್ವಿನಿ ಅಂತ ಅಲ್ಲೇ ಹರಿಯುವ ನದಿ, ಅದರ ದಡದಲ್ಲಿ ನಿಂತು ತಾನು ಸನ್ಯಾಸ ತಗೊಳ್ಳುವಾಗ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ರು, ನಾನು ದಂಡ ಹಿಡಿಯುವುದಿಲ್ಲ, ಆದ್ರೆ ನಾನು ದಂಡಿ ಆಗ್ತೇನೆ. ದಂಡ ಹಿಡಿಯುವುದ್ರೆ ನಿಯಮನ ಮಾಡುವ ಕ್ಷತ್ರ ಧರ್ಮವನ್ನು ನಾನು ಹಿಡಿಯುವುದಿಲ್ಲ, ನಾನು ದಂಡಿಯಾಗಿ ನಿಲ್ತೇನೆ, ಯಾಕೆಂದ್ರೆ ನೀನು ಮುಂದೆ ಅವತರಿಸಲಿಕ್ಕಿದ್ದಿ ದುಷ್ಟರನ್ನ ಸಂಹಾರ ಮಾಡಲಿಕ್ಕಾಗಿ ಅಂತ ಆ ಪಯಸ್ವಿನಿಯ ತಟದಲ್ಲಿ ದುರ್ಗೆಯನ್ನು ಸ್ಮರಣೆ ಮಾಡ್ತಾರೆ. ಮಾಡಿ ನೀನು ಮುಂದೆ ದುಷ್ಟರು ನಡೆಸಬಹುದಾದ ದೊಡ್ಡ ಹಾನಿಯನ್ನು ನೀನು ಪರಿಹರಿಸಲಿಕ್ಕೆ ಬರುವವಳಿದ್ದಿ, ನಿನಗೆ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ಅನಂತಶಯನಕ್ಕೆ ಬರ್ತಾರೆ. ಅನಂತಶಯನ ಇವತ್ತಿನ ನಾವು ತಿರುವನಂತಪುರ ಅಂತ ಹೇಳುವ, ತ್ರಿವೇಂದ್ರಂ ಅಂತ ಇನ್ನೂ ಸ್ವಲ್ಪ ಅರ್ಥ ಆಗದಂತೆ ಹೇಳುವ ಶಬ್ದದ ಪ್ರದೇಶದಲ್ಲಿ ಆಚಾರ್ಯರು ಬಂದು ಅಲ್ಲಿ ಒಬ್ಬ ಯತಿ ಸಿಗ್ತಾರೆ ಆಚಾರ್ಯರಿಗೆ. ಆ ಯತಿಯನ್ನ ಸೋಲಿಸ್ತಾರೆ. ಅಲ್ಲಿರುವ ಪಂಡಿತ ಮಂಡಳಿ ಎಲ್ಲ ಆಚಾರ್ಯರು ಸಹಜವಾಗಿ ಎಲ್ಲೂ ಆಕ್ರೋಶ ಇರಲಿಲ್ಲ. ಆಚಾರ್ಯರು ಮಾತಾಡುವಾಗ ಉದ್ವೇಗಕ್ಕೊಳಗಾಗುವುದು, ಜೋರಾಗಿ ಮಾತಾಡುವುದು, ಟೇಬಲ್ ಕುಟ್ಟುವುದು, ನಮ್ಮಲ್ಲೆಲ್ಲ ಈ ಸಾಮಾನ್ಯ ಅದು ಸಮಸ್ಯೆನೇ ಇಲ್ಲ, ಯಾವುದೋ ಒಂದು ಮನೆಯ ಸಣ್ಣ ಸಮಸ್ಯೆ. ಇವತ್ತು ಅರಳಿ ಕಟ್ಟೆ ಇಲ್ಲ ಅಥವಾ ಸೋಮಾರಿ ಕಟ್ಟೆ ಇಲ್ಲ ಅನ್ನೋ ಕಾರಣಕ್ಕೆ ಅದು ಸೀದಾ ಬಂದು ಪ್ಯಾನಲ್ ಬೋರ್ಡ್ ಶಿಫ್ಟ್ ಆಗಿ ಟಿವಿ ಮುಂದೆ ಕೂತ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದು ಅವ್ರ ಮನೆಯ ಸಮಸ್ಯೆ, ಅಲ್ಲಿಗೆ ಮುಗಿದೋಗ್ತಿತ್ತು. ಇದು ಊರಿನ ಸಮಸ್ಯೆ. ಇಂಡಿಯಾ ವಾಟ್ಸ್ ಟು ನೋಟ್ ಹೋಗೋಡಿದ್ದಾರೆ. ಯಾವ ಜನ ಕೇಳ್ತಿದ್ದಾರೆ? ಯಾರು ಕೇಳ್ತಿರುವುದಿಲ್ಲ. ಇವರೇ ಸುಮ್ಮನೆ ಕುಟ್ಟಿ ಕೆಳಗೆ ಏನೋ ದೊಡ್ಡ ಗುಡ್ಡೆ ಹಾಕ್ತಾ ಇದ್ದೇವೆ ಅಂತ ಮಾತಾಡ್ತಿರ್ತಾರೆ. ಜನರಿಗೆಲ್ಲ ಕ್ಯೂರಿಯಾಸಿಟಿ, ಇನ್ನೇನಾಗುತ್ತೆ. ಆಚಾರ್ಯರು ಯಾವತ್ತೂ ಕೂಡ ಉದ್ವೇಗಕ್ಕೊಳಗಾಗ್ತಿರಲಿಲ್ಲ, ಸಿಟ್ಟಿಗೊಳಗಾಗ್ತಿರಲಿಲ್ಲ. ಸಮಾಧಾನವಾಗಿ ಅವರೇ ಮೈ ಮೇಲೆ ಹಾರಿ ಬಂದಾಗಲೂ ಆಯ್ತು ತಾಳ್ಮೆ, ಮೊದಲು ನಾನು ನಿನ್ನ ಎಲ್ಲ ವಿಷಯ ಇದೆ, ನಿನ್ನ ವಿಷಯ ಹೇಳಿದ್ದ ಹೇಳು, ನಾನು ಅದು ಆ ರೀತಿ ಹೇಳಿದ್ದಲ್ಲ, ನಾನು ಈ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳ್ಬೇಡ, ನೀನು ಇಷ್ಟನ್ನು ಹೇಳಿದ್ದು ಇದೇ ಮಾತೆಗ, ಇದು ನೀನು ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಪ್ರತಿಯೊಂದು ಸಂದರ್ಭದಲ್ಲೂ ಪಂಡಿತರ ಮುಂದೆ ಅತ್ಯಂತ ಸಲೀಸಾಗಿ ಅವರನ್ನ ಸೋಲಿಸ್ತಾ ಇದ್ದದ್ರಿಂದ ಎಲ್ಲರೂ ಕೂಡ ಅವರನ್ನು ಇಷ್ಟಪಟ್ಟರು. ಉಘೆ ಅಂತ ಹೋದಲ್ಲೆಲ್ಲ ಅವರಿಗೆ ಒಂದು ಜಯ ಘೋಷಗಳೇ, ಹೋದಲ್ಲೆಲ್ಲ ದಿಗ್ವಿಜಯವೇ. ಅವ್ರು ಯಾವ ದಿಕ್ಕಿಗೆ ಹೋದ್ರು ವಿಜಯವೇ, ಹಾಗಾಗಿ ದಿಗ್ವಿಜಯರು. ಹಾಗಾಗಿ ಆ ದಿಗ್ವಿಜಯದ ದಾರಿಯನ್ನ ಸಾಕ್ತಾ ಕನ್ಯಾಕಾ ತೀರ್ಥ ಅಂದ್ರೆ ಕನ್ಯಾಕುಮಾರಿಗೆ ಹೋದ್ರು. ಅಲ್ಲಿಂದ ರಾಮೇಶ್ವರದಲ್ಲಿ 4 ತಿಂಗಳ ಚಾತುರ್ಮಾಸ್ಯವನ್ನು ಕಳೆದ್ರು. ಅಲ್ಲಿಂದ ಶ್ರೀರಂಗಕ್ಕೆ ಬಂದ್ರು. ಶ್ರೀರಂಗದಲ್ಲಿ ಮತ್ತೆ ಇದೇ ರೀತಿ ಪಂಡಿತ ಮಂಡಳಿ ಎಲ್ಲ ಏನು ಅಂದ್ರೆ ಆ ಕಾಲದಲ್ಲಿದ್ದವರು ಹೀಗೊಬ್ಬ ಯತಿ ಬರ್ತಾನೆ, ಅವನು ಹಿಂದಿನ ಸಂಪ್ರದಾಯವೆಲ್ಲ ಹಾಳು ಮಾಡ್ತಾನೆ, ತಪ್ಪ ಹೇಳ್ತಾನೆ, ಅನ್ಯಾಯ ಮಾಡ್ತಾನೆ, ಅನಂತಗಳನ್ನು ಹೇಳ್ತಾನೆ. ನಾವು ಆಗಕ್ಕೆ ಸುಮಾರು ಒಂದು 500-600 ವರ್ಷದಿಂದ ನಂಬಿಕೊಂಡು ಬಂದ ಸಂಗತಿಯನ್ನೆಲ್ಲ ಇವರು ಕೆಡವಿ ಹಾಳು ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ಮೊದಲೇ ರಾಯಸಭೆಯನ್ನು ಕಳಿಸೋರು. ಆಚಾರ್ಯರು ಹೋದ್ಮೇಲೆ ಅವರೆಲ್ಲ ಏನೇನೋ ಪ್ಲಾನ್ ಮಾಡ್ತಿದ್ರು. ಅದನ್ನು ವಿವರವಾಗಿ ಮುಂದೆ 16ನೇ ಸರ್ಗದಲ್ಲಿ ಹೇಳ್ತಾರೆ. ಒಂದೊಂದು ಕಡೆ ಅವರನ್ನ ರಾಜರ ಕೈಯಿಂದೆಲ್ಲ ತಡೆದು ನಿಲ್ಲಿಸಬೇಕು ಅಂತೆಲ್ಲ ಪ್ರಯತ್ನ ನಡೆಯಿತು. ಆದ್ರೆ ಯಾವುದಕ್ಕೂ ಆಚಾರ್ಯರು ನಾನು ಸತ್ಯವನ್ನು ಹೇಳಿಕೊಟ್ಟದ್ದು, ಭಗವಂತನ ನಂಬಿ ಬಂದದ್ದು, ನಿಮ್ಮನ್ನು ಯಾರನ್ನು ನಂಬಿ ಬಂದವನಲ್ಲ ಅನ್ನುವ ರೀತಿಯಲ್ಲಿ ಧೈರ್ಯವಾಗಿ ಸಾಕ್ತಾ ಇದ್ರು. ಪ್ರತಿಯೊಂದು ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ. ನೀವು ಸಂಪ್ರದಾಯ ಹಾಳು ಮಾಡ್ತೇನೆ ಅಂದ್ರೆ ಯಾವ ವಿಷಯ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಆ ವಿಷಯಕ್ಕೆ ನಾವು ಚರ್ಚೆ ಮಾಡೋಣ. ನೀವು ಅವ್ರು ಯಾರೋ ಹೇಳಿದ ದೂರದಲ್ಲಿ ಕೂತು ಕೊಟ್ಟಂತಹ ಕ್ಯಾಬಿನೆಟ್ ಕಿಚನ್ ನಲ್ಲಿ ಉಂಟಾದ ಥೀಸಿಸ್ ಅಂತ ತಗೊಂಡು ಬಂದು ನಾನು PhD ಮಾಡಿದ್ದೇನೆ ಅಂತ ಪರ್ಮನೆಂಟ್ ಹೆಡ್ ಆಗಿ ಸಂಗತಿಗಳನ್ನ ನನ್ನ ಹತ್ರ ಹೇಳಿ ಬರಬೇಡಿ. ನಾನು ಏನಾದ್ರೂ ಹೇಳ್ತೇನೆ ಅಂದ್ರೆ ಶಾಸ್ತ್ರದ ಮೂಲದಲ್ಲೇ ಹೇಳ್ತೇನೆ. ವಾದಕ್ಕೆ ಬನ್ನಿ, ವಿಷಯವನ್ನು ತೀರ್ಮಾನ ಮಾಡೋಣ, ಚೌಕಟ್ಟಿನಲ್ಲಿ ಮಾತಾಡೋಣ ಅಂತ. ಹೀಗೆ ಹೋದಲ್ಲೆಲ್ಲ ತಾಳ್ಮೆಯಿಂದ ಪ್ರತ್ಯುತ್ತರವನ್ನು ಕೊಟ್ಟ ಪರಿಣಾಮದಿಂದ ಎಲ್ಲರೂ ಕೂಡ ಎಷ್ಟೋ ಸರ್ತಿ ಎಷ್ಟು ಕಿರಿಚಿದಾಗಲಿ ಇನ್ನೊಬ್ಬ ಸಮಾಧಾನ ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಇಷ್ಟ ಬರುತ್ತೆ. ಮೊದಲು ಈ ಜೋರು ಮಾತಾಡೋದ್ರೆ ಸರಿ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಅದಕ್ಕೆ ಸಮಾಧಾನದ ಉತ್ತರ ಕೊಟ್ಟು ಎಲ್ಲವನ್ನು ತಿಳಿಗೊಳಿಸಿದಾಗ ಅವ್ರು ಹೇಳಿದ್ದು ದೃಢವಾಗಿ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಈ ಯಾವುದು ಉದ್ವೇಗದ ಮಾತಿನಿಂದ ರೊಚ್ಚಿಗೆಳ್ತಾರಲ್ವ, ಅದು ಬಹಳ ದಿವಸ ಉಳಿಯಲ್ಲ. ಆವೇಶದಿಂದ ಬಂದ ಮಾತು ಉಳಿಯಲ್ಲ. ವೇಷ ಆವೇಶ ಯಾವತ್ತಿದ್ರು ಡೇಂಜರ್. ನಾವೇನಂದ್ರೂ ಒಳಗಿನಿಂದ ಅದರ ಅಭಿವೇಶ ಆಗ್ಬೇಕು. ಅದು ನಮ್ಮೊಳಗೆ ಪ್ರಾಮಾಣಿಕವಾಗಿ ಹೌದು ಅಂತ ನಂಬಿಕೆಗೆ ಬಂದು ಅದು ನಿಲ್ಲಬೇಕು. ಆಗ ಅಂದ್ರೆ ಈಗ ಅವರು ಏನೋ ಹಿಜಾಬ್ ಆಗ್ತಾರೆ ಅಂತ ಇಲ್ಲೊಂದು ಕೇಸರಿ ಹಾಕೊಳ್ಳುದು, ಇದು 4 ದಿವಸ ಧರ್ಮದ ಓಡಾಟ. ಆದ್ರೆ ನಮ್ಗೆ ನಿಜವಾಗಿ ಗೊತ್ತಾಗ್ಬೇಕಾದ್ರೆ ಆ ನಿಜವಾದ ತ್ಯಾಗದ ಸಂಕೇತವಾಗಿ ಆ ಬಣ್ಣ ಯಾಕೆ ಬಂತು ಅಂತ ನಾವು ತ್ಯಾಗದಲ್ಲಿ ನಿಂತರೆ ಆಗ ಆ ಧರ್ಮದ ಉಳಿಕೆಗೆ ಅನ್ನೋದು ಒಂದು ಅರ್ಥ ಬರುತ್ತೆ. ತಪ್ಪು ಅಂತ ಹೇಳಿದ್ದಲ್ಲ, ಅದು ಬಹಳ ಕಾಲ ನಿಲ್ಲುವುದಿಲ್ಲ ಅಂತ ಹೇಳಿದ್ರು. ಇದು ಧರ್ಮದ ರಕ್ಷಣೆಯ ಒಂದು ಈ ಕ್ಷಣದ ವಿಧಾನ ಆಗುವುದು ಹೊರತು ಸಾರ್ವಕಾಲಿಕವಾದ ಶಾಶ್ವತವಾದ ರಕ್ಷಣೆಗೆ ಆಗುವ ವಿಧಾನದ ದಾರಿ ಅಲ್ಲ ಅದು. ಯಾರೋ ಭಗವದ್ಗೀತೆ ಸುಡ್ತೇನೆ ಅಂತ ಗೊಬ್ಬೆ ಹಾಕ್ತಾನೆ, ನೀವು ಅವನ ಹತ್ರ ಹೋಗಿ ವಾಪಸ್ ಗಲಾಟೆ ಮಾಡ್ತೀವಿ, ಅದಲ್ಲ ವಿಧಾನ. ಸುಡ್ತೇನೆ ಅಂತ ಹೇಳಿದ್ರೆ ಸುಡ್ಲಿ, ಆ ಪುಸ್ತಕ ಸುಟ್ಟೋಯ್ತಷ್ಟೇ. ನೀವು ಏನ್ ಮಾಡ್ಬೇಕು, ನಿಜವಾಗಿಯೂ ಸುಡ್ತೇನೆ ಅಂತ ಸಿಟ್ಟು ಬಂದಾಗ ಭಗವದ್ಗೀತೆ ನಾನು ನಿಜವಾಗಿ ಓದಿದ್ದೇನಾ,
ಸರಿ, ಓದಿದ್ದಕ್ಕೆ ಏನರ್ಥ? ನಾನು ಓದಿದ್ದನ್ನು ಅರ್ಥ ಮಾಡ್ಕೊಂಡು ನನ್ನ 4 ಜನ ಮಕ್ಕಳಿಗೆ ನನ್ನ ಸುತ್ತ ಇರುವ 4 ಜನ ಅರ್ಥ ತಿಳಿಸ್ತೇನೆ. ಇದು ಹೋರಾಟದ ಕ್ರಮ. ಅವನಂತರ ಹೋಗಿ ಪ್ಯಾನೆಲ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನೀನು ಸೋಲಿಸ್ಬಿಡ್ತೇನೆ ಅಂತ ಮಾತಾಡೋದ್ರಿಂದ ಅವನೇನು ತಿಳ್ಕೊಳ್ಳಲ್ಲ. ಅವನಿಗೆ ಅದರ ಉತ್ತರವೂ ಬೇಕಿಲ್ಲ. ನೀವು ಪಡ್ಕೊಂಡ್ರು ಕಂಠ ಶೋಷಣೆ ಹೊರತು ಅವನಿಗೆ ಯಾವ ಇಷ್ಟವಿಲ್ಲ. ಅವನಿಗೆ ಇನ್ನಷ್ಟು 4 ಸೈಟ್ಗಳು ಸಿಗ್ತವೆ, ಯಾವುದೋ ಪೋಸ್ಟ್ಗಳು ಸಿಗ್ತವೆ, ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರ್ತವೆ, ಇನ್ನಷ್ಟು 4 ಜನರ ಮುಂದೆ ಅವನು ದೊಡ್ಡ ಜನ ಅಂತ ಓಡಾಡ್ತಾನೆ ಅಷ್ಟೇ ಹೊರತು ಅವನಿಗೆ ಲಾಭ. ಯಾಕೆಂದ್ರೆ ಅವನಿಗೆ ಏನು ಇಲ್ಲದೆ ಬಂದವನು. ನಿಮ್ಮ ಹತ್ರ ಎಲ್ಲ ಇತಿಹಾಸ ಇದ್ದು ನೀವು ಅವನ ಹತ್ರ ಜಗಳ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಹುಲಿ ಜಗಳ ಆಡಿ ಒಂದು ನರಿ ಹತ್ರ ಸಿಕ್ಕಾಪಟ್ಟೆ ಜಗಳ ಆಡಿ ಸೋತು ಹೋಗುತ್ತೆ. ಅದೇನು ಅಂದ್ರೆ ಆಕಾಶ ಬೆಳ್ಳಗಿದೆ ಅಂತ ಹುಲಿ, ನೀಲಿ ಇದೆ ಅಂತ ನರಿ. ಕೊನೆಗೆ ನೀಲಿ ಇದೆ ಅಂತ ಅವ್ರು ತೀರ್ಮಾನ ಆಗ್ಬಿಡುತ್ತೆ. ಆಮೇಲೆ ಕೊನೆಗೆ ಬಂದ್ಮೇಲೆ ಸಿಂಹರಾಜನ ಹತ್ರ ಗಲಾಟೆ ಬರುತ್ತೆ. ಗಲಾಟೆ ಇಶ್ಯೂ ಬರುತ್ತೆ. ಅಲ್ಲಿ ಬಂದ ತಕ್ಷಣ ಈ ಸಿಂಹಕ್ಕೆ ಕಾರಾಗೃಹವಾಸ ಪಡೆಯುತ್ತೆ, ಜೈಲೊಳಗೆ ಹಾಕ್ತಾರೆ. ನಮಗೂ ಆಶ್ಚರ್ಯ ಆಗುತ್ತೆ, ಇದೇನು ಹೀಗೆ ಕರೆಕ್ಟ್ ಮಾಡಿದೆ ಅಂತ ಒಂದು ತಲೆ. ಆದ್ರೆ ಹುಲಿ ಆಮೇಲೆ ಏಕಾಂತದಲ್ಲಿ ಮತ್ತೆ ರಾಜ ಸಿಕ್ಕಾಗ ಹೇಳುತ್ತೆ, ನನ್ನನ್ನು ಯಾಕೆ ನೀನು ಜೈಲಿಗೆ ಹಾಕಿದೆ? ನಿಜವಾಗಿ ಆಕಾಶ ನೀಲಿ ಇದೆಯಾ? ಆಕಾಶ ನೀಲ ಕಾಣುತ್ತೆ, ಆಕಾಶದ ಬಣ್ಣ ನೀಲಿ ಅಲ್ಲ, ಅದು ನನಗೂ ಗೊತ್ತಿದೆ. ಮತ್ತೆ ನನ್ನನ್ನು ಯಾಕೆ ಜೈಲಿಗೆ ಹಾಕಿದೆ? ನೀನು ಹೋಗಿ ಮೂರ್ಖನ ಹತ್ರ ಜಗಳಾಡಿದ್ದೇವ, ನಿಂಗಾದ್ರೂ ಬುದ್ಧಿ ಬೇಡವಾ? ಅವನ ಹತ್ರ ಜಗಳಾಡಿದ್ದೆ ತಪ್ಪು, ಅದಕ್ಕೆ ನಿನ್ ಶಿಕ್ಷೆ ಕೊಟ್ಟಿದ್ದೇನೆ ಅಂತ. ಹಾಗಾಗತ್ತೆ ಎಷ್ಟೋ ಸರ್ತಿ ನಮ್ಮ ಪರಿಸ್ಥಿತಿ. ನಾವು ಯಾರ ಹತ್ರ ವಾದ ಮಾಡ್ತಾ ಇದ್ದೇವೆ ಅಂತ ಪ್ರಜ್ಞೆಯೂ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದನ್ನು ಚರ್ಚೆ ಮಾಡಿ ಯೋಗ್ಯವಾದ ವಿಷಯಗಳೇ ಅಲ್ಲ. ಎದುರಲ್ಲಿ ಮುಖಾಮುಖಿ ಕೂತು ಮಾತಾಡಬೇಕಾದ ಸಂಗತಿ. ಅವರೊಂದು ಲೇಖನ ಬರೆದು ಇವರೊಂದು ಲೇಖನ ಬರೆದು, ಇವರೊಂದು ಲೇಖನ ಬರೆದು ಅವರೊಂದು ಲೇಖನ. ನಮ್ಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ವಾ? ನಾವೇನು ಕಮ್ಮಿನಾ ಅಂತ ಅವರು, ಅವ್ರಿಗೇನು ಕಮ್ಮಿ ನಾವೇನು ಜಾಸ್ತಿ ಅಂತ ಇವರು. ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಲುಕೊಳ್ಳೋರು ಸಾಮಾನ್ಯ. ಅವರಿಗೆ ಆ ಶಾಸ್ತ್ರ ಗೊತ್ತಿಲ್ಲ, ಈ ಶಾಸ್ತ್ರ ಗೊತ್ತಿಲ್ಲ. ಅವರಿಗೆ ಏನೋ ಗಲಾಟೆ ಆಗ್ತದೆ, ಈ ಶಾಸ್ತ್ರವೇ ಬೇಡ, ಬಿಟ್ಟು ದೂರ ಇದ್ಬಿಡೋಣ ಅಂತ ಇನ್ನಷ್ಟು ಸತ್ಯದಿಂದ ದೂರ ಆಗ್ತಾರೆ ಹೊರತು. ಈ ಏನು ಅಂದ್ರೆ ಹಿಂದೆ ವೇದಿಕೆಗಳು ಬೇರೆ ಬೇರೆ ಇತ್ತು. ವಿದ್ವಾಂಸರು ಅಂತ ಬಂದಾಗ ಅವರು ವಾಕ್ಯಾರ್ಥ ಗೋಷ್ಠಿಗಳಿಗೆ ಮಾತ್ರ ಬರ್ತಿದ್ರು. ಅಲ್ಲಿ ಸಾಮಾನ್ಯ ಜನರು ಬರ್ತಿರ್ಲಿಲ್ಲ. ಸಾಮಾನ್ಯ ಜನರು ಏನಿದ್ರು ಮನೆ ಮುಂದೆ ಕಟ್ಟೆಯಲ್ಲಿ ಕೂತು ಮಾತಾಡುವುದೇ ಅವರ ವೇದಿಕೆ. ಅಲ್ಲೇ ಎಲ್ಲ ತೀರ್ಮಾನ ಆಗ್ತಿತ್ತು. ಅಷ್ಟಕ್ಕೆ ಅವರು ಸಮಾಧಾನ ಮಾಡೋದು, ನಮ್ದು ಹೀಗೆ ನಮ್ದು ಹೀಗೆ ನಮ್ದು ಹೀಗೆ ಮುಗಿದು. ಇದೀಗ ಈ ಸೋಷಿಯಲ್ ಮೀಡಿಯಾ ಅನ್ನುವ ಟೇಬಲ್ ಎಲ್ಲರಿಗೂ ಸಮಾನ. ಅಲ್ಲಿ ಬುದ್ಧಿವಂತರು ಮಾತಾಡ್ತಾನೆ, ದಡ್ಡರು ಮಾತಾಡ್ತಾನೆ, ಅನುಪಯುಕ್ತರು ಮಾತಾಡ್ತಾನೆ, ಎಲ್ಲಾ ಧರ್ಮದವರು ಮಾತಾಡ್ತಾರೆ. ಯಾರಿಗೂ ಯಾವುದು ಬೇಕಿಲ್ಲ. ಅವ್ರಿಗಂತ ಏನಂದ್ರೆ ಎಲ್ಲರನ್ನೂ ಪ್ಲೀಸ್ ಮಾಡೋ ಒಂದು ಧರ್ಮವೇ. ಎಲ್ಲಾ ದಾರಿಯೂ ಕೂಡ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅಂತ ಮಾತು ಕೇಳಲಿಕ್ಕೆ ಖುಷಿ ಆಗುತ್ತೆ. ಅದನ್ನ ಇಟ್ಕೊಂಡು ಸಿದ್ಧಾಂತವನ್ನು ಮಾತಾಡ್ಲಿಕ್ಕೆ ಹೋಗ್ತಾರೆ. ಪ್ರಕೃತಿ ಇದ್ದಂತೆ ಒಪ್ಕೊಳ್ಬೇಕು ಹೊರತು ನನ್ಗೆ ಇಷ್ಟ ಆದಂತೆ ಬದಲಾಯಿಸುವುದಲ್ಲ. ಇದು ಆಚಾರ್ಯರು ಇಡೀ ತನ್ನ ಜೀವನದಲ್ಲಿ ಹೇಳಿದ ಸಂಗತಿ. ಹೀಗಿದೆ ಅಂದ ಮೇಲೆ ಅದು ಹಾಗಿದೆ ಅಂತ ಒಪ್ಕೊಳ್ಬೇಕಷ್ಟೇ. ನಾವು ಅದನ್ನ ನನ್ನದು ಇಷ್ಟ ಆಗ್ಲಿಲ್ಲ, ನನ್ನ ಈ ಸಂಬಂಧ ಒಪ್ಪುವುದಿಲ್ಲ, ನಾನು ಎಲ್ಲರನ್ನು ಸಮಾನ ಅಂತ ಹೇಳ್ತೇನೆ ಅಂತ ಬಾಯಲ್ಲಿ ಹೇಳ್ಬೋದು. ಆಮೇಲೂ ಕೆಲಸ ಕೊಡುವಾಗ ಅವನ ಆ ಕೆಲಸ ಮಾಡಿ, ಇವನು ಈ ಕೆಲಸ ಮಾಡಿ, ಅವನಿಗೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡಿ, ಇವನಿಗೆ ಸಂಬಳ ಕೊಡಬೇಡಿ, ಅವನನ್ನ ಟೇಬಲ್ ಹತ್ರ ಕಲಿ, ಇವನಿಗೆ ಹೊರಗೆ ಹಾಕಿ. ಭಾಷಣ ಮಾತ್ರ ಅಸಮಾನ, ಮತ್ತೆ ಊಟ ತಿಂಡಿ ನಿದ್ದೆ ಸಂಬಳ ವ್ಯವಸ್ಥೆ ಎಲ್ಲ ಬೇರೆ ಬೇರೆ. ಹಾಗಿದ್ರೆ ಸಮಾನತೆ ಶಬ್ದಕ್ಕೆ ಏನಂತ? ಅವು ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡುವುದೇ ಈಕ್ವಲ್ ಟ್ರೀಟ್ಮೆಂಟ್. ಅದರ್ಥ ಆದ್ರೆ ಆಚಾರ್ಯರು ಕೊಟ್ಟ ಸಂಗತಿಯ ವಿಶೇಷ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಹೀಗೆ ಆಚಾರ್ಯರು ಹೋದಲ್ಲೆಲ್ಲ ಯಥಾಸ್ಥಿತವಾದ ಸಂಗತಿ ಇದು. ನೀವು ಅದನ್ನ ಒಪ್ಪಿಕೊಂಡ್ರೆ ನಿಮ್ಮ ಬದುಕಿನಲ್ಲಿ ಕಷ್ಟ ಅಂತ ನೀವು ಅನ್ಕೊಳ್ಳೋದಿಲ್ಲ, ಅಥವಾ ನಾನು ಅನ್ಕೊಂಡದಕ್ಕೆ ವಿರುದ್ಧವಾಗಿ ಬಂತು ಅಂತ ನಿಮಗೆ ಅಧೈರ್ಯ ಉಂಟಾಗುವುದಿಲ್ಲ ಅಂತ ಹೇಳಿದ್ರಿಂದ ಆಚಾರ್ಯರ ಸ್ಪರ್ಶ ಎಲ್ಲರಿಗೂ ಸುಖ ಕೊಡ್ತಾ ಹೋಯಿತು. ಅನೇಕ ತೀರ್ಥಯಾತ್ರೆಗಳನ್ನೆಲ್ಲ ಹಾಗೆ ನಡೆಸ್ತಾ ಉತ್ತರದ ಕಡೆಗೆ ಹೋಗಿ ಬರ್ತಾರೆ. ಅಂದ್ರೆ ದಕ್ಷಿಣದಲ್ಲೇ ಉತ್ತರದ ಭಾಗಗಳನ್ನೆಲ್ಲ ಮುಟ್ಟಿ ಬರ್ತಾರೆ. ಹಾಗೆ ಅಲ್ಲಿಂದ ಮುಂದೆ ಮತ್ತೆ ಗುರುಗಳ ಅನುಮತಿಯನ್ನು ಪಡೆದು ಗಂಗೆ ಕಡೆಗೆ ಸಾಗಿದ್ದಾರೆ. ಗಂಗೆ ಕಡೆಗೆ ಹೋಗುವ ಮುಂಚೆ ಮತ್ತೆ ವಾಪಸ್ಸು ಪಯಸ್ವಿನಿ ನದಿಯ ಹತ್ರ ಬಂದು ಉಡುಪಿಗೆ ಬರ್ತಾರೆ. ಉಡುಪಿಯಲ್ಲಿ ಆಗ ಕೇಳ್ತಾರೆ, ನಾನು ಉತ್ತರದ ಬದಿಗೆ ಹೋಗಬೇಕು ಅಂತಿದ್ದೇನೆ, ನನಗೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ವೇದವ್ಯಾಸರ ಕಡೆಗೆ ಸಾಗಬೇಕು ಅಂತ ತುಡಿತ ಕಾಡ್ತಾ ಇದೆ. ಅಲ್ಲ, ನಿನ್ನನ್ನು ಬಿಟ್ಟು ನಾನು ಹೇಗಿರುವುದು? ಖಂಡಿತ ಸಾಧ್ಯ ಇಲ್ಲ. ಈ ವಿರಹ ಅಸಾಧ್ಯವಾಗಿದೆ. ಇದು ನೋಡಿ, ನಮಗೆ ವಿರಹ ಅಂತ ಸಾಮಾನ್ಯ ಗಂಡು ಹೆಣ್ಣಿನ ಕಥೆಯಲ್ಲಿ ಕೇಳ್ತೀವಿ. ಇಲ್ಲಿ ಶಿಷ್ಯನ ಬಳಿ ಗುರು ಹೇಳುವ ಮಾತು, ನಿನ್ನನ್ನು ಬಿಟ್ಟು ನನಗೆ ಯೋಚಿಸುವ ಶಕ್ತಿಯೇ ಇಲ್ಲ ಅಂತಾಗಿದೆ ಅಂದಾಗ ನನ್ನದೇ ಪ್ರತಿಕೃತಿ ನಾನು ಕೊಡ್ತೇನೆ ಅಂತ ಗೀತೆಗೆ ಅವರು ಇಡೀ ಜೀವನದಲ್ಲಿ ಮೊದಲು ರಚನೆ ಮಾಡಿಕೊಟ್ಟದ್ದು, ಬರವಣಿಗೆಯ ಮೂಲಕ ಶಿಷ್ಯರ ಕೈಗೆ ಬರೆಸಿ ಅದನ್ನು ಕೊಟ್ಟದ್ದು ಗೀತಾಭಾಷ್ಯ. ಗೀತಾಭಾಷ್ಯವನ್ನ ಅಚ್ಯುತ ಪ್ರಜ್ಞನ ಕೈಗೆ ಕೊಟ್ಟು
ಉತ್ತರದ ಬದಲಿಗೆ ವ್ಯಾಸರಿಗೆ ಒಪ್ಪಿಸ್ಲಿಕ್ಕೋಸ್ಕರ ಅಂತ ಹೋದ್ರು. ಅಲ್ಲಿ ವ್ಯಾಸರ ಹತ್ರ ಒಪ್ಪಿಸುವಾಗ ವ್ಯಾಸರು, ನೀನು ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಹಾಕಿದ್ದಿ. ಗೀತೆಯ ಅವರು ಎಷ್ಟು ಚಂದ ಶಬ್ದ ಬಳಸಿದ್ರು, ನಾನು ಗೀತೆಯ ಅರ್ಥವನ್ನೇ ಹೇಳ್ತೇನೆ ಹೊರತು ನನ್ನ ಅರ್ಥ ಹೇಳುವುದಿಲ್ಲ. ಸೂತ್ರಾರ್ಥಂ ವಕ್ಷ್ಯಾಮಿ, ಎಲ್ಲ ಕಡೆಯಲ್ಲೂ ಆ ಶಬ್ದ ಅದನ್ನೇ ಹೇಳ್ತೇನೆ ಅಂತ. ಅದು ಬಿಟ್ಟು ಬೇರೆ ಮಾತಾಡುವುದಿಲ್ಲ. ಬೇರೆಯವ್ರದ್ದೇನು ಅಂದ್ರೆ ತಮ್ಮ ಏನೋ ಇರುತ್ತೆ, ಅದನ್ನೊಂದು ಉಪೋದ್ಘಾತದಲ್ಲಿ ಪೀಠಿಕೆಯಲ್ಲಿ ಬರೆದು ಆಮೇಲೆ ಇದನ್ನೇ ಹೇಳಲಿಕ್ಕೋಸ್ಕರ ಗೀತೆ ಹೊರಟಿದೆ ಅಂತ. ಅಂದ್ರೆ ಗೀತೆ ಅನ್ನೋದು ತಾನು ಈಗಾಗಲೇ ತಿಳಿಸಬೇಕು ಅಂತ ಅಂದುಕೊಂಡ ಸಂಗತಿಯನ್ನು ತಿಳಿಸುವುದಕ್ಕಾಗಿ ಒಂದು ಟೂಲ್ ಕಿಟ್ ಅಷ್ಟೇ. ಆದ್ರೆ ಆಚಾರ್ಯರು ಅದನ್ನು ಟೂಲ್ ಕಿಟ್ ಅಂತ ಹೇಳಿಲ್ಲ, ಅದೇ ನಿಜವಾಗಿ ಟೂಲ್, ಅದೇ ನಿಜವಾದಂತಹ ಸಿದ್ಧಿಯನ್ನು ಪಡೀಲಿಕ್ಕೆ ಬೇಕಾದ ಸಿದ್ಧಾಂತ. ಅದಕ್ಕಾಗಿ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ. ಅಯ್ಯೋ, ನೀನು ಶಕ್ತಿ ಪೂರ್ತಿ ಹಾಕಿ ಬರೆದ್ರೆ ಜನರಿಗೆ ತಗೊಳ್ಳೋಷ್ಟು ಶಕ್ತಿ ಇಲ್ಲಪ್ಪ, ನೀನು ಹೇಳಿದ್ದು ಇದರಲ್ಲಿ ಬಹಳ ಸ್ವಲ್ಪ, ನಿನಗೆ ಇನ್ನೂ ಬೇಕಾದಷ್ಟು ಹೇಳುವ ಶಕ್ತಿ ಇದೆ. ಹಾಗಾಗಿ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ಸ್ವಲ್ಪವೇ ಹೇಳು ಸಾಕು, ಹೆಚ್ಚಿನದನ್ನ ತಗೊಳ್ಳಿಕ್ಕೆ ಸಾಮರ್ಥ್ಯವೂ ಕೂಡ ಇವತ್ತಿನ ಮಂದಿಗೆ ತಾಳ್ಮೆ ಇಲ್ಲ. ಎಲ್ಲರೂ ಪಂಚಾಕ್ಷರಿ ಜಪ ಮಾಡುವವರೇ, ಪುರುಸೊತ್ತಿಲ್ಲ 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 ಅಂತ. ಹಾಗಾಗಿ ಅದೇ ಸಿದ್ಧಿಯಾಗಿ ಹೋಗ್ಬಿಡುತ್ತೆ ಅವರಿಗೆ, ಅದರಿಂದ ಪುರುಸೊತ್ತಿರಲ್ಲ ಅವರ ಕೈಯಲ್ಲಿ. ನೀನು ಸ್ವಲ್ಪವೇ ಬರೆದದ್ದು ಸಾಕು ಅಂತ ಹೇಳಿ ಗೀತಾರ್ಥವನ್ನ ಪ್ರವಚನವನ್ನು ಮಾಡಿಸಿ ಅದರ ಅರ್ಥವನ್ನ ಕೇಳಿ ಸಂತೋಷ ಪಡ್ತಾ ಖುಷಿಯಿಂದ ಇನ್ನೂ ಸ್ವಲ್ಪ ಹೇಳು ಅಂತ ತೊಡೆ ತಟ್ಟಿದ ಶಬ್ದ ಮಲಗಿದ್ದ ಶಿಷ್ಯರಿಗೆ ಕೇಳುತ್ತೆ. ಎದ್ದಾಗ ಮತ್ತೆ ಆಚಾರ್ಯರು ಉಪನ್ಯಾಸ ಮಾಡ್ತಾ ಇದ್ದಾರೆ. ಆಚಾರ್ಯರ ಮುಂದೆ ವೇದವ್ಯಾಸರು ಕೂತ ಬೆಳಕಿನ ಪುಂಜವನ್ನ ಶಿಷ್ಯರು ಕಂಡಿದ್ದಾರೆ, ಆಶ್ಚರ್ಯಪಟ್ಟಿದ್ದಾರೆ. ಅಷ್ಟೊತ್ತು ಕಿವಿಯಲ್ಲಿ ನಿದ್ದೆಯಲ್ಲೇ ಕೇಳ್ತಾ ಇತ್ತವರಿಗೆ, ಕೇಳಿ ಆನಂದ ಪಡ್ತಾ ಇದ್ದಾರೆ, ಆದ್ರೆ ಕನಸು ಬಿದ್ದಿದೆ ಅಂತ. ಆಮೇಲೆ ಗೊತ್ತಾಯ್ತು, ಎಚ್ಚರ ಆದಾಗ ಆಚಾರ್ಯರೇ ಇಷ್ಟೊತ್ತು ವೇದವ್ಯಾಸರ ಹತ್ರ ಮಾತಾಡಿದ್ದು ಅಂತ ಸಂತೋಷ ಪಡ್ತಾರೆ. ಹೀಗೆ ಎಲ್ಲ ವಿಷಯದ ಚಿಂತನೆಗಳನ್ನು ಕೂಡ ಶಿಷ್ಯರಿಗೆ ಬೇಕಾದ ಹೊತ್ತಿನಲ್ಲಿ ಬೇಕಾದ ರೀತಿಯಲ್ಲಿ ನಗು ಮುಖವನ್ನು ತೋರುತ್ತಲೇ ಹೇಳ್ತಾ ಇದ್ದರಿಂದ ಶಿಷ್ಯರು ಇನ್ನೂ ಹೆಚ್ಚು ಆಚಾರ್ಯರನ್ನ ಅಂಟಿಸಿಕೊಂಡ್ರು. ಒಂದು ಹಾಗೆ ವಾಪಸ್ಸು ಬರುವಾಗ, ಆ ಪ್ರದೇಶದಿಂದ ವಾಪಸ್ಸು ಬರುವಾಗ ಒಂದು ವಿಷ್ಣು ಸಹಸ್ರನಾಮದ ಏನೋ ಒಂದು ಜಿಜ್ಞಾಸೆ ಬರುತ್ತೆ ಪಂಡಿತ ಮಂಡಳಿಯಲ್ಲಿ. ಆಚಾರ್ಯರು ಅದಕ್ಕೆ ನೀವು ಭಾರಿ 100 ಅರ್ಥ ಇದೆ ಅಂತ ಅವಾಗದಿಂದ ಹೇಳುವುದನ್ನು ಉಪನ್ಯಾಸದಲ್ಲಿ ಕೇಳಿ ನಮ್ಗೆ ಸಾಕಾಗಿದೆ. ನೋಡಿ, ಒಂದ್ಸರ್ತಿ 100 ಅರ್ಥ ಹೇಳಿ, ಸುಮ್ಮನೆ ಉಪನ್ಯಾಸ ಮಾಡಿದ್ರೆ ಆಗಲ್ಲ, 100 ಅರ್ಥ ಹೇಳ್ಬೇಕು ನೀವು ಇವತ್ತು, ಇಲ್ಲಾಂದ್ರೆ ಇಲ್ಲಿಂದ ನೀವು ಹೊರಡ್ಲಿಕ್ಕಿಲ್ಲ ಅಂತ. ಅದಕ್ಕೆ ಆಚಾರ್ಯ, ನಾನು ಹೇಳ್ತೇನೆ, ನೀವು ನನಗೆ ವಾಪಸ್ ಹೇಳ್ಬೇಕು, ಹಾಗಿದ್ರೆ ನಾನು ಹೇಳ್ತೇನೆ. ಸುಮ್ಮನೆ ಯಾಕೆ ಹೇಳ್ಬೇಕು? ತೆಗೆದುಕೊಳ್ಳುವ ಶಕ್ತಿ ಇದು, ಉಪಯೋಗಿಸಿಕೊಳ್ಳುವ ಶಕ್ತಿ ಇದ್ರೆ ಮಾತ್ರ ಅದನ್ನ ವಿದ್ಯೆ ಕೊಡ್ಬೇಕು ಹೊರತು, ನಿಮ್ಗೆ ಗೊತ್ತುಂಟ ದೇವರಿದ್ದ ನಾವಿದ್ರೆ ತೋರಿಸಿ, ನಿನ್ಗೆ ಯಾಕಪ್ಪ ತೋರಿಸ್ಬೇಕು ನಾನು? ಅದು ನೀನು ಕಷ್ಟಪಟ್ಟು ಪಡಿಬೇಕಾದ ಸಂಗತಿ. ಈ ದಾರಿ ಹೋಗ್ಬೇಕು ಅಂತ ಹೇಳ್ಬೋದಷ್ಟೇ ಹೊರತು ತೋರಿಸಿ ಅಂತ ಹೇಳಿಕ್ಕೆ ನಾನು ಅದನ್ನ ಒತ್ತೆ ಇಟ್ಕೊಂಡು ನಿಮ್ಮ ಮುಂದೆ ಪ್ರದರ್ಶನಕ್ಕೋಸ್ಕರ ಇಟ್ಟಿರುವ ಯಾವುದು ಈ ಆಟದ ಗೊಂಬೆ ಅಲ್ಲ. ಹಾಗೆ ಅವರು ಹೇಳ್ತೇನೆ ಅಂತ ಹೇಳಿ ಶುರು ಮಾಡಿದ್ರು. ಸುಮಾರು ಒಂದು ವಿಶ್ವ ಶಬ್ದಕ್ಕೇನೆ 40-50 ಶಾಸ್ತ್ರೀಯವಾದ ಹಿನ್ನೆಲೆಗಳನ್ನ ಹೇಳ್ತಾ ಅರ್ಥವನ್ನ ಹೇಳಿ ಅವರಿಗೆ ನೆನ್ಪಿಟ್ಕೊಳ್ಬೇಕು ಅಂತ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲ ನೆನ್ಪಿಟ್ಕೊಳ್ಬೇಕು ಅಂತ. 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 10 ಆಗುವಾಗ ಒಂದೇನಾಯ್ತು, ಜಾರು ಹೋಯ್ತು. ಅದು ಮೇಲೆ ನೀರು ಕೆಳಗೆ ನೀರನ್ನು ಕೊಚ್ಕೊಂಡು ಹೋದ ಹಾಗೆ ಮರ್ತೋಯ್ತು ಅಂತ ಕಣ್ಣಿನಲ್ಲಿ ಗಾಬರಿ ಶುರುವಾಯ್ತು ಅವರಿಗೆ. ಆಚಾರ್ಯರು ಕೂತಾಗ ವ್ಯಕ್ತಿಯನ್ನ ಮುಖ ನೋಡಿದಾಗಲೇ ಗೊತ್ತಾಗ್ತಿತ್ತು ಅವರಲ್ಲಿ ಒಳಗೆ ಏನ್ ನಡೀತಾ ಇದೆ ಅಂತ. 40 ಆದ್ಮೇಲೆ ಸರಿ, ಇಷ್ಟು ಸಾಕಿಗೆ ಇಷ್ಟನ್ನು ಹೇಳಿ, ಒಬ್ಬೊಬ್ರು ಒಂದೊಂದು 40 ಜನ ಸೇರಿ ಒಂದೊಂದು ಅರ್ಥದಲ್ಲಿ ಇಷ್ಟೇ ಹೇಳಿದ್ದು. ಯಾಕಂದ್ರೆ ಮೊದಲೇ ಮಾತಾಡ್ಕೊಂಡಿಲ್ಲ, ನಾನು 1ನೇದು ಇಟ್ಕೊಳ್ತೇನೆ, ನೀನ್ 2ನೇದು ಇಟ್ಕೊಂಡು, ನೀನ್ 3ನೇದು ಇಟ್ಕೊಂಡು ಮಾತಾಡ್ಕೊಂಡಿಲ್ಲ. ಎಲ್ಲ ಕಕ್ಕಾಬಿಕ್ಕಿಯಾಗಿ ಹೋದ್ರು. ಉಪನಿಷತ್ತುಗಳನ್ನ ಉಲ್ಲೇಖ ಮಾಡಿ ಸಂಹಿತೆಗಳನ್ನ ಎಚ್ಚರಿಸಿ ಬ್ರಾಹ್ಮಣಗಳಲ್ಲಿ ಬಂದ ಸಂಗತಿಗಳಿಂದಲೇ ಆ ಮಂತ್ರದ ವಿಶ್ವ ಶಬ್ದದ ಬೃಹದಿ ಸಹಸ್ರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ಬಿಡಿಸಿ ಹೇಳಿದಾಗ ಇದು ಅಸಾಧಾರಣವಾದ ವ್ಯಕ್ತಿತ್ವ ಅಂತ ಬಹಳ ಜನಕ್ಕೆ ಸ್ವಲ್ಪ ಒಳಗಿನಿಂದ ಇದ್ದ ಪ್ರೀತಿ ಮತ್ತಷ್ಟು ಗಟ್ಟಿಗೊಂಡಿತು. ಇನ್ನು ಉಳಿದವರೆಲ್ಲ ಏನೋ ಸುಮ್ಮನೆ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಏನೋ ಹೇಳ್ತಾರೆ. ಅದು ಯಾವಾಗಲೂ ಹಾಗೆ, ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ ಬಯಸುವುದು ನಾವು ಕೂಡ ಮಾಡೋ ದೊಡ್ಡ ತಪ್ಪು. ಲೋಕವನ್ನು ಮೆಚ್ಚಿಸುವುದು ಹುಚ್ಚುತನ. ತಿಳ್ಕೊಳ್ಬೇಕು ಅಂತ ಆಸೆ ಇದ್ದವರಿಗೆ ಬಾಯಿ ಬಿಟ್ಟು ಹೇಳಿ, ತೊಂದರೆ ಇಲ್ಲ. ಆದ್ರೆ ಏನ್ ಹೇಳ್ತಾರೆ ನೋಡೋಣ ಅಂತ ಬಂದವರಿಗೂ ಹೇಳಿ. ಕೆಲವೊಂದು ಸರ್ತಿ ಅದೊಂದು ಆರಂಭದಲ್ಲಿ ಇರುತ್ತೆ, ಶಾಲೆಯಲ್ಲಿ ಓದಿರುವ ರೋಗದಿಂದ. ಆದ್ರೆ ಆಮೇಲೆ ನಾನು ಅದಕ್ಕಿಂತಲೂ ಹೆಚ್ಚಿದ್ದನ್ನು ತಿಳ್ಕೊಳ್ಬೇಕು ಅಂತ ಒಂಚೂರು ಕುತೂಹಲ ಬಂದ್ರೆ ಅದರೊಳಗೆ ಬರ್ತಾರೆ. ಅದ್ರ ಒಳಗಿನಿಂದಲೇ ಯಾರಿಗೆ ಅದರ ಸೀಕಿಂಗ್ ಇಲ್ವೋ, ಬೇಕು ಅಂತ ನಮ್ಮ ಬಯಕೆ ಇಲ್ವೋ, ಅವ್ನು ಏನು ಹೇಳಿದ್ರು, ಎಷ್ಟು ಬಿಡಿಸಿ ನೀವು ಹೇಳಿದ್ರು ತಗೊಳ್ಳಿಕ್ಕಾಗಲ್ಲ. ಅದು
ಜಗತ್ತಿನ 3 ನಿಯಮ, ಅದು ಸಾತ್ವಿಕರು, ರಾಜಸರು, ತಾಮಸರು ಅಂತ ಇದ್ದೇ ಇರ್ತಾರೆ. ನಾವು ಎಲ್ಲರನ್ನು ಒಪ್ಪಿಸ್ತೇವೆ ಅಂತ ಹಠಕ್ಕೆ ಬೀಳಲೇಬಾರದು. ಇದು ನಾವು ಮೊದಲು ನಮ್ಮ ಪ್ರಯತ್ನದಲ್ಲಿ ನಾವು ಇರಬೇಕಾದ ಎಚ್ಚರಿಕೆ. ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಸುಮ್ಮನೆ ಇರೋರು ಇರ್ತಾರೆ, ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಹಾಗಿದ್ರೆ ಬದುಕು ಸುಖ. ಆಚಾರ್ಯರನ್ನ ಚೆನ್ನಾಗಿ ಬೈಕೊಳ್ಳೋರು ಇದ್ರು, ಕೆಲವರೆಲ್ಲ ಏನೋ ದೊಡ್ಡವರಪ್ಪ ಅವರವರು ಇರ್ತಾರೆ ಅಂತ ಉದಾಸೀನವಾಗಿಯೂ ಕೆಲವರು ಇದ್ರು. ಕೆಲವೊಮ್ಮೆ ಹಾಗಿದ್ದಾಗಲೂ ಇದ್ರು ಇಂಥವ್ರಿಗೆ ಬಂದು ಹೇಳ್ಬೇಕಾಯ್ತಲ್ಲಪ್ಪ ಅಂತ ಒಂಚೂರು ಬೇಜಾರಾಗೋದು ಇರುತ್ತೆ. ಇಲ್ಲೆಲ್ಲ ಬಹಳ ಚೆನ್ನಾಗಾಯ್ತು, ಕಣ್ಣರಳಿಸಿ ಕಿವಿ ಅರಳಿಸಿ ತುಂಬಾ ಚೆನ್ನಾಗಿತ್ತು ಆಚಾರ್ಯರೇ ಉಪನ್ಯಾಸ ಅಂತ ಹೇಳಿ ಏನ್ ಹೇಳಿದ್ರು ಕೇಳಬಾರ್ದು ಅಷ್ಟೇ. ಆದ್ರೆ ಚೆನ್ನಾಗಿತ್ತು ಆಚಾರ್ಯರೇ ಅಂತ ಹೇಳಿದಾಗ ಖುಷಿ ಪಟ್ಟು, ಆಯ್ತಪ್ಪ ಖುಷಿ ಪಟ್ರಲ್ವಾ, ಬಹುಶಃ ಇನ್ನೂ ಕೇಳಿ ಕೇಳಿ ಅಭ್ಯಾಸ ಆಗಿ ಮುಂದೆ ನೆನ್ಪುಳಿಯುವ ಶಕ್ತಿಯನ್ನು ದೇವರು ಕೊಡಿ ಅಂತ ಮನಸ್ಸಿನಲ್ಲಿ ಉಪನ್ಯಾಸ ಮಾಡಿದ ನಂತರ ಪ್ರಾರ್ಥನೆ ಮಾಡಿ ಹೊರಟು ಹೋಗ್ಬೇಕು. ಆಚಾರ್ಯರು ಹಾಗೆ ತಿಳಿಬೇಕು ಅಂತ ಅಪೇಕ್ಷೆ ಇದ್ದವರು ತಿಳಿಸಿದ್ರು, ಏನೋ ಅರ್ಥ ಆಗಲ್ಲ ಅಂತ ಸುಮ್ಮನೆ ಬಿಟ್ರು. ಅರ್ಥ ಆದ್ರೂ ಅದನ್ನ ಆಗಬಾರ್ದು, ಇದು ಹೀಗಲ್ಲ, ಇವರನ್ನು ಸೋಲಿಸಬೇಕು ಅಂತ ಯೋಚನೆ ಮಾಡೋದನ್ನು ಬಿಟ್ಟು ದೂರ ಸರಿ ಉಪೇಕ್ಷೆ ಮಾಡಿದ್ರು, ಅವರನ್ನೇನು ತಲೆಗೆಡಿಸಿಕೊಳ್ಳಿಲ್ಲ. ಹೀಗೆ ಆಚಾರ್ಯರು ಮುಂದೆ ಸಾಗುವಾಗ ಕೇರಳದಲ್ಲಿ ಇನ್ನೊಂದು ದೇವಸ್ಥಾನದಲ್ಲಿ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ದಾನ ಸೂಕ್ತ ಅಂತ ಬರುತ್ತೆ. ಅದಕ್ಕೆ ಅರ್ಥವನ್ನು ಹೇಳಿದಾಗ, ಓ ನಾವು ಯಾವಾಗಲೂ ಕೂಡ ವೇದದಲ್ಲಿ ಒಂದು ಕರ್ಮಕಾಂಡ ಜ್ಞಾನಕಾಂಡ ಅಂತ ವಿಭಾಗ ಮಾಡಿ 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 ಕರ್ಮಕಾಂಡಕ್ಕೆಲ್ಲ ಅರ್ಥವೇ ಇಲ್ಲ, ಅದು ತಲೆ ಚಚ್ಕೊಳ್ಳೋ ಕಾಂಡ ಅಂತ ಲೆಕ್ಕ. ಬರೀ ಈ ಕ್ರಿಯೆ ಹೇಳುತ್ತೆ, ಯಜ್ಞ ಹೀಗೆ ಮಾಡಿ, ಹೋಮ ಹೀಗೆ ಮಾಡಿ, ಮಂತ್ರ ಹೇಳಿ, ಹಾಲನ್ನು ಹೀಗೆ ಕಾಯಿಸಿ, ಹಾಲಿನ ಕೆನೆ ತೆಗೆದು ಹೀಗಿಡಿ, ಇಂಥ ಕಡೆ ದಿಕ್ಕಿನಲ್ಲಿ ನಿಂತು ಇಷ್ಟನ್ನೇ ಹೇಳುತ್ತೆ ಅಂತ ನಾವು ಅನ್ಕೊಂಡಿದ್ರೆ, ಈ ದಾನ ಕೊಡುವ ಪ್ರಕ್ರಿಯೆಯನ್ನು ಭಗವಂತನ ಪರವಾಗಿ ಚಿಂತಿಸಬಹುದಾದ ಜ್ಞಾನದ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ತಿಳಿದಾಗ ಅನೇಕ ಜನಕ್ಕೆ ಬಹಳ ಆಚಾರ್ಯರ ಬಗ್ಗೆ ಮತ್ತಷ್ಟು ಹೆಮ್ಮೆ ಎನಿಸಿತು. ಅಲ್ಲಿಂದ ಮುಂದೆ ಬರುವಾಗ ಒಂದು ಮಂತ್ರದಲ್ಲಿ ಬಂದ ಅಪಾರ ಅನ್ನುವ ಶಬ್ದಕ್ಕೆ ಶ್ಯುತ್ರಿಣಿ ಅಂತ, ಅಲ್ಲಿಯ ತನಕ ಶ್ಯುತ್ರಿಣಿ ಅಂತಂದ್ರೆ ತೊನ್ನು ರೋಗ ಇರುವವಳು ಅಂತ ಅರ್ಥ. ಆ ಅರ್ಥದಲ್ಲಿ ಆ ಶಬ್ದ, ಅದೊಂದು ಕಥೆ ಇದೆ ವೇದದಲ್ಲಿ. ಇಂದ್ರನ ಹತ್ತಿರ ಒಬ್ಳು ಪ್ರಾರ್ಥಿಸಿ ಅವಳ ಹತ್ರ ಸೋಮವನ್ನ ತಿಕ್ಕಲಿಕ್ಕೆ ಕಲ್ಲು ಮತ್ತೆ ಅದಕ್ಕೆ ಬೇಕಾದ ಮೇಲ್ಗಲ್ಲು ಇಲ್ಲದೆ ಇದ್ದಾಗ ಅವಳು ಸೊಪ್ಪನ್ನೇ ಬಾಯಲ್ಲಿ ಹಾಕಿ ಜಗದು ಅದನ್ನೇ ಇಂದ್ರನಿಗೆ ಸೋಮಾಯ, ಅದು ಇಂದ್ರಾಯ ಸ್ವಾಹ ಅಂತ ಸೋಮರಸವನ್ನು ತಾನು ಕುಡಿದು ಅರ್ಪಿಸ್ತಾಳೆ. ಇಂದ್ರ ಅದನ್ನು ಕೊಡ್ತಾನೆ, ಆಮೇಲೆ ಅವಳಿಗೆ ಚಲುವು ಕೊಡ್ತಾನೆ. ಇದೆಲ್ಲ ಕಥೆ ಇದೆ. ಈ ಕಥೆಯಲ್ಲಿ ಅವಳು ಅಪಾಲ ಅಂತಂದ್ರೆ ಅವಳು ಶ್ಯುತ್ರಿಣಿ ಅನ್ನೋ ರೋಗ ಇದ್ದವಳು ಅಂತ ಈ ಅರ್ಥದಲ್ಲಿ ಹೇಳ್ತಾರೆ. ಆದ್ರೆ ಆಚಾರ್ಯರು ಹೇಳ್ತಾರೆ, ಅವಳ ತೊಂದು ರೋಗ ಇದ್ದವಳಲ್ಲ, ಅವಳು ತರುಣಿ, ಅತ್ಯಂತ ಸುಂದರಿ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇರುವುದು. ಇದು ವೇದದಲ್ಲಿ ಇರುವ ಅರ್ಥ, ನಾನು ಹೇಳಿದ ಅರ್ಥ ಅಲ್ಲ ಅಂತ ಬೇರೆ ಕಡೆಯ ಮಾತನ್ನು ತೆಗೆದು ತೋರಿಸಿ ಹೇಳಿದ್ರು. ನಂಬಲಿಲ್ಲ ಇದೆ. ಯಾಕಂದ್ರೆ ಯಾವಾಗಲೂ ನಾವು ಇಲ್ಲಿ ತನಕ ಕೇಳದೇ ಇದ್ದ ಜಗತ್ತಿನಲ್ಲಿ ಇರುವುದೇ ಸಾಧ್ಯ ಇಲ್ಲ ಅಂತಾನೆ ನಾವು ತೀರ್ಮಾನ ಮಾಡಿ ಕೂತಿರ್ತೇವೆ. ಹಾಗಾಗಿ ಆಚಾರ್ಯರು ಮತ್ತೆ ಒತ್ತಾಯ ಮಾಡಲಿಲ್ಲ, ನಂಬಿ ಅಂತ ಹೇಳಿ. ಈ ನಾನು ಹೋದ ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ರು ವಿದ್ವಾಂಸರು ಬರ್ತಾರೆ. ಅವ್ರ ಹತ್ರ ನೀವು ಇದೇ ಪ್ರಶ್ನೆಯನ್ನ ಕೇಳಿ, ಅವ್ರ ಹತ್ರ ನಿಮ್ಗೆ ಏನು ಉತ್ತರ ಸಿಗುತ್ತೋ ಅದನ್ನ ನಂಬಿ ಅಂತ ಹೇಳಿ ಹೊರಟೋದು. ಸ್ವಲ್ಪ ಹೊತ್ತಾಯ್ತು, ಒಂದು ಜಾವ ಕಳೆದು 3 ಗಂಟೆ ಕಳೆದಾದ್ಮೇಲೆ ಇನ್ನೊಬ್ರು ವಿದ್ವಾಂಸರು ಯಾರು ಬಂದಾಗ, ಆಶ್ಚರ್ಯ ವಿದ್ವಾಂಸರು ಬಂದ್ರು. ಅದು ಬರುದು ಇವರೇ ಮೊದಲೇ ಹೇಳಿ ಬಂದದ್ದಲ್ಲ, ಹೇಳಿ ಹೊರಟೋಗಿದ್ದಾರೆ. ಅವ್ರು ಅಕಸ್ಮಾತ್ ಆಗಿದ್ರು, ಯಾಕೆ ಬಂದ್ರಿ? ನಾನು ಹೀಗೆ ಪ್ರಯಾಣ ಮಾಡ್ತಾ ಇಲ್ಲಿ ಒಂದು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲ, ನಮ್ಗೊಂದು ಜಿಜ್ಞಾಸೆ ಇದೆ, ಈ ಶಬ್ದ ಕೇಳೋದು. ಅಯ್ಯೋ, ಅದಕ್ಕೆ ಅತ್ಯಂತ ತರುಣಿ, ಸುಂದರಿ ಅಂತ ಅರ್ಥ. ಹಾಗೆ ಎಲ್ಲರಿಗೂ ಆಚಾರ್ಯರು ಹಾಗೆ ಹೇಳಿ ಹೋದದ್ದು ಮಾತ್ರ ಅಲ್ಲ, ಮುಂದೆ ಈ ಪ್ರದೇಶದಲ್ಲಿ ಏನಾಗುತ್ತೆ ಅನ್ನುವ ಮುಂದಿನ ಕಥೆಯನ್ನು ಘಟನೆಯನ್ನು ಉಲ್ಲೇಖಿಸಿ ಹೋದದ್ರಿಂದಾಗಿ ಅವರ ಮಾತಿನಲ್ಲಿ ಶ್ರದ್ಧೆ ಅವರಿಗೆ ಜಾಸ್ತಿ ಆಯಿತು. ಅಂದ್ರೆ ಈ ಕೆಲವೆಲ್ಲ ಘಟನೆಗಳು ತನಗೆ ಸಾಮರ್ಥ್ಯ ಇದೆ ಅಂತ ತೋರಿಸಿದ್ದಲ್ಲ, ಆ ಸಾಮರ್ಥ್ಯದ ಮೂಲಕ ಅವರಲ್ಲಿ ಇರುವ ನಂಬಿಕೆಗೆ ಒಂದು ಬಲ ಸಿಗಲಿ ಅಂತ ತೋರಿಸಿದ್ದು. ಆ ಬಲದಿಂದಾಗಿ ಅವರಿಗೆಲ್ಲ ಆಚಾರ್ಯರ ಮಾತಿನ ಮೇಲೆ ಮತ್ತಷ್ಟು ಶ್ರದ್ಧೆ ಹೆಚ್ಚಿತು. ಹೀಗೆ ಆಚಾರ್ಯರ ಮಾತು ಎಲ್ಲ ಕಡೆಗಳಲ್ಲೂ ವಿಸ್ತಾರವಾಗಿ ಬೆಳೀತಾ ಹೋಯಿತು. ಆ ನಂತರ ಉತ್ತರದ ಕಡೆಗೆ ಸಾಗಿದ್ದಾರೆ, ಗಂಗೆಯನ್ನು ದಾಟಿದ್ದಾರೆ, ಸಜ್ಜನನ್ನೆಲ್ಲ ಮಾತಾಡಿಸಿದ್ದಾರೆ. ಆ ನಂತರ ಶಿಷ್ಯರಿಗೆ ಅಲ್ಲೇ ಒಂದು ಚಾತುರ್ಮಾಸ್ಯವನ್ನು ಕಳೀತಾರೆ. ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರು. ಸಾಕು ಅನ್ನಿಸ್ತವರಿಗೆ, ಈ ಜನರಿಗೆ ಇದನ್ನೆಲ್ಲ ಹೇಳಿದ್ರೆ ಇಷ್ಟವೂ ಆಗಲ್ಲ, ಅರ್ಥವೂ ಆಗಲ್ಲ, ಅಪೇಕ್ಷೆ ಇಲ್ಲ, ಯಾಕೆ ಹೇಳಬೇಕು ಇದನ್ನೆಲ್ಲ, ಹೊರಟೋಗಿ ದುಡಿದಿನಲ್ಲೇ ಗುರುಗಳ ಜೊತೆಗೆ ಅಂತ ವೇದವ್ಯಾಸರ ಜೊತೆಗೆ ಹೋಗ್ಬೇಕು ಅಂತ ಬಯಸಿ ಚಾತುರ್ಮಾಸ್ಯದ ಹೊತ್ತು ಮುಗಿದ ಮೇಲೆ ಶಿಷ್ಯರನ್ನೆಲ್ಲ ಅಲ್ಲೇ ಬಿಟ್ಟು ಅದು ಹೇಳದೆ ಹೋಗೋದು ತುಂಬಾ ಬೇಜಾರಾಯಿತು. ಅದು ಅವ್ರ ಇಡೀ ಜೀವನದಲ್ಲಿ ಒಂದು ಪದ್ಯವನ್ನ ಒಂದು ಬಂಡೆ ಮೇಲೆ ಕೆತ್ತಿ ಹೊರಟು ಹೋದ್ರು ಅಂತ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ತ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮ ದುಕ್ತಿ ಸದೃಶಂ ಹಿತ ರೂಪಂ ಅಂತ ಒಂದು ಪದ್ಯವನ್ನ ಬರೆದು ಹೊರಟು ಹೋದ್ರು.
ಶಿಷ್ಯರಿಗೆ ಕೊಟ್ಟ ಸಂದೇಶ, ಕೊನೆಯ ಸಂದೇಶ. ಆ ಸಂದೇಶದಲ್ಲಿ ಇದ್ದ ಸಂಗತಿ 4 ಅಂಶ. ಒಂದು, ಈದೃಶಂ, ಈ ರೀತಿಯಾದ ಹಿಮಾಲಯದ ತಪ್ಪಲು ಅನ್ನುವ ರೀತಿಯ ಅತ್ಯಂತ ಪುಣ್ಯತಮವಾದಂತಹ ಪ್ರದೇಶ ಜಗತ್ತಿನಲ್ಲಿ ಮತ್ತೊಂದು ಕಡೆ ಇಲ್ಲ. ಯಾಕೆಂದ್ರೆ ಇದು ಪುಣ್ಯಭೂಮಿ. ಹೇಗೆ ಅಂದ್ರೆ, ನೀವು ಕೂತ್ರೆ ಮನಸ್ಸಿಟ್ಟು ತನ್ನಿಂದ ತಾನೇ ಒಳಗಿನಿಂದ ಎಲಿವೇಟ್ ಆಗ್ಬಿಡುತ್ತೆ ಮನಸ್ಸು. ಅಷ್ಟು ಶಕ್ತಿ ಇದೆ ಆ ಪ್ರದೇಶಕ್ಕೆ. ನೀವು ಅಲ್ಲಿ ಕೂತ್ರೆ ಮನಸ್ಸಿನಲ್ಲಿ ಸ್ವಲ್ಪ ಶುದ್ಧತೆ ಇರಬೇಕು. ಕೆಸರೇ ತಗೊಂಡೋಗಿ ಕುಡಿದ ಮೇಲೆಯೋ ಕೆಸರಾಯಿತು ಅಂದ್ರೆ ಶುದ್ಧತೆಯನ್ನು ನಾವು ಸ್ವಲ್ಪ ಸಂಪಾದಿಸಿಕೊಂಡು ಬೇಕು ಅನ್ನೋ ಬಯಕೆಯಲ್ಲಿ ಆ ಪ್ರದೇಶಕ್ಕೆ ಹೋಗಿ ಕೂತ್ರೆ ಭಗವಂತನಲ್ಲಿ ಹೋಗುತ್ತೆ. ಅಂತಹ ಶುದ್ಧಿ ಕ್ಷೇತ್ರ ಅದು. ನೇತೃಶಂ ಸ್ಥಳ. ಹಿಮಾಲಯವನ್ನು ಕಳ್ಕೊಳ್ಬೇಡಿ. ಯಾವ್ಯಾವುದೋ ದೇಶಕ್ಕೆ ಒಳಗೆ ಬಂದರು ಅಂತೇಳಿ ಬಿಟ್ಕೊಳ್ಬೇಡಿ. ಅದು ಭಾರತದ ಸೊತ್ತು. ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ್ ಅಂದ್ರೆ ನೀರು ಅಂತ ಅರ್ಥ ಸಂಸ್ಕೃತ. ಕುಡಿದ ಮೇಲೆ ಒಂದ್ಸರ್ತಿ ಆಹ್ ಅನ್ನಿಸತ್ತಲ್ಲ, ಅದರಿಂದ ಅದು ವಾಹ್. ಆ ನೀರು ಯಾವುದು? ಗಂಗೆ. ಗಂಗೆಯಂತಹ ಶುದ್ಧಿ ಪ್ರದವಾದ, ಸ್ವತಃ ಶುದ್ಧಿ ಉಳ್ಳದ್ದು, ಮತ್ತೆ ಇನ್ನೊಬ್ಬರಲ್ಲಿ ಶುದ್ಧಿಯನ್ನು ತರುವಂಥದ್ದು. ಇನ್ನು ಅಂತರಂಗದಿಂದ ನೂರಾರು, ನೀವು 10 ವರ್ಷ ತಂದಿಟ್ಟರು ಮನೆಯಲ್ಲ ಕೇಳುವುದಿಲ್ಲ. ನಿಮ್ಮ ಬಾವಿ ನೀರು 10 ದಿವಸ ಇಟ್ಟರು ಪ್ರಾಣಿ ಸಂಗ್ರಹಾಲಯ ಆಗಿರುತ್ತೆ. ಎಲ್ಲಾ ತರದ ಪ್ರಾಣಿಗಳು ಹುಟ್ಟಿರ್ತಾರೆ. ಆದ್ರೆ ಗಂಗೆ ನೀರು ತಂದು ಮನೆಯಲ್ಲಿ ಅಷ್ಟು ದಿವಸ ಇಟ್ಟರು ಕೂಡ ಹಾಳಾಗುದು. ಏನೋ ಒಂದು ಇದೆಯಲ್ವಾ? ನಾವು ಅಂದುಕೊಂಡ ಮನೆಯ ಸಾಮಾನ್ಯ ನೀರಿಗಿಂತ ನೀವು ಬೇಕಾದ್ರೂ ಫಿಲ್ಟರ್ ಹಾಕಿ, ಆಕ್ವಾಗಾರ್ಡ್ ಹಾಕಿ, ಇನ್ನೊಂದು ಕಡೆ ಹಾಕಿ ಎಷ್ಟು ಶುದ್ಧಿ ಮಾಡಬೇಕಾದ್ರೂ ತಂದು 10 ದಿವಸ ಇಡಿ ಮನೆಯಲ್ಲಿ. ವಾಸನೆ ಬರುತ್ತೆ, ಪಾಚಿ ಹಿಡಿಯುತ್ತೆ, ಹುಳಗಳು ಶುರುವಾಗ್ತವೆ, ಕಪ್ಪಿಡುತ್ತೆ. ಆದರೆ ಗಂಗೆ ನೀವು ಏನು ಅದಕ್ಕೆ ಸ್ಫಟಿಕ ಹಾಕಿ ಇನ್ನೇನೋ ಹಾಕಿ ಅದನ್ನು ಶುದ್ಧಿ ಮಾಡಿ ಇಡಬೇಕಾದ್ರೆ ಸುಮ್ಮನೆ ತಂದು ಒಳ್ಳೆಯ ಪಾತ್ರೆಯಲ್ಲಿ ಇಟ್ಟರೆ ಸರಿ. ಇಂತಹ ಅತ್ಯಂತ ಶುದ್ಧಿಮತ್ತಾದ ನೀರು ಗಂಗೆಯನ್ನ ನೀವು ಕಳ್ಕೊಳ್ಬೇಡಿ. ಅದು ಜಗತ್ತಿನಲ್ಲಿ ಎಲ್ಲಿಯೂ ಸಿಗುತ್ತೆ. ಯೋಚನೆ ಮಾಡಿ, ನೈಲ್ ನದಿ ಜಗತ್ತಿನ ಬಹಳ ಉದ್ದವಾದ ನದಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ಪುಣ್ಯ ಬರುತ್ತೆ. ಎಲ್ಲಿ ಆಗಲಿದ್ದ ಇದೆಯಾ? ಅಮೆಜಾನ್ ಅಗಲವಾದ ನದಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬನ್ನಿ, ನಿಮಗೆ ಮೋಕ್ಷ ಸಿಗುತ್ತೆ ಅಥವಾ ಇನ್ನೇನೋ ಉತ್ತಮವಾದ ಲೋಕ ಸಿಗುತ್ತೆ. ಏನಿದ್ರು 3.25 ಕೋಟಿ ತೀರ್ಥಗಳ ಸಂಗತಿಯನ್ನು ಹೇಳಿದ್ದು ಈ ಭಾರತದ ನೆಲದಲ್ಲಿ. ಅದೆಲ್ಲ ತೀರ್ಥಗಳ ಮುಖ್ಯ ಸ್ಥಾನದಲ್ಲಿರುವಂಥದ್ದು ಗಂಗೆ. ಅಂತಹ ಗಂಗೆಯನ್ನು ಕಳ್ಕೊಳ್ಬೇಡಿ, ಅದನ್ನು ಗೌರವಿಸಿ. ಇದು ಇನ್ನೊಂದು ಅರ್ಥದಲ್ಲಿದೆ. ಅದಕ್ಕೆ ಅವರು ಶಬ್ದ ಹಾಕಲಿಲ್ಲ. ಅಲ್ಲಿ ನೋಡಿ, ಗಂಗೆ ಅಂತಲೂ ಹಾಕಲಿಲ್ಲ, ಹಿಮಾಲಯ ಅಂತಲೂ ಹಾಕಲಿಲ್ಲ. ಅವರು ಕೇವಲ ಬೆಟ್ಟ ಮತ್ತು ನೀರು. ನಾವು ನಿತ್ಯ ಪ್ರಾರ್ಥನೆ ಮಾಡುವಂತಹ ಮಂಗಲಾಷ್ಟಕದಲ್ಲೂ ಬೆಟ್ಟಗಳ ಪ್ರಾರ್ಥನೆ ಮತ್ತು ನದಿಯ ಪ್ರಾರ್ಥನೆ ಇದೆ. ಶ್ರೀಮೇರೂರ್ ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತಥ. ಅದರಲ್ಲಿ ಎಲ್ಲ ಬೆಟ್ಟಗಳ ಉಲ್ಲೇಖ ಇದೆ. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಅದರಲ್ಲೆಲ್ಲ ನದಿಗಳ ಉಲ್ಲೇಖ ಇದೆ. ನಮ್ಮ ಪರಿಸರದಲ್ಲಿ ಇರುವ ಬೆಟ್ಟಗಳನ್ನು ಮತ್ತು ನದಿಗಳನ್ನು ನಾವು ಉಳಿಸಿಕೊಳ್ಳದೆ ಹೋದರೆ ನಮ್ಮ ಬದುಕಿಗೆ ಮುಂದೆ ಯಾವತ್ತೂ ಕೂಡ ಔನ್ನತ್ಯವನ್ನು ಸಂಪಾದಿಸಲಿಕ್ಕಾಗಲಿ ಅಥವಾ ಏಳಿಗೆಯನ್ನು ಪಡೀಲಿಕ್ಕಾಗಲಿ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಪ್ರಕೃತಿಯ ಮೂಲ ಬೇರು. ಬೆಟ್ಟಗಳು ಉಳಿದ್ರೆ, ಮೈನಿಂಗ್ ಮಾಡಿ ನಾವು ಹಾಳು ಮಾಡಿದರೆ ಮತ್ತೆ ನಮಗೆ ಮಳೆ ಬರುವುದಿಲ್ಲ. ಆ ಮಳೆ ಬಾರದ ಬೆಟ್ಟಗಳು ನಶಿಸಿ ಹೋದರೆ ಆ ಹೊಸಲಿನಿಂದ ಬರಬೇಕಾದ ನದಿ ಹುಟ್ಟುವ ಮೂಲಗಳು ನಾಶ ಆಯಿತು. ಅದರಿಂದಾಗಿ ನದಿಗಳು ಹಾಳಾಗ್ತವೆ. ನದಿಗಳು ನಾಶ ಆಗುವುದು ಹೇಗೆ ಅಂದರೆ ನಾವು ಕೆರೆ ಮುಚ್ಚುವುದರಿಂದ. ಸಂಸ್ಕೃತದಲ್ಲಿ ನದಿಗೆ ಹೆಸರು ಸರಸ್ವತಿ ಅಂತ. ಸರಸ್ವತಿ ಅಂತ ಒಂದು ನದಿ ಇದೆ, ಅದು ಬೇರೆ. ನದಿಗೆ ಹೆಸರು ಸರಸ್ವತಿ ಅಂತ. ಸರಸ್ ಅಂದ್ರೆ ಸರೋವರ. ಎಷ್ಟು ಸರೋವರಗಳು ಜಾಸ್ತಿ ಇರ್ತಾವೋ ಆ ಪ್ರದೇಶದಲ್ಲಿ ನದಿ ತುಂಬಿ ಹರಿಯುತ್ತೆ. ನೀವು ಬೇಕಾದ್ರೆ ಇದನ್ನು ಪರಿಶೀಲನೆ ಮಾಡಿ. ನದಿಗಳು ಮುಚ್ಚುತ್ತಾ ಹೋದಂತೆ ನದಿಗಳು ಬತ್ತಿ ಹೋಗ್ತವೆ. ಯಾಕೆಂದ್ರೆ ಪರಸ್ಪರ ಅದು ಕೊಟ್ಟುಕೊಳ್ತವೆ ಒಂದೊಂದು ಕಡೆಯಿಂದ ಒಂದೊಂದು ಕಡೆಗೆ. ನೀವು ಅದನ್ನ ಸರಿಯಾಗಿ ಗಮನಿಸುವುದಾದ್ರೆ 1700ಕ್ಕೂ ಮಿಗಿಲಾದ ಸರೋವರಗಳು ಬೆಂಗಳೂರಿನಲ್ಲಿ ಇತ್ತು. ಆಗ ಅಲ್ಲಿ ಕುಮುದ್ವತಿ, ವೃಷಭಾವತಿ ಅಂತ 2 ನದಿ ತುಂಬಿ ಹರಿತಾ ಇತ್ತು. ಪ್ಯಾರಿಸ್ನವರು ಇಲ್ಲಿಯ ನೀರಿನ ವ್ಯವಸ್ಥೆಯನ್ನು ನೋಡಿ ಆ ಪ್ರದೇಶವನ್ನು ಕಟ್ಟಿದ್ದು ಕೆಂಪೇಗೌಡನ ಕಾಲದಲ್ಲಿ. ನೋಡಿಕೊಂಡು ಹೋದ ಜಾಗ ಇವತ್ತು ಮುಚ್ಚಿ ಹೋಗಿದೆ. ಅವರು ಕಟ್ಟಿರೋದು ಇವತ್ತೆಲ್ಲ ನೀರಿನಲ್ಲೇ ಬೇಕಾದ ವ್ಯವಸ್ಥೆ. ಯಾಕಂದ್ರೆ ತುಂಬಾ ಸಾರಿಗೆ ವ್ಯವಸ್ಥೆಯನ್ನು ಅದು ಸುಲಭ ಮಾಡುತ್ತೆ, ಖರ್ಚು ಕಮ್ಮಿ ಮಾಡುತ್ತೆ. ಈ ಅಂಶದಲ್ಲಿ ನದಿಯನ್ನು ಹಾಳು ಮಾಡ್ಕೊಳ್ಬೇಡಿ, ಬೆಟ್ಟಗಳನ್ನು ಕಳ್ಕೊಳ್ಬೇಡಿ. ಇನ್ನು ನೇದೃಶಂ ನಾಸ್ತಿ ವಿಷ್ಣು ಸದೃಶಂ ನನ್ನ ದೈವಂ. ದೇವತಾ ಶಕ್ತಿಗಳಲ್ಲಿ ಅತ್ಯಂತ ಎತ್ತರವಾದ ಶಕ್ತಿ ಅಂತಂದ್ರೆ ಅದು ವಿಷ್ಣು ಶಕ್ತಿ, ನಾರಾಯಣ. ಇನ್ನು ನಾಸ್ಮದೃತ್ತಿ ಸದೃಶಂ ಹಿತರೂಪಂ. ನಿಮ್ಗೆ ಇನ್ನೂ ಇದಕ್ಕಿಂತ ಹಿತೋಕ್ತಿಗಳನ್ನು ಹೇಳಬಹುದಾದ ಮತ್ತೊಬ್ಬ ವ್ಯಕ್ತಿಯ ಮಾತು ನಿಮ್ಗೆ ಸಿಗಲ್ಲ. ನಾನು ಏನು ನಿಮ್ಗೆ ಹೇಳಿದ್ದೇನೋ, ನಾನು ಇಲ್ಲಿ ತನಕ ನಿಮ್ಗೆ ಏನೆಲ್ಲ ಬೋಧಿಸಿದ್ದೇನೋ, ನಿಮ್ಮ ಜೊತೆಗೆ ಒಡನಾಟದಲ್ಲಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೋ, ಅದಕ್ಕಿಂತ ಶ್ರೇಷ್ಠವಾದ ನಿಮ್ಮ ಅಂತರಂಗದ ಬೆಳವಣಿಗೆಗೆ ಉಪಯೋಗವಾಗುವ ಮಾತುಗಳು ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಬಂದು ಹೊರಟು ಹೋಗಿದ್ದಾರೆ. ಹೊರಟು ಹೋಗುವಾಗ ಚೂರು ಎಚ್ಚರಾಗಿದೆ.
ಸತ್ಯತೀರ್ಥರಿಗೆ. ಎಚ್ಚರಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹಿಂಬಾಲಿಸಿಕೊಂಡು ಸ್ವಲ್ಪ ದೂರ ತನಕ ನಡ್ಕೊಂಡು ಹೋಗಿದ್ದಾರೆ. ಆಚಾರ್ಯರು ಹೋಗ್ತಾ ಇದ್ದಾಗ ಅವ್ರಿಗೆ ಆಗ ಅನ್ನಿಸ್ತಿದ್ದು ಇದು ಹನುಮಂತನೇ ಸರಿ ಅಂತ. ಯಾಕಂದ್ರೆ ಬೆಟ್ಟದಿಂದ ಬೆಟ್ಟಕ್ಕೆ ಹಾರ್ತಾ ಇದ್ದು, ಬೆಟ್ಟದಿಂದ ಇಳಿದು ಬಂಡೆಯಿಂದ ಬಂಡೆಗೆ, ಇನ್ನೊಂದು ನದಿಯಿಂದ ಇಳಿದು ಹೋಗುದು, ನದಿಯಿಂದ ಹಾರು, ಆಚೆಯಿಂದ ಹಾರು, ಈಚೆಯಿಂದ ಹಾರು. ಇವರು ಕಷ್ಟಪಟ್ಟು ಹೇಗೋ ಬಹಳ ದೂರ ತನಕ ಹೋದ್ರು ಅವರನ್ನು ಹಿಂಬಾಲಿಸಿದ್ರು. ಅಷ್ಟು ಗುರುಗಳನ್ನು ಕಳ್ಕೊಳ್ತೇನೆ ಅಂತ ಅನ್ನುವ ಉಳಿದವರಿಗೆ ಹೇಳಲಿಕ್ಕೂ ಅವರಿಗೆ ಸಮಯ ಆಗಲಿಲ್ಲ. ಓಡ್ತಾ ಹೋಗಿದ್ದಾರೆ. ಯಾಕಂದ್ರೆ ಆಮೇಲೆ ವಾಪಸ್ ಬಂದು ಉಳಿದವರಿಗೆ ಹೇಳ್ಬೋದಲ್ವ ಎಲ್ಲೂ ಹೋಗಿ ಕೂತಿದ್ದಾರೆ ಅಂತ. ಅನ್ನೋದಕ್ಕೋಸ್ಕರ ಸಾಯಂಕಾಲದ ತನಕ ಓಡಿದ್ದಾರೆ. ಬೆಳಗಿನಿಂದ ಬಹಳ ದೂರಕ್ಕೆ ಹೋದ್ಮೇಲೆ ನಿಮ್ಗೆ ಕಾಣಿಸುವುದೇ ಇಲ್ಲ ಅಂತ ಆಯ್ತು. ಈಚೆಯಿಂದ ಸೂರ್ಯನು ಮುಚ್ಚಿದ, ಕಂತಿದ, ಆಚೆಯಿಂದ ಆಚಾರ್ಯರು ಕಾಣಿಸದೇ ಹೋಯ್ತು. ಎಲ್ಲೋ ಒಂದು ಆ ಶಾಟಿಯ ಬಣ್ಣ ಮಾತ್ರ ಕಾಣಿಸ್ತಾ ಇದೆ. ಕಂಗಾಲಾಗ್ಬಿಟ್ರು, ದಿಕ್ಕೆ ತೋಚ್ತಾ ಇಲ್ಲ. ಇದು ನಿಮ್ಗೆ ಹಿಮಾಲಯದ ತಪ್ಪಲಿನಲ್ಲಿ ಒಂದು ನಿಮಿಷ ಏಕಾಕಿಯಾಗಿ ನಿಂತರೆ ಗೊತ್ತಾಗುತ್ತೆ ಈ ಒಳಗಿನ ಕಂಪ ಸ್ಥಿತಿ ಏನು ಅಂತ. ಈ ಸಮುದ್ರದ ಎಲ್ಲಾ ದಿಕ್ಕುಗಳು ಬರೀ ನೀರು ಕಂಡಾಗ ಒಂದು ಅನುಭವ ಆಗ್ಬೇಕು. ನಮ್ಮನ್ನ ಬಹಳ ಚಿಕ್ಕವರು ಅಂತ ಅನುಭವ ಬರ್ಬೇಕು. ತುಂಬಾ ಹಾರಾಡೋರು, ನಾನು 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 ಅಂತ ಹೇಳೋರು ಒಂದ್ಸರ್ತಿ ಬದಲೇ ಬಿಟ್ಟು ಬರ್ಬೇಕು. ಉತ್ತರದಲ್ಲಿ ಎಲ್ಲೋ ಅಲ್ಲಿ ಜನಗಳು ಓಡಾಡುವ ಜಾಗದಲ್ಲ. ನಮ್ಮ ಜನಗಳಿರುವುದು ಬಹಳ ಸಂಕುಚಿತವಾದ ಸಣ್ಣ ಪ್ರದೇಶದಲ್ಲಿ. ಅದರ ಆಚೆಗೆ ನಿಜವಾದ ಹಿಮಾಲಯಗಳು. ನಾವು ದಾರಿಯಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋದ ಕಂಡ ಸಮಯದಲ್ಲಿ ನಾನು ಹಿಮಾಲಯಕ್ಕೆ ಹೋಗಿ ಬಂದಿದ್ದೇನೆ ಅಂತ ಹೇಳೋದ್ರಿಂದ ಏನೂ ಲಾಭ ಇಲ್ಲ. ಅಂತಹ ವಿಸ್ತಾರವಾದ ಆ ಪ್ರದೇಶದಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಬರೀ ಹಿಮ ಕಾಣಿಸ್ತಾ ಇದೆ. ಆ ಒಂದು ಭಾಗದಲ್ಲಿ ಆಚಾರ್ಯರ ಆ ಶಾಟಿಯ ಬಣ್ಣ ಮಾತ್ರ ಕಾಣಿಸ್ತಾ ಇದೆ. ಭಯ ಆಗಿ ಹೋಯಿತು ಆಚಾರ್ಯರಿಗೆ. ಅನನ್ಯವಾಗಿ ಶರಣರು, ಗುರುಗಳೇ ಬಿಟ್ಟು ಬಿಟ್ಟಲ್ವಾ, ಈ ಗುರು ಸಂಬಂಧ ನಾನು ನಿಮ್ಗೆ ಹೇಳಿದ್ರು ಅರ್ಥ ಆಗುವುದಿಲ್ಲ. ಆ ಜೊತೆಗಿದ್ದು ತಾಯಿಯಾಗಿ, ತಂದೆಯಾಗಿ, ಅಣ್ಣನಾಗಿ, ಬಂಧುವಾಗಿ, ಮಿತ್ರನಾಗಿ ಎಲ್ಲ ಪ್ರೀತಿಗಳನ್ನ ತುಂಬಬಲ್ಲ ಒಂದು ಶಕ್ತಿ ಇದೆ, ಅದು ಗುರು. ಇವತ್ತು ನನಗೆ 1 ಗಂಟೆಗೆ ಟೀಚರು ಫೀಸಿನ ಸಂಬಂಧದಲ್ಲಿ ಇರುವವರು, ಅವರು ಬರ್ತಾರೆ ಹೋಗ್ತಾರೆ, ಏನೋ ಪಾಠದಲ್ಲಿ ಇದ್ದದನ್ನು ಓದಿರ್ತಾರೆ. ಅವರಿಗೆ ಯಾವುದರ ಬಗ್ಗೆಯೂ ಕಾಳಜಿ ಇದ್ರೆ ಅವನು ಹುಡುಗ ಓದಿದ್ನೋ, ತಿಳ್ಕೊಂಡ್ನು, ಇಷ್ಟ ಆಯ್ತು, ಅವನಿಗೆ ಗೊತ್ತಾಯ್ತು, ಏನೂ ಬೇಕಿಲ್ಲ. ನಾನು ಸಂಬಳ ಬಂದ್ರೆ ಸರಿ, ಹಾಕ್ಲಿಲ್ಲ ಅಂದ್ರೆ ಗಲಾಟೆ ಮಾಡ್ಲಿಕ್ಕೆ ಬೇಕಾದ್ರೆ ಒಂದು ಅಸೋಸಿಯೇಷನ್ ಕಟ್ಕೊಂಡು ಓಡಾಡೋದು ಗೊತ್ತಿರುತ್ತೆ. ಇದು ಬಿಟ್ಟರೆ ಎಂಥದ್ದು ನಮ್ಗೆ ಗೊತ್ತಿಲ್ಲ. ಅದರಿಂದಾಗಿ ಶಿಷ್ಯರಿಗೂ ಗುರುಗಳಲ್ಲಿ ಅಂಥದ್ದೊಂದು ಆತ್ಮೀಯತೆ ಬರುವುದು ಸಾಧ್ಯ ಇಲ್ಲ. ಆದರೆ ರಾತ್ರಿ ಹಗಲು ಗುರುಗಳ ಜೊತೆಗೆ ಓಡಾಡಿ ಅದರಿಂದ ಸಿಕ್ಕಿದ ಜ್ಞಾನದ ಅಮೃತವನ್ನ ಅಭಿಮಾನದಿಂದ ಪಡ್ಕೊಂಡ ಮೇಲೆ ಕಳ್ಕೊಳ್ಳುವಾಗ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳೋದಲ್ಲ, ಅದು ನಮ್ಮ ಬದುಕಿನ ಅಸ್ತಿತ್ವವನ್ನೇ ಕಳ್ಕೊಳ್ಳೋದು ಅಂತ ಅನ್ನೋ ವೇದನೆ ಅದು. ಆ ವೇದನೆಯಿಂದ ಕಂಗಾಲಾಗಿ ಕಣ್ಣೀರು ಹಾಕಿದ್ರು. ಅಯ್ಯೋ ಗುರುಗಳೇ ಬಿಟ್ಟು ಹೋಗ್ತಿರಲ್ವಾ ಅಂತ. ಆಚಾರ್ಯರಿಗೆ ಹಿಂದಿನಿಂದ ಬರ್ತಾ ಇರೋದು ಗೊತ್ತಾಗಿದೆ. ಎಷ್ಟು ದೂರ ಅನುಸರಿಸಿ ಬರ್ತಾರೆ ನೋಡೋಣ ಅಂತ ಒಂದು ಮನಸ್ಸಿತ್ತು ಅನ್ನುವ ಹಾಗೆ ಅಲ್ಲಿ ತನಕ ಸುಮ್ಮನಿದ್ರು. ಅದು ಯಾವಾಗ ಕಂಗಾಲಾಗಿ ರಕ್ಷಣೆಗೆ ಅಂತ ಕೈ ಚಾಚಿದ್ರು, ಆವಾಗ ತಕ್ಷಣ ಕೈಯನ್ನು ಹಾಗೆ ಅಲ್ಲಿಂದಲೇ ಹೀಗೆ ತೋರಿಸಿ ಹಾರಿ ಬಂದ ಹಾಗೆ ಬೆಳಗಿನಿಂದ ಸಂಜೆ ತನಕ ಬಂದ ಸಂಗತಿ ಕ್ಷಣ ಮಾತ್ರದಲ್ಲಿ ಅವರು ವಾಪಸ್ ಎಲ್ಲಿಂದ ಹೊರಟರು ಆ ಜಾಗದ ಹಿಮದಲ್ಲಿ ಬಿದ್ದಿದ್ದಾರೆ. ಬಿದ್ದವರು ಎದ್ದು ನೋಡಿದ್ರೆ ಆಶ್ರಮದ ಹತ್ತಿರದ ಹಿಮದಲ್ಲಿ ಬಿದ್ದಿದ್ದಾರೆ. ಹೋದ ದೂರದ ಆ ದಾರಿಯನ್ನ ಇಷ್ಟು ಪಕ್ಕ ಆಚಾರ್ಯ ನನ್ನ ಮೇಲೆ ಕರುಣೆಯಿಂದ ಬೀಳಿಸಿದ್ರು ಅಂತ ಹತ್ಕೊಂಡು ಓಡಿ ಬಂದರು. ಉಳಿದ ಶಿಷ್ಯರೆಲ್ಲ ಕಂಗಾಲಾಗಿ ಎಲ್ಲೆಲ್ಲಿ ಹುಡುಕ್ತಾರೆ. ಇವ್ರು ಬಂದ ಹೇಳಿದ್ರು ಆಚಾರ್ಯರು, ಅವರಿಗೆ ಆಚಾರ್ಯರು ಹೋಗಿದ್ದಾರೆ ಅಂತ ಗೊತ್ತಿದೆ, ಇದು ಇನ್ನು ಸಿಗುದಿಲ್ಲ ಅಂತ ಉಳಿದವರಿಗೆ ಗೊತ್ತಾರೆ. ಯಾಕೆಂದ್ರೆ ಉಳಿದವರು ಅಲ್ಲಿ ಬರ್ದದ್ದನ್ನು ಓದಿದ್ದಾರೆ. ಇದು ನಿಮಗೆ ಸಂದೇಶ ಅಂತ ಕೊಟ್ಟು ಹೋದದ್ದು ನೋಡಿ ಎಲ್ಲರೂ ಕಣ್ಣೀರಾಗಿಬಿಟ್ರು. ನಮ್ಮನ್ನು ಗುರುಗಳು ಬಿಟ್ಟಿರುವುದೇ ಇಲ್ಲ ಅಂತ ಸ್ವಲ್ಪ ಹೊತ್ತು ಎಲ್ಲರೂ ಅವರವರೇ ಮಾತಾಡ್ಕೊಂಡು, ಇಲ್ಲ ಎಲ್ಲರೂ ಬರ್ತಾರೆ 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 ಅಂತ 3 ದಿವಸ ಕಾದ್ರು. 6 ಆಯ್ತು ದಿನ, ತಿಂಗಳಾಯ್ತು, ಒಂದು ದಿನಗಳು ಹೀಗೆ ಕಳೆದು ಹೋದಾಗ ಯಾವಾಗ ಬರುವುದಿಲ್ಲ ಅಂತ ಒಂದು ರೀತಿ ಅವರಿಗೆ ಪೂರ್ತಿ ಒಂದು ರೀತಿ ಏನೊಂದು ನಿಶ್ಚಯ ಮಾಡಿದ್ದಾರೆ ಆಚಾರ್ಯರು ಖಂಡಿತ ಅಂತ ಅನ್ನಿಸ್ತು. ತುಂಬಾ ದುಃಖಕ್ಕೊಳಗಾದ್ರು. ಸರಿ, ಇಲ್ಲಿ ಘಟನೆ ನಡೆದವರು ಅಲ್ಲಿಗೆ ಹೋದ್ರು. ಆಚಾರ್ಯರು ವ್ಯಾಸಾಶ್ರಮ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಏನಾಯ್ತು ಅನ್ನೋ ಸಂಗತಿಯನ್ನ ಬಹಳ ಒಳ್ಳೆಯ ಸಂಬಂಧವನ್ನ ಕಲ್ಪಿಸ್ತಾರೆ. ಇದು ಒಂದು ಗುರು ಶಿಷ್ಯರ ಸಂಬಂಧ, ಅಲ್ಲೊಂದು ಗುರು ಶಿಷ್ಯರ ಸಂಬಂಧ ಇದೆ. ಬಹಳ ಚಂದದ ಸಂಬಂಧ. ನನಗೆ ಅದರ ಬಗ್ಗೆ ಹೇಳುವಾಗ ನನಗೆ ರೋಮಾಂಚ ಆಗುತ್ತೆ. ಯಾಕೆಂದ್ರೆ ಆ ಸಂಬಂಧದ ಬಗ್ಗೆ ಇವತ್ತು ಕಳ್ಕೊಂಡೇ ಬಿಟ್ಟಿದ್ದೇವೆ ನಾವು. ಅದು ನಮ್ಗೆ ಅರ್ಥ ಆಗೋದೇ ಕಷ್ಟ ಇದೆ. ನಮಗೊಂದೇನು ಲಾಭ ಇತ್ತು ಅಂದ್ರೆ ವೇದಾಂತ ಶ್ರೀಗಳ ಜೊತೆಗೇನೆ 12 ವರ್ಷ ಒಂದಿಷ್ಟು ವರ್ಷ ವಿದ್ಯಾಪೀಠದಲ್ಲಿ ಗುರುಕುಲದಲ್ಲಿ ಓದಿ ಆಮೇಲೆ ಅವ್ರ ಜೊತೆಗೇನೆ ಒಂದು 2-3 ವರ್ಷ ಓಡಾಡುವ ಪ್ರಸಂಗ ಇದ್ದದ್ರಿಂದ ಕಳ್ಕೊಂಡಾಗ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳೋದಲ್ಲ, ಒಂದು ಜ್ಞಾನದ ದೊಡ್ಡ ನಿಧಿಯನ್ನು ಕಳ್ಕೊಳ್ಳೋದು. ನಮ್ಗೆ ಏನು ಅಂತ ಅರ್ಥ ಆಗಲ್ಲ. ಕಳ್ಕೊಳ್ಳುವಾಗಲೇ ಅನ್ಸುತ್ತೆ, ಅಂದ್ರೆ
ಇರುವಾಗ ಏನನ್ಸುತ್ತೆ ಇದ್ದಾರಲ್ವ ಅಂತ. ಆದ್ರೆ ಹೋದಾಗ ಗೊತ್ತಾಗುತ್ತೆ ಆ ವ್ಯಕ್ತಿಯಿಂದ ಏನೆಲ್ಲ ನಡೀತಾ ಇತ್ತು. ಒಬ್ಬ ಸಾಮಾನ್ಯ ಮನುಷ್ಯನೇ ಮನೆಯಲ್ಲಿ ಕಳ್ಕೊಂಡಾಗ ಒಬ್ಬ ಮಗನಿಗೆ ತಂದೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಅನಿಸೋ ವಿಷಯದಲ್ಲಿ ಅಷ್ಟು ವ್ಯಥೆ ಪಡುವುದಕ್ಕೆ ಅವಕಾಶ ಇದ್ದಾಗ, ಬದುಕಿನುದ್ದಕ್ಕೂ ನಮ್ಮ ಎಲ್ಲ ತರದ ಬರೀ ಒಂದು ಕಲ್ಲಿನ ಬಂಡೆಯಂತ ಇದ್ದವರನ್ನ ಕೆತ್ತಿ ಕೆಡವಿ ಸರಿಯಾದ ಆಕೃತಿ ಮಾಡಿ ಕೊಡುವುದಕ್ಕೆ ಅವರು ಪಟ್ಟ ಶ್ರಮ ಏನು ಅಂತ ಆಮೇಲೆ ಅದು ಹೆಚ್ಚು ಹೆಚ್ಚು ಬಿಟ್ಟಾಗ ದೂರವಾದಾಗ ಗೊತ್ತಾಗುವ ಸಂಗತಿ. ಹಾಗೆ ಆಚಾರ್ಯರು ಕೂಡ ವಿರಹದಿಂದ ವ್ಯಾಸರನ್ನು ಹೋಗಿ ಎದುರುಗೊಳ್ತಾರೆ. ಎದುರುಗೊಳ್ಳುವಾಗ ಉಳಿದ ಶಿಷ್ಯರೆಲ್ಲ, ವ್ಯಾಸರ ಶಿಷ್ಯರೆಲ್ಲ ನೋಡ್ತಾರೆ, ಇದೆಂಥ ಅದ್ಭುತವಾದ ಸಮಾಗಮ ಅಂತ ಅವರು ಆನಂದ ಪಡ್ತಾರೆ. ಆ ಆನಂದದ ಕ್ಷಣದಲ್ಲಿ ಮತ್ತೆ ನೀಯುವುದಕ್ಕೆ ನಾಳೆ ಸೇರೋಣ ಅಂತ ಹೇಳ್ತಾ, ಶ್ರೀ ಕೃಷ್ಣಾಯ ನಮಃ, 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 ಶ್ರೀ ಕೃಷ್ಣಾಯ ನಮಃ. ನಮೋ ಬ್ರಹ್ಮಣ್ಯ ದೇವಾಯ, ನಮೋ ಬ್ರಹ್ಮಣ್ಯ ದೇವಾಯ, ಗೋ ಬ್ರಾಹ್ಮಣ ಹಿತಾಯ ಚ, ಗೋ ಬ್ರಾಹ್ಮಣ ಹಿತಾಯ ಚ, ಜಗದ್ಧಿತಾಯ ಕೃಷ್ಣಾಯ, ಜಗದ್ಧಿತಾಯ ಕೃಷ್ಣಾಯ, ಗೋವಿಂದಾಯ ನಮೋ ನಮಃ, ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ, ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ದ್ವಿತೀಯೋ ಭೀಮ ಏವ ಚ, ಪೂರ್ಣ ಪ್ರಜ್ಞಸ್ತೃತೀಯಸ್ತು, ಪೂರ್ಣ ಪ್ರಜ್ಞಸ್ತೃತೀಯಸ್ತು, ಭಗವತ್ ಕಾರ್ಯ ಸಾಧಕಃ, ಭಗವತ್ ಕಾರ್ಯ ಸಾಧಕಃ. ಆದ್ಯ ಶಿಷ್ಯಂ ಹೃಷೀಕೇಶಂ, ಆದ್ಯ ಶಿಷ್ಯಂ ಹೃಷೀಕೇಶಂ, ವಿಷ್ಣುತೀರ್ಥಂ ಮಹಾಮುನಿಂ, ವಿಷ್ಣುತೀರ್ಥಂ ಮಹಾಮುನಿಂ, ಪದ್ಮನಾಭಂ ನರಹರಿಂ, ಪದ್ಮನಾಭಂ ನರಹರಿಂ, ಜನಾರ್ದನಮಹಂ ಭಜೆ, ಜನಾರ್ದನಮಹಂ ಭಜೆ. ಉಪೇಂದ್ರಂ ವಾಮನಮುನಿಂ, ಉಪೇಂದ್ರಂ ವಾಮನಮುನಿಂ, ರಾಮತೀರ್ಥಮಧೋಕ್ಷಜಂ, ರಾಮತೀರ್ಥಮಧೋಕ್ಷಜಂ, ಮಧ್ವಶಿಷ್ಯಾನ್ಯತಿಶ್ರೇಷ್ಠಾನ್, ಮಧ್ವಶಿಷ್ಯಾನ್ಯತಿಶ್ರೇಷ್ಠಾನ್, ನವೈತಾನ್ ಪ್ರಣಮಾಮ್ಯಹಂ, ನವೈತಾನ್ ಪ್ರಣಮಾಮ್ಯಹಂ. ಋಗ್ವೇದ ಸಂಹಿತಾಂ ಸಾರ್ಥಾಂ, ಋಗ್ವೇದ ಸಂಹಿತಾಂ ಸಾರ್ಥಾಂ, ಯಸ್ತ್ರಿವಾರಮಧೀತವಾನ್, ಯಸ್ತ್ರಿವಾರಮಧೀತವಾನ್, ಶ್ರೀ ಪೂರ್ಣಪ್ರಜ್ಞಮುಖತಃ, ಶ್ರೀ ಪೂರ್ಣಪ್ರಜ್ಞಮುಖತಃ, ಸತ್ಯತೀರ್ಥಮಹಂ ಭಜೆ, ಸತ್ಯತೀರ್ಥಮಹಂ ಭಜೆ. ಲಿಕುಚಾನ್ವಯ ಸಂಜಾತಃ, ಲಿಕುಚಾನ್ವಯ ಸಂಜಾತಃ, ಪಂಡಿತಾರ್ಯಸ್ತ್ರಿವಿಕ್ರಮಃ, ಪಂಡಿತಾರ್ಯಸ್ತ್ರಿವಿಕ್ರಮಃ, ಶ್ರೀಮಧ್ವ ಪ್ರೇಮ ಪಾಕೋಯಂ, ಶ್ರೀಮಧ್ವ ಪ್ರೇಮ ಪಾಕೋಯಂ, ಪಾತು ನಸ್ತತ್ವವರ್ತ್ಮನಿ, ಪಾತು ನಸ್ತತ್ವವರ್ತ್ಮನಿ. ನಾರಾಯಣಃ ಪಂಡಿತಾರ್ಯಃ, ನಾರಾಯಣಃ ಪಂಡಿತಾರ್ಯಃ, ಶ್ರೀಮಧ್ವ ವಿಜಯಪ್ರದಃ, ಶ್ರೀಮಧ್ವ ವಿಜಯಪ್ರದಃ, ತ್ರೈವಿಕ್ರಮಾರ್ಯ ದಾಸಸ್ತು, ತ್ರೈವಿಕ್ರಮಾರ್ಯ ದಾಸಸ್ತು, ಪಾತಾಂ ಶ್ರೀಮಧ್ವವರ್ತ್ಮನಿ, ಪಾತಾಂ ಶ್ರೀಮಧ್ವವರ್ತ್ಮನಿ. ಇವತ್ತು ಭೀಷ್ಮರ ನೆನಪನ್ನು ಮಾಡಿಕೊಳ್ಳುವ ದಿನ, ಅಷ್ಟಮಿ ಅಂತ, ಭೀಷ್ಮಾಷ್ಟಮಿ ಅಂತ ಗುರುತಿಸುವಂಥದ್ದು. ಅದರ ಜೊತೆಗೆ ನಿನ್ನೆ ನಾರಾಯಣ ಪಂಡಿತರನ್ನು ನೆನೆದ ಹಾಗೆ ಇವತ್ತು ತ್ರಿವಿಕ್ರಮ ಪಂಡಿತರನ್ನು ನೆನೆಯುವಂತಹ ದಿನ ಅನ್ನುವ ದೃಷ್ಟಿಯಿಂದ ಒಬ್ಬರು ವ್ಯಕ್ತಿಯನ್ನು ಕಳ್ಕೊಳ್ಳುವುದು ಅಂದರೆ ಅದು ಬರೀ ವ್ಯಕ್ತಿ ಅಲ್ಲ ಹೋಗುವುದು, ವ್ಯಕ್ತಿತ್ವ, ಅದರ ಜ್ಞಾನ ಅನ್ನೋದಕ್ಕೆ ಭೀಷ್ಮರೇ ಒಂದು ಉದಾಹರಣೆ. ಕೃಷ್ಣ ಎಂದೂ ಸಿಟ್ಟು ಮಾಡಿಕೊಳ್ಳದವ ಭೀಷ್ಮಾಚಾರ್ಯರು ಉಸಿರು ಬಿಡ್ತಾರೆ ಅಂದಾಗ ಪಾಂಡವರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಹತ್ರ ಪಾಠ ಮಾಡಿಸ್ತಾನೆ, ಅನೇಕ ಉಪದೇಶಗಳನ್ನು ಕೊಡಿಸ್ತಾನೆ. ಮಹಾಭಾರತದ ದೊಡ್ಡ ಭಾಗ ಅದು, ಕಥೆಯ ಭಾಗ ನಮಗೆ
ಉದ್ಯೋಗ ಪರ್ವದಲ್ಲಿ ಹೆಚ್ಚಿನ ಭಾಗ ಮುಗಿದೋಗುತ್ತೆ, ಆಮೇಲೆ ಯುದ್ಧ ಮಾತ್ರ ಜಾಸ್ತಿ. ಅದು ನಿಜವಾಗಿ ಆಮೇಲೆ ನಿಲ್ಲುವಂಥದ್ದು ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ. ಆ ಎಲ್ಲ ಪರ್ವಗಳಲ್ಲಿ ಸಿಕ್ಕಿದ ಅನೇಕ ಸಂಗತಿಗಳು ಭೀಷ್ಮಾಚಾರ್ಯರ ದೊಡ್ಡ ಕೊಡುಗೆ. ಏನಾದರೂ ನಾವು ಒಳ್ಳೇದು ಮಾತಾಡ್ತೇವೆ ಅಂದರೆ ಅದು ಅವರು ಕೊಟ್ಟ ವಿಶೇಷ. ನಮ್ಗೆ ಗೊತ್ತಿಲ್ಲ ಎಷ್ಟು ಇಡಿಯಂಗಳನ್ನು ನಾವು ಮಾತಾಡ್ತೇವೆ, ಅದು ಮೂಲದಲ್ಲಿ ವ್ಯಾಸರು ಕೊಟ್ಟಂಥದ್ದು, ಅದಕ್ಕೂ ನಂತರದಲ್ಲಿ ಭೀಷ್ಮರು ಕೊಟ್ಟದ್ದು. ಹಾಗಾಗಿ ಭೀಷ್ಮರ ಮಾತಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಮಕ್ಕಳಿಲ್ಲದವರಿಗೆ ಸದ್ಗತಿ ಇಲ್ಲ ಅಂತ ಮಾತೇನೋ ಬಂತಲ್ವ, ನಾವೆಲ್ಲರೂ ಭೀಷ್ಮರ ಮಕ್ಕಳು. ಅದಕ್ಕೋಸ್ಕರ ಶಾಸ್ತ್ರವೇ ಒಂದು ವಿಧಿ ಮಾಡಿ ಹೇಳಿದ್ದು, ನಾವೆಲ್ಲರೂ ಅವರನ್ನು ನೆನೆದು ಗೌರವದ ಕೃತಜ್ಞತೆಯನ್ನು ಅರ್ಪಿಸಬೇಕು, ಒಂದು ಅರ್ಘ್ಯ ಕೊಡಬೇಕು ಅಂತ ಬೆಳಿಗ್ಗೆ ಒಂದು ನೆನಪಿದೆ. ಇದೆಲ್ಲ ಮಾಡೋದ್ರಿಂದ ಒಬ್ಬ ಸದ್ಗತಿಯನ್ನು ಹೊಂದುವುದಕ್ಕೆ ಬೇಕಾದ ಶಕ್ತಿಯನ್ನು ಸಮಾಜ ಒಳ್ಳೆ ಕೆಲಸ ಮಾಡಿ ಸತ್ರೆ ಯಾರಾದರೂ ಒಳ್ಳೆಯವರು ನಮ್ಮನ್ನು ನೆನಪಿಸ್ಕೊಂಡು ನಮ್ಮ ಹೆಸರು ನೀರು ಬಿಡ್ತಾರೆ ಅನ್ನೋದಕ್ಕೆ ಭೀಷ್ಮರೇ ಒಂದು ಒಳ್ಳೆಯ ಸಾಕ್ಷಿ. ಅಂತಹ ಆಚಾರ್ಯರ ಬದುಕಿನಲ್ಲಿ ನಮಗೆ ಸಿಗುವ ಅನೇಕ ಕಥೆಗಳ ಮೂಲ ಈ ಪುರಾಣದಲ್ಲಿ ಬಂದ ಅನೇಕ ವ್ಯಕ್ತಿಗಳ ಪಾಲು ಇದೆ. ಅದು ಜೊತೆಯಾಗಿ ಸೇರಿದಾಗ ಗುರುಗಳ ಮಹತ್ವ, ವಿದ್ಯೆಯನ್ನು ಕೊಟ್ಟವರ ಮಹತ್ವ ನಮಗೆ ಹೆಚ್ಚು ಹೆಚ್ಚು ಅರಿವಾಗುತ್ತೆ. ಅದರಿಂದ ನಾವು ಲಾಭವನ್ನು ಪಡ್ಕೊಳ್ತೇವೆ. ಮತ್ತಷ್ಟು ಚಿಂತನೆಗೆ ನಾಳೆ ಸೇರೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.